ವಿಚಾರ ಪ್ರೇಮಿಗಳಾದ ಶ್ರೋತೃ ಬಾಂಧವರಿಗೆಲ್ಲ ಈ ಸಂಧ್ಯೆಯ ಶುಭ ವಂದನೆಗಳು. ಈ ಕಾರ್ಯಕ್ರಮದ ಸರಣಿಯ ವಿಚಾರ ತಿಳಿದಿರೋದ್ರಿಂದಲೇ ಆಸಕ್ತರಾದ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಆದ್ದರಿಂದ ಆ ಕಾರ್ಯಕ್ರಮದ ವಿವರವನ್ನು ಹೇಳುವುದು ನನ್ನ ಕೆಲಸ ಅಂತ ಹೇಳಬೇಕಷ್ಟೆ. ಆಯೋಜಕರು ಕರ್ನಾಟಕ ಗಮಕ ಕಲಾ ಪರಿಷತ್ತಾದರೆ, ಪ್ರಾಯೋಜಕರು ಇನ್ಫೋಸಿಸ್ ಫೌಂಡೇಶನ್ ಬೆಂಗಳೂರಿನವರಾಗಿದ್ದರೆ, ಈ ಸಭಾಂಗಣವನ್ನು ಪ್ರಾಯೋಜನ ಮಾಡಿರ್ತಕ್ಕಂಥದ್ದು ನಮ್ಮ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ. ಸರಣಿ ಕಾರ್ಯಕ್ರಮ ಇವತ್ತಿನಿಂದ 31ನೇ ತಾರೀಕುವರೆಗೆ ಪ್ರತಿದಿನ 6ರಿಂದ 8 ಗಂಟೆವರೆಗೆ ಇರುವಂಥದ್ದು. ತೊರವೆ ರಾಮಾಯಣ, ತೊರವೆ ನರಹರಿಯ ಕಾವ್ಯದಿಂದ ಈ ದಿವಸ ನಿಮ್ಮ ಮುಂದೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿರುವ ಕಲಾವಿದ ತ್ರಯರನ್ನು ಪರಿಚಯಿಸುವ ಒಂದು ಸಣ್ಣ ಕರ್ತವ್ಯ ನನ್ನ ಪಾಲಿಗೆ ಬಂದಿದೆ. ಮೊದಲನೇದಾಗಿ ಬಾಲ ಪ್ರತಿಭೆ ಕಲಾವಿದೆ ಚೀಸೌ ಆರ್ ಗೀತಪ್ರಿಯ, 10ನೇ ತರಗತಿಯ ವಿದ್ಯಾರ್ಥಿನಿ. ಸಂಗೀತ ಶಿಕ್ಷಣದಲ್ಲಿ ಈಗಾಗಲೇ ಸೀನಿಯರ್ ಕಲಿತಾ ಇದ್ದಾಳೆ. ಸಂಗೀತದ ಗುರುಗಳು ವಾಸುಕಿ ಶರ್ಮಾ. 10 ವರ್ಷಗಳಿಂದ, ಅಂದರೆ ತನ್ನ 5ನೇ ವಯಸ್ಸಿನಿಂದಲೇ ಅವರಲ್ಲೇ ಸಂಗೀತ ಮತ್ತು ಗಮಕ ಉಭಯ ವಿದ್ಯಾ ಕಲಿಕೆ. ಸಂಗೀತವೇ ಮುಖ್ಯ ಧ್ಯೇಯ. ಗಮಕದಲ್ಲಿ ಅತೀವ ಆಸಕ್ತಿ. ಗಮಕ ಕಲಾ ಪರಿಷತ್ತಿನಿಂದ ನಡೆಸಲಾಗುವ ದೇವರ ನಾಮ ಪರೀಕ್ಷೆಗಳಲ್ಲಿ ಉತ್ತೀರ್ಣವಾಗಿರುವುದಲ್ಲದೆ ಗಮಕ ರೂಪಕ ಕಾರ್ಯಕ್ರಮದಲ್ಲಿ ಈಗಾಗಲೇ ಹಾಡಿದ ಹೆಮ್ಮೆ ಈ ಬಾಲ ಕಲಾವಿದೆಗಿದೆ. ದಯವಿಟ್ಟು ಕರತಾಡನ ಮಾಡಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಡಲಿರುವ ಪದ್ಯಗಳನ್ನು ಹಿರಿಯ ಗುರುಗಳಾದ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರ ಬಳಿಯಲ್ಲೇ ಅಭ್ಯಾಸ ಮಾಡಿರುವುದನ್ನು ಅತ್ಯಂತ ಅಭಿಮಾನದಿಂದ ಹೇಳಿಕೊಳ್ಳುವ ವಿನಯವಂತಿಕೆ ಈ ಮಗುವಿನಲ್ಲಿದೆ. ಚೀಸೌ ಗೀತಪ್ರಿಯಾಗೆ ಶುಭ ಕೋರೋಣ. ಇನ್ನು ಈ ದಿವಸದ ಕೇಂದ್ರ ಬಿಂದು ಕಾರ್ಯಕ್ರಮದಲ್ಲಿ ವಾಚನವನ್ನು ಮಾಡ್ತಾ ಇರ್ತಕ್ಕಂಥವರು ಶ್ರೀಮತಿ ಮೀನಾಕ್ಷಿ ಭಟ್. ಶ್ರೀಮತಿಯವರು ಚಿತ್ರದುರ್ಗದಿಂದ ಬಂದ ಗಟ್ಟಿ ಕಲಾವಿದರು. PUCಯವರೆಗೆ ಶಿಕ್ಷಣ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಮುಗಿಸಿದ್ದಲ್ಲದೆ ಗಮಕದಲ್ಲಿ ಪ್ರವೀಣರಾಗಿದ್ದು ಪ್ರಾವೀಣ್ಯತೆ ಪರಿಶ್ರಮಗಳನ್ನು ಪಡೆದಿದ್ದಾರೆ. ಸದ್ಯದಲ್ಲಿ ಸ್ವತಃ ಶ್ರೀ ಶಾರದಾ ಸಂಗೀತ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಸಾಧನೆಗಳ ವಿಷಯಕ್ಕೆ ಬಂದರೆ ಚಿತ್ರದುರ್ಗ ಮಾತ್ರವಲ್ಲದೆ ರಾಜ್ಯದ ಹಲವಾರು ವೇದಿಕೆಗಳಲ್ಲಿ ಗಮಕ ವಾಚನವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ ಅನುಭವಿ ಶ್ರೀಮತಿಯವರು. ಹಂಪಿ ಉತ್ಸವ, ಗಡಿನಾಡ ಉತ್ಸವ, ಗಣೇಶೋತ್ಸವ, ಸಾಹಿತ್ಯ ಸಮ್ಮೇಳನಗಳಂಥ ಹಲವಾರು ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ. ದೂರದರ್ಶನ ಚಂದನ ವಾಹಿನಿಯಲ್ಲಿ ಇವರ ಗಮಕ ವಾಚನ ಪ್ರಸಾರವಾಗಿದೆ. ಕರತಾಡನ ಮಾತ್ರ ನಿಧಾನವಾಗಿದೆಯಲ್ಲ. ಗಮಕ ಸಮ್ಮೇಳನದಲ್ಲಿ ಪ್ರಶಸ್ತಿ ಪುರಸ್ಕಾರಗಳು ಸಾಕಷ್ಟು ಸಂದಿವೆ. ಚಿತ್ರದುರ್ಗದಲ್ಲಿ ಜಿಲ್ಲಾಡಳಿತ ಪ್ರಶಸ್ತಿ, ಅಜಂತ ಕಲಾನಿಧಿ ಪ್ರಶಸ್ತಿ, ಗಮಕ ರತ್ನ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಶ್ರೀಮತಿ ಮೀನಾಕ್ಷಿ ಭಟ್ ಅವರು ಇಂದೀಗ ನಿಮ್ಮ ಮುಂದೆ, ಅಂದರೆ ನಮ್ಮ ಮುಂದೆ, ತಮ್ಮ ಅನುಭವಿ ಕಲೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಮೀನಾಕ್ಷಿ ಭಟ್ ಅವರಿಗೆ ನಮ್ಮ ಸದಾಶಯಗಳು. ಇಂದಿನ ವ್ಯಾಖ್ಯಾನಕಾರರು ಮಲೆನಾಡಿನ ಸೆರಗು, ಸಿಹಿ ಮೊಗ ಅಥವಾ ಶಿವಮೊಗ್ಗೆಯ ಕೊಡುಗೆ ಶ್ರೀಮತಿ ತಾರಾ ಪ್ರಸಾದ್. ಇವರ ಪತಿ ಶ್ರೀ ಹರಿಪ್ರಸಾದ್ ಕನ್ನಡ MA ಸ್ನಾತಕೋತ್ತರ ಪದವಿಗಳ ಜೊತೆಗೆ 2 ಪದವಿ ಇದೆ. MS ಅಂದರೆ ಆಪ್ತ ಸಲಹೆ ಮತ್ತು ಮಾನೋಚಿಕಿತ್ಸೆಗಳಲ್ಲಿ ಕೂಡ ಪ್ರಾವೀಣ್ಯತೆ ಇವರಿಗಿದೆ. ಆಪ್ತ ಕಾರ್ಯಕ್ಷೇತ್ರ ಇವರದ್ದು ಗಮಕ ವ್ಯಾಖ್ಯಾನ. 4 ದಶಕಗಳಿಂದ ಪರಿಶ್ರಮ, ಅಂದರೆ 40 ವರ್ಷಗಳಿಂದ. ವಿದ್ವಾನ್ ಕೃಷ್ಣಮೂರ್ತಿ ಅವಧಾನಿ ಬಸವಾನಿ, ಬಸವಾನಿ ರಾಮಶರ್ಮ, ಲಕ್ಷ್ಮೀ ಕೇಶವ ಶಾಸ್ತ್ರಿಗಳು, ಮಾರ್ಕಂಡೇಯ ಅವಧಾನಿಗಳು ಇವರ ಗುರು ಪರಂಪರೆ.
ರಾಮಾಯಣ, ಭಾರತ, ಹರಿಶ್ಚಂದ್ರ ಕಾವ್ಯ ಎಲ್ಲದರಲ್ಲೂ ಹಲವಾರು ಊರುಗಳಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಸುಮಾರು 1,000 ವ್ಯಾಖ್ಯಾನಗಳನ್ನು ನೀಡಿರುವುದಾಗಿ ಅವರೇ ಹೇಳಿದರು. ವ್ಯಾಖ್ಯಾನದಲ್ಲಿ ಹೊಸ ಶೈಲಿ, ಕಾವ್ಯಗಳಲ್ಲಿನ ಮಾನವೀಯ ಮೌಲ್ಯಗಳನ್ನು ಪರಿಚಯಿಸುವುದು ಇವರ ವಿಶೇಷತೆ. ಭಾವನಾತ್ಮಕ ಬುದ್ಧಿವಂತಿಕೆ ಎಂಬುದು ಗಮಕದಿಂದ ಮಾತ್ರ ಸಾಧ್ಯ. ದಯವಿಟ್ಟು ಕ್ಲಾಪ್ ಮಾಡಿ. ಭಾವನಾತ್ಮಕ ಬುದ್ಧಿವಂತಿಕೆ ಗಮಕದಿಂದ ಮಾತ್ರ ಸಾಧ್ಯ ಎಂಬುದು ಇವರ ಸಂಶೋಧಿತ ಪ್ರಬಂಧ. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಫೆಲೋಶಿಪ್ ಗೌರವವನ್ನು ಪಡೆದು ಆ ಯೋಜನೆಯನ್ನು ಪೂರೈಸಿದ್ದಾರೆ. 15,000ಕ್ಕೂ ಹೆಚ್ಚು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಿದ್ದೇನೆ ಎಂಬುದು ಅವರ ಆತ್ಮವಿಶ್ವಾಸದ, ಆತ್ಮತೃಪ್ತಿಯ ಮಾತು. ಪ್ರೌಢಶಾಲಾ ಪಠ್ಯಾಧಾರಿತ ಕಾವ್ಯಭಾಗಗಳನ್ನು ವಾಚನ, ವ್ಯಾಖ್ಯಾನ ಮಾಡಿ ಧ್ವನಿಮುದ್ರಿಕೆಗಳನ್ನು ಸಿದ್ಧಪಡಿಸಿ 1,000ಕ್ಕೂ ಹೆಚ್ಚು ಸಿಡಿಗಳನ್ನು ಶಾಲೆಗಳಿಗೆ, ಆಸಕ್ತರಿಗೆ ವಿತರಿಸಿದ್ದಾರೆ. ಗಮಕ ಕ್ಷೇತ್ರಕ್ಕೆ ಕೈಂಕರ್ಯ ಮಾಡಿದ್ದಕ್ಕೆ ಅದು ದ್ಯೋತಕವಾಗಿದೆ. ಇನ್ನು ಸಾಹಿತ್ಯ ಸೇವೆ, ಸಾಧಕರ ಸಾಕ್ಷ್ಯಚಿತ್ರಗಳನ್ನು ತಯಾರಿಸಿದ್ದಾರೆ. ಮನೋಚಿಕಿತ್ಸೆಯ ಕುರಿತು ಮನಃಶಾಸ್ತ್ರದ MA ಪದವಿಯವರಿಗೆ 4 ಪುಸ್ತಕಗಳನ್ನು ಯೂನಿವರ್ಸಿಟಿಯವರು ಕೇಳಿದ ಮೇರೆಗೆ ಬರೆದಿದ್ದಾರೆ. ಸ್ಫೂರ್ತಿಯ ಸೆಲೆ, ವಾತ್ಸಲ್ಯದ ನೆಲೆ ಅನ್ನತಕ್ಕಂಥ ಪುಸ್ತಕವೂ ಸೇರಿ 6 ಗ್ರಂಥಗಳನ್ನು ಇವರು ರಚಿಸಿದ್ದಾರೆ. ವ್ಯಕ್ತಿತ್ವ ವಿಕಸನ ಹಾಗೂ ಆಪ್ತ ಸಮಾಲೋಚನೆ ಕುರಿತು ಲೇಖನಗಳನ್ನು, ಉಪನ್ಯಾಸಗಳನ್ನು ಧಾರಾಳವಾಗಿ ನೀಡಿದ್ದಾರೆ. ಇನ್ನು ಸಮಾಜ ಸೇವೆ ಇವರ ಇನ್ನೊಂದು ಹವ್ಯಾಸ. ಅಭಯಾಶ್ರಮದಲ್ಲಿ ನೊಂದ ಹೆಣ್ಣು ಮಕ್ಕಳಿಗಾಗಿ ಹಲವಾರು ವರ್ಷ ಸೇವೆ, ತರಬೇತಿ ಶಿಬಿರಗಳನ್ನು ವ್ಯವಸ್ಥೆ ಮಾಡುವುದು, ಮಕ್ಕಳಿಗೆ ಬೇಸಿಗೆ ಶಿಬಿರಗಳು, ಅಲ್ಲಿ ಉಚಿತ ಸಲಹೆ, ಸಾಂತ್ವನ ನೀಡಿಕೆ, ಬಡ ಮಕ್ಕಳಿಗಾಗಿ ಬಾಲಗೋಕುಲ ತರಗತಿ ನಡೆಸ್ತಾ ಇದ್ದಾರೆ. ಬಸವಾನಿ, ಶಿವಮೊಗ್ಗಗಳಲ್ಲಿ ಮಾತ್ರವಲ್ಲದೆ ಕರ್ನಾಟಕ ಗಮಕ ಕಲಾ ಪರಿಷತ್ತು, ಕರ್ನಾಟಕ ಲೇಖಕಿಯರ ಸಂಘ, ಜಿಲ್ಲಾ ಬ್ರಾಹ್ಮಣ ಸಂಘ, ಹೀಗೆ ಸಮಾಜ ಸೇವಾ ನಿರತ ಸಂಘಟನೆಗಳಲ್ಲಿ ಒಡನಾಟ, ಓಡಾಟ. ರಾಜ್ಯ ಸರ್ಕಾರದ ಆಶ್ರಯದಲ್ಲಿ ಕ್ರಿಯಾಶೀಲವಾಗಿರುವ ಬಾಲ ನ್ಯಾಯಮಂಡಳಿ, ತನಿಖಾ ಸಮಿತಿಗಳಲ್ಲಿ ಸದಸ್ಯತ್ವ ಹೊಂದಿ ಸಕ್ರಿಯ ಕಾರ್ಯಕರ್ತರೂ ಆಗಿದ್ದಾರೆ. ಆಕಾಶವಾಣಿ, ದೂರದರ್ಶನದ ಕಲಾವಿದರೆಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲವಷ್ಟೇ. ಪ್ರಶಸ್ತಿ ಪುರಸ್ಕಾರಗಳ ಸರಮಾಲೆ ಇವರ ಕೊರಳಿಗೆ ಭರ್ತಿ ತುಂಬಿದೆ. ಸುವರ್ಣ ಕರ್ನಾಟಕ ಪತಂಜಲಿ ರತ್ನ, ವ್ಯಾಖ್ಯಾನ ಶಾರದೆ, ಗಮಕ ಕಲಾ ಭಾರತಿ, ಶಿವಮೊಗ್ಗೆಯಲ್ಲಾದರೆ ಶ್ರಮಿಕ್ ಸೇವಕ್, ರಾಜೀವ್ ಗಾಂಧಿ ಏಕತಾ ಪ್ರಶಸ್ತಿ, ವ್ಯಾಖ್ಯಾನ ಸರಸ್ವತಿ, ವ್ಯಾಖ್ಯಾನ ವಾಗ್ದೇವಿ, ಕರ್ನಾಟಕ ಜ್ಯೋತಿ, ಭಾರತ ವಿಕಾಸ ರತ್ನ, ಶ್ರೀಶ ವಿಠಲಾನುಗ್ರಹ, ಹೀಗೆ ಅದು ಚನ್ನರಾಯಪಟ್ಟಣ. ಎಲ್ಲ ಜಿಲ್ಲಾ, ಪ್ರಾಂತ್ಯ, ರಾಜ್ಯ, ರಾಷ್ಟ್ರ ಪ್ರಶಸ್ತಿಗಳ ಹಾರವನ್ನೇ ಕೊರಳಿಗೆ ತುಂಬಿಸಿಕೊಂಡಿರುವ ಶ್ರೀಮತಿ ತಾರಾ ಅವರಿಗೆ ಅಭಿನಂದನೆಗಳು. ಕರ್ನಾಟಕದ ವಿಸ್ತಾರ ರಾಮಾಯಣಕ್ಕೆ ಕರ್ತೃಕುಮಾರ ವಾಲ್ಮೀಕಿಯೇ ಕಥಾಪತಿ ತೊರವೆ ಅದಿನಾಥ ವೀರ ನರಹರಿಯನಲು ಮೆಚ್ಚದರಾರು ಸತ್ಕವಿತಾ ವಿಲಾಸದ ಸೂರಿಗಳ ಹೃದಯ ಕರುಷಣ ಕಥಾ ಕುತೂಹಲವ ಮೆಚ್ಚದರಾರು. ಓಂ ಗುರುಭ್ಯೋ ನಮಃ. ಸಹೃದಯ ಬಂಧುಗಳಲ್ಲಿ ವಿಜ್ಞಾಪನೆಗಳು. ನಮಗೆ ಗೋಕುಲೆ ಸಾರ್ವಜನಿಕ ಸಂಸ್ಥೆಯ DVGಯವರ ಪವಿತ್ರ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನೀಡಿರುವುದು ನಮ್ಮ ಸೌಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ತರುವೆ ರಾಮಾಯಣದ ಕಿಷ್ಕಿಂಧಾಕಾಂಡದ ಮೊದಲು ಮತ್ತು 2ನೇ ಅಧ್ಯಾಯವನ್ನು ಸ್ವಲ್ಪ ಭಾಗವನ್ನು ನಾವು ವಾಚನ ಮತ್ತು ವ್ಯಾಖ್ಯಾನವನ್ನು ಈ ದಿನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈಗಾಗಲೇ ತರುವೆ ರಾಮಾಯಣವನ್ನು ವಾಚನ ಮತ್ತು ವ್ಯಾಖ್ಯಾನ ಕೆಲವು ಭಾಗವನ್ನು ಮಾಡಿರ್ಬೋದು, ಹಿರಿಯ ಗಮಕಿಗಳು ವಾಚನ ಮತ್ತು ವ್ಯಾಖ್ಯಾನವನ್ನು ಮಾಡಿರ್ಬೋದು. ಆದರೆ ಅಕಸ್ಮಾತ್ ಹೊಸಬರಿದ್ದರೆ ಅವರಿಗೆ ತಿಳಿಯಬಹುದು ಅಂತ ಹೇಳಿ ನಾವು ಸ್ವಲ್ಪ ಹಿನ್ನೆಲೆಯನ್ನು ವಿವರವಾಗಿ ತಿಳಿಸ್ತಾ ಇದ್ದೇವೆ. ಆದಿಕವಿ ವಾಲ್ಮೀಕಿಯಿಂದ ರಚಿಸಲ್ಪಟ್ಟಂತಹ
ವಾಲ್ಮೀಕಿ ರಾಮಾಯಣ ನಮ್ಮ ದೇಶದ ಪವಿತ್ರ ಗ್ರಂಥ. ಉತ್ತರದಿಂದ ದಕ್ಷಿಣದವರೆಗೆ ಎಲ್ಲಿ ನೋಡಿದರೂ ಸಹ ವಾಲ್ಮೀಕಿಯ ಕತೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಜನಾಂಗಗಳಲ್ಲಿ ಪ್ರಸ್ತುತಪಡಿಸಿದೆ. ಈ ವಾಲ್ಮೀಕಿ ರಾಮಾಯಣವನ್ನು 24,000 ಶ್ಲೋಕಗಳು ಸಂಸ್ಕೃತದಲ್ಲಿ, ಅದನ್ನು ಮೊಟ್ಟ ಮೊದಲ ಬಾರಿಗೆ ಪೂರ್ತಿಯಾಗಿ ಅನುವಾದ ಮಾಡಿದವರು ಅಥವಾ ಕನ್ನಡಕ್ಕೆ ತಂದವರು ಅಂದರೆ ಈ ತೊರವೆಯ ನರಹರಿ. ಹಾಗಾದರೆ ಮೊದಲು ಇರಲಿಲ್ವಾ ಅಂತಂದರೆ, ಪಂಪ ರಾಮಾಯಣ ನಮಗೆ ಸಿಕ್ಕಿರೋದು, ಪೊನ್ನನ ಒಂದು ರಾಮಾಯಣ ಇತ್ತು, ಆದರೆ ನಮಗೆ ಅದು ಸಿಕ್ಕಿಲ್ಲ. ಸಿಕ್ಕಿದರೆ ನಮ್ಮ ಅದೃಷ್ಟ ಇನ್ನೂ ಹೆಚ್ಚಾಗುತ್ತೆ. ಪಂಪ ರಾಮಾಯಣ ನಾಗಚಂದ್ರಂದು. ಆ ನಾಗಚಂದ್ರನ ರಾಮಾಯಣವನ್ನು ಬಿಟ್ಟರೆ ಈ ಕುಮದೇಂದು ರಾಮಾಯಣ ಇದೆ. ಕುಮದೇಂದು ರಾಮಾಯಣ ನಂತರ ಈ ತೊರವೆ ರಾಮಾಯಣವೇ ಮುಂದೆ ಬರುತ್ತೆ. ಇದಲ್ಲದೇನೆ ಈಗ ಮಾಸ್ತಿಯವರ ರಾಮಪಟ್ಟಾಭಿಷೇಕ ಆಗಲಿ, ಕುವೆಂಪುರವರ ರಾಮಾಯಣ ದರ್ಶನಂ ಆಗಲಿ, ಎಲ್ಲವೂ ರಾಮಾಯಣದ ಕಥೆಗಳನ್ನೇ ತಂದುಕೊಂಡಿರೋಂಥದ್ದು. ಇದು ಅಲ್ಲದೇನೆ ಭಾಸ ಮಹಾಕವಿಯ ಪ್ರತಿಮಾ ನಾಟಕ, ಮತ್ತಿತರ ನಾಟಕ, ಕಾಳಿದಾಸನ ಕಾವ್ಯ ಎಲ್ಲವೂ ರಾಮಾಯಣ ಕುರಿತದ್ದಾಗಿದೆ. ಅಂದರೆ ರಾಮಾಯಣ ಒಂದು ಅಕ್ಷಯ ಪಾತ್ರೆ ಇದ್ದ ಹಾಗೆ. ವಾಲ್ಮೀಕಿ ಮುನಿಗಳೇ ಹೇಳಿದ್ದಾರೆ, ಶತಕೋಟಿ ರಾಮಾಯಣ ಇತ್ತು ಅಂತ ಅವರ ಕಾಲದಲ್ಲಿ. ಅಂದರೆ ಅನಂತರ ಎಷ್ಟಿರಬಹುದು ಯೋಚನೆ ಮಾಡಿ. ಅಷ್ಟು ರಾಮಾಯಣಗಳಲ್ಲಿ ಏನು ವಿಶೇಷತೆ ಇದೆ, ಅದು ನಿಜವಾಗ್ಲೂ ಆಶ್ಚರ್ಯ ಆಗೋದು. ಈಗಲೂ ಸಹ ಇನ್ನೂ ಸಾವಿರಾರು ಕವಿಗಳು ಅದನ್ನು ರಾಮಾಯಣವನ್ನು ಬರೆದ್ರೂ ಸಹ ಅದು ಮುಗಿಯೋದಿಲ್ಲ. ಇದೊಂಥರ ಅಕ್ಷಯ ಪಾತ್ರೆ ಇದ್ದ ಹಾಗೆ ಅಂತ ಹೇಳಿದೆ. ನಾನು ಇದಕ್ಕೆ ತುಂಬ ಸ್ವಾರಸ್ಯವಾಗಿರೋದಂದರೆ, ಈ ಶಕ್ತಿಭದ್ರ ಅಂತ ಒಬ್ಬ ಸಂಸ್ಕೃತ ನಾಟಕಕಾರ, ಅವನು ಆಶ್ಚರ್ಯ ಚೂಡಾಮಣಿ ಅಂತ ಬರೆದಿದ್ದಾನೆ. ಅದೊಂದು ನಾಟಕ, ಪುಟ್ಟ ನಾಟಕ. ಆದರೆ ಅವನ ಕಲ್ಪನೆ ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂತಂದರೆ, ಒಂದು ಕಡೆ ನೇಮಿಚಂದ್ರ ಹೇಳಿದಾನಲ್ಲ, ಕಟ್ಟದಿದ್ರು ಈ ನಿಜವಾಗ್ಲೂ ರಾಮಾಯಣದಲ್ಲಿ ಕೋತಿಗಳು, ಆದರೆ ಈ ಕವಿಗಳು ಸುಮ್ಮನಿರಲ್ಲ, ಕಟ್ಟಿದರು ಅಂತ ಹೇಳ್ತಾನೆ. ಅಂದರೆ ಕವಿಗಳ ಏನು ಅಗ್ಗಳಮೋ ಕವೀಂದ್ರರ, ಅಷ್ಟೊಂದು ಶಕ್ತಿ ಇದೆಯಲ್ಲ ಈ ಕವಿಗಳಿಗೆ. ಕಲ್ಪನೆ ಮಾಡ್ಕೊಂಡು ಕಟ್ಟಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೂ ಸಹ ಕವಿಗಳು ತಮ್ಮ ಪದಬಂಧದಲ್ಲಿ ಕಟ್ಟಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಹಾಗೆ ಈ ರಾಮಾಯಣವನ್ನು ಹೊಸದಾಗಿ ರಚಿಸಿದ್ದಾರೆ. ಈಗ ಭೈರಪ್ಪನವರು ಕಾದಂಬರಿ ರೂಪಕ್ಕೆ ತಂದಿದ್ದಾರೆ. ಶಿವಮೊಗ್ಗದಲ್ಲಿ ಒಬ್ಬರು ಸುನೀತಾ ರಾವ್ ಅನ್ನೋರು ಸಹ ಒಂದು ಕಾದಂಬರಿ ಬರೆದಿದ್ದಾರೆ, ಸೀತೆಯ ಶಪಥ ಅಂತ. ಭೈರಪ್ಪನವರು ಉತ್ತರಾಖಂಡ ಅಂತ ಬರೆದಿದ್ದಾರೆ. ಹೀಗೆ ಬಹಳಷ್ಟು ರಾಮಾಯಣಗಳು ಬಂದಿದೆ. ಈ ಶಕ್ತಿಭದ್ರಂದ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಈ ಒಂದು ಹೊಸ ಥರ ನೋಡಿ, ಕಲ್ಪನೆ ಎಷ್ಟು ಚೆನ್ನಾಗಿದೆ ಅಂದರೆ, ಸೀತೆ ಅಪಹೃತಳಾಗ್ಬಿಟ್ಲಲ್ಲ ರಾಕ್ಷಸರ ಕೈಯಿಂದ. ಅಕಸ್ಮಾತ್ ಅವಳಿಗೆ ಏನಾದರೂ ಗೊತ್ತಾಗ್ಬಿಟ್ಟಿದ್ರೆ, ಅವನು ರಾವಣ ಅಂತ ಸನ್ಯಾಸಿ ವೇಷದಲ್ಲಿ ಬಂದ್ಬಿಟ್ನಲ್ಲ, ರಾವಣ ರಾಕ್ಷಸ ಅಂತ ಅವಳಿಗೆ ಗೊತ್ತಾಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅವಳು ಹೋಗ್ತಿರ್ಲಿಲ್ವಲ್ಲ. ಅದಕ್ಕೆ ಶಕ್ತಿಭದ್ರ ಹೇಳ್ತಾನೆ, ಆ 16,000 ಜನ ರಾಕ್ಷಸರನ್ನ ಕೊಂದಂತಹ ರಾಮನಿಗೆ ಮುನಿಗಳು ಉಡುಗೊರೆಯಾಗಿ ಕೊಟ್ರಂತೆ. ಯಾವುದನ್ನ? ಒಂದು ಚೂಡಾಮಣಿಯನ್ನ, ಅದು ಆಶ್ಚರ್ಯ ಚೂಡಾಮಣಿ ಅಂತ, ಅದನ್ನ ಉಡುಗೊರೆಯಾಗಿ ಕೊಟ್ಟರು ರಾಮನಿಗೆ. ಅದು ಸೀತೆಗೆ ಕೊಟ್ಟ ರಾಮ. ರಾಮನಿಗೆ ಒಂದು ಉಂಗುರವನ್ನ ಕೊಟ್ಟ. ಅದು ಅಷ್ಟು ಆಶ್ಚರ್ಯ. ಏನಪ್ಪ ಅದು ಅಂತಂದ್ರೆ, ಆ ಉಂಗುರವನ್ನಾಗಲಿ ಚೂಡಾಮಣಿಯನ್ನಾಗಲಿ ಧರಿಸಿದ್ರೆ ಯಾರೇ ಒಬ್ಬರು ಬಂದು ಮುಟ್ಟಿದ್ರೂ ಸಹ ಅವರ ಬಣ್ಣ ಬಯಲಾಗಿಬಿಡುತ್ತೆ. ಈಗ ಹೇಳಲ್ವಾ, ಎಷ್ಟೋ ಜನ ಸೀರೆ ತಗೋತಾರೆ, ನೀರಿಗೆ ಹಾಕಿದ ತಕ್ಷಣ ಬಣ್ಣ ಬದಲಾಗಿಬಿಡ್ತು. ಹಾಗೆ ಈ ಥರ ಆ ರಾಕ್ಷಸತ್ವ ಎದ್ಕೊಂಡು ಬಿಡುತ್ತಂತೆ. ನೋಡಿದರೆ ಸನ್ಯಾಸಿ ವಿಪ್ರ, ಆದರೆ ಈ ಚೂಡಾಮಣಿಯ ಒಂದು ಮುಟ್ಟುವಿಕೆಯಿಂದ, ಚೂಡಾಮಣಿನೇ ಮುಟ್ಟಬೇಕು ಅಂತಿಲ್ಲ, ಆ ಧರಿಸಿದವರನ್ನ ಮುಟ್ಟಿದ್ರೂ ಸಹ ಅವನ ಶಕ್ತಿ ಗೊತ್ತಾಗ್ಬಿಡುತ್ತೆ. ಅಂತಹ ಒಂದು ನಾಟಕವನ್ನು ಶಕ್ತಿಭದ್ರ ಬರೆದಿದ್ದಾನೆ. ಹೀಗೆ ಸಾವಿರಾರು ನಾಟಕಗಳು, ಸಾವಿರಾರು ಕಥೆಗಳು ಬಂದರೂ ಸಹ ಇನ್ನೂ ರಾಮಾಯಣದಲ್ಲಿ ಇನ್ನೂ ಏನಾದರೂ ಹೇಳ್ಬೋದಲ್ಲ ಅನ್ನೋ ಒಂದು ತವಕ ಕವಿಗಳಿಗಿದೆ. ಅಂತಹ ಒಂದು ಉತ್ತಮವಾದಂತಹ, ಪುಣ್ಯಪ್ರದವಾದಂತಹ, ವಿಚಾರಾತ್ಮಕವಾದಂತಹ, ಮಾನವೀಯ ಮೌಲ್ಯಗಳನ್ನುಂಟಂತಹ ತೊರವೆ ರಾಮಾಯಣವನ್ನು ನಾವಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಹಿನ್ನೆಲೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ, ಇದಿಷ್ಟು ಪೀಠಿಕೆ ಅಷ್ಟೇ. ಹಿನ್ನೆಲೆ ಶ್ರೀರಾಮಚಂದ್ರ, ಅದು ಪುನಃ ಕಥೆಯಲ್ಲೂ ಬರುತ್ತೆ. ಶ್ರೀರಾಮಚಂದ್ರ ತಂದೆಯ ಆಜ್ಞೆಯನ್ನು ಧಿಕ್ಕರಿಸದೆ, ತಂದೆಯ ಆಜ್ಞೆಗೆ ಪುನಃ ಯಾಕೆ ಧಿಕ್ಕರಿಸದೆ ಅಂದರೆ ಪುನಃ ದಶರಥನೇ ಹೇಳ್ತಾನೆ, ಬೇಡ ನೀ ಕಾಡಿಗೆ ಹೋಗಬೇಡ, ನಾವು ಒಂದ್ಸರಿ ಹೇಳಿಬಿಟ್ಟೆ ಅಲ್ವಾ, ಆದರೆ ಹೋಗಬೇಡ, ನೀ ಖಂಡಿತ ಹೋಗಬೇಡ, ನಂಗೆ ಸಂತೋಷ ಆಗುತ್ತೆ ಅಂತಾನೆ. ಆದರೆ ಕೊಟ್ಟ ವಚನವನ್ನು ಪರಿಪಾಲಿಸಬೇಕು ಅಂಥೇಳಿ ಪಟ್ಟಾಭಿಷೇಕದ ಸಮಯದಲ್ಲಿ ಅವನು ವನವಾಸಕ್ಕೆ ಹೊರಡ್ತಾನೆ. ಸೀತೆ ನೀನಿದ್ದಲ್ಲೇ ನಾನಿರಬೇಕು ಅಂತ ಹೇಳಿ ಅವಳು ಹಠ ಹಿಡಿದು ಬರ್ತಾಳೆ. ರಾಮ ಬೇಡ ಅಂತಾನೆ ಅರಮನೆಯಲ್ಲಿ ಇರು ಅಂದರೂ ಸಹ ಅವಳು ಹಠ ಹಿಡಿದ್ಬಿಟ್ಟು, ನೀನೇ ನನ್ನ ಜೊತೆಲಿ ಇರಬೇಕು, ನಾನು ನಿನ್ನ ಜೊತೆಲೇ ಇರಬೇಕು ಅಂಥೇಳಿ ಸೀತೆಯು ಬರ್ತಾಳೆ. ವನವಾಸಕ್ಕೆ ಹೋಗ್ತಾರೆ, ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾರೆ. ಕೊನೆಯಲ್ಲಿ ಕಬಂದ ಅವನ
ಕೈಯನ್ನು ಕತ್ತರಿಸಿದ ಮೇಲೆ, ಕಬಂಧನ ಕೈಯನ್ನು ಕತ್ತರಿಸಿ ಅವನ್ನ ಸಾಯಿಸಿದ ಮೇಲೆ ಅವನು ಹೇಳ್ತಾನೆ, ಸೀತೆ ಅಪಹರಣವಾಗಿಬಿಡುತ್ತೆ ಅಲ್ಲಿ. ಆ ಅನಂತರ ಹೇಳೋದೇನಪ್ಪ ಅಂದರೆ, ನೀನು ಸುಗ್ರೀವನ ಸಖ್ಯವನ್ನು ಮಾಡು, ನಿನಗೆ ಅವನು ಉಪಕಾರವನ್ನು ಮಾಡ್ತಾನೆ. ಅಲ್ಲಿಗೆ ಸುಗ್ರೀವನನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ ರಾಮ ಲಕ್ಷ್ಮಣರು. ಈ ಸೂಚನಾ ಪದ್ಯದಲ್ಲಿ ಹೀಗೆ ಹೇಳ್ತಾನೆ, ಸುಗ್ರೀವನನ್ನು ನೋಡಿ ಅವನಿಗೆ ಆಶೀರ್ವಾದವನ್ನು ಮಾಡಿ ರಾಮಚಂದ್ರ, ದಯಾಳುವಾದಂಥ ರಾಮಚಂದ್ರ ಸುಗ್ರೀವನಿಗೆ ಆಶ್ಚರ್ಯಪಡುವಂತಹ ಸಖ್ಯವನ್ನು ಕೊಡ್ತಾನೆ, ಆಲಂಗಿಸಿಕೊಂಡು ಸಖ್ಯವನ್ನು ಕೊಡ್ತಾನೆ ಅನ್ನೋದಕ್ಕಂಥ ಕಥಾಭಾಗ ಇದೆ. ಅದನ್ನು ಇವರು ವಾಚನವನ್ನು ಮಾಡ್ತಾರೆ, 10 ಪದ್ಯ ವಾಚನ ಮಾಡ್ತಾರೆ. ಒಂದು ಹೇಳಿ. ಆಳುತ್ತಿದ್ದನು ಸಕಲ ಗೋಲಾಂಗೂಲ ಸಾಮ್ರಾಜ್ಯವನು, ದಿವಿಜರ ಶೈಲಗೆ ಎಣೆ ಎಣಿಪ ಅದ್ರಿ ಶಿಖರದ ರಾಜಧಾನಿಯಲಿ. ನೀಲ ನಳ ಹನುಮಂತ ತಾರ ಕರಾಳ ಬಲ ಕೇಸರಿ ರುಮಾದ್ಯರ ಮೇಳದಲ್ಲಿ, ಕಪಿ ವಿಪುಲ ಕಾಲಗ್ರೀವ ಸುಗ್ರೀವ ಆಳುತ್ತಿದ್ದನು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಸಾಕ್ಷಾತ್ ಶಿವನೇ ಗಿರಿಜೆಗೆ ಹೇಳಿದಂತಹ ಮಾತು. ವಿಷ್ಣುವಿನ ಅವತಾರವಾದರೂ ಸಹ ಶ್ರೀರಾಮಚಂದ್ರ ಆ ವಿಷ್ಣು ಸಹಸ್ರನಾಮದ ಒಂದು ಪುಣ್ಯ ಏನು ಸಿಗುತ್ತೋ ಅದು ಕೇವಲ ರಾಮ 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 ಅಂದರೆ ಸಿಕ್ಕತ್ತೆ, ರಾಮನ ಒಂದು ಜಪ ಮಾಡಿದರೆ ಸಾಕು ಸಿಕ್ಕತ್ತೆ ಅಂತ ಹೇಳಿ ಶಿವನೇ ಆ ರಾಮಚಂದ್ರನ ಗುಣಗಾನವನ್ನು ಮಾಡ್ತಾನೆ. ಅದು ಈ ಮುದ್ದಣ್ಣನ ಒಂದು ಕಾವ್ಯದಲ್ಲೂ ಸಹ ಬರುತ್ತೆ, ಆ ಆಧ್ಯಾತ್ಮ ರಾಮಾಯಣದಲ್ಲಿ ಬರುತ್ತೆ. ಗಿರಿಜೆಗೆ ಶಿವನೇ ಹೇಳಿದಂಥ ನೆಚ್ಚಿನ ನಾಮ ಇದು. ಆಗ ಗಿರಿಜೆ ಕೇಳ್ತಾರೆ, ಅಂತಹ ಮಹಾನುಭಾವನ ಕಥೆಯನ್ನೇ ಹೇಳು ಅಂತಂದಾಗ ಶಿವ ರಾಮನ ಕಥೆಯನ್ನೇ ಹೇಳ್ತಾನೆ ಅಂತಲೂ, ಆನಂತರ ವಾಲ್ಮೀಕಿಯ ಮೂಲಕ ಮುಂದಿನ ಕಥೆ ಮುಂದುವರಿಯುತ್ತೆ ಅಂತಲೂ ಹೇಳ್ತಾರೆ. ಪ್ರಾರಂಭದಲ್ಲಿ ಈ ಸನ್ನಿವೇಶವನ್ನು ತರುವೆ ನರಹರಿ ಅಳವಡಿಸ್ಕೊಂಡಿದ್ದಾನೆ. ಏನು ಕತೆ ಹೇಳ್ತಾ ಇದ್ದಾನಪ್ಪ ಅಂತಂದರೆ, ಸುಗ್ರೀವ ಅಂತಕ್ಕಂಥ ವಾನರ ವೀರ ಶೂರ, ಅವನು ರಾಜ. ಆ ರಾಜ ತನ್ನ ರಾಜ್ಯದಿಂದ ಹೊರದೂಡಲ್ಪಟ್ಟ ಅಣ್ಣನಿಂದ ಈಗ ಎಲ್ಲಿದ್ದಾನಪ್ಪ ಅವನು? ಋಷ್ಯಮೂಕ ಪರ್ವತದಲ್ಲಿ ಇದ್ದಾನೆ. ಋಷ್ಯಮೂಕ ಪರ್ವತದಲ್ಲಿ ಅಣ್ಣ ಪ್ರವೇಶಿಸಲು ಸಾಧ್ಯವಿಲ್ಲದಂತಹ ಪರ್ವತ ಅದು. ಅಂತಹ ಪರ್ವತದಲ್ಲಿ ತನಗೆ ಬೇಕಾದಂಥ ಅಂದರೆ ತನ್ನನ್ನು ಇಷ್ಟಪಡುವಂತಹ ನಾಯಕರಾದಂತಹ ಹನುಮಂತ, ನಳ, ನೀಲ, ಜಾಂಬವಂತ, ಹೀಗೆ ಎಲ್ಲರ ಸಮೂಹದಿಂದ ಅವನು ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾನೆ. ಏನಿದಚ್ಚರಿ ನಮ್ಮ ರಾಷ್ಟ್ರವು ಅಮಾನುಷ ಸ್ಥಳವು, ಇಲ್ಲಿಗೆ ಎತ್ತಣ ಮಾನವರ ಸಂಚಾರ ಸಂಘಟನವು ವಿಚಿತ್ರವಲ. ದಾನವರೋ ಮೇಂದಿವಿಜರೋ ಹರಿಸೂನುವಿನ ಗುಪ್ತಿಗರೋ, ಬರವು ನವೀನವಾಗಿದೆ ಹನುಮಾ ನೋಡು ಅವರುಗಳ ನೀನು ಎಂದ. ಸುಗ್ರೀವ ಋಷ್ಯಮೂಕ ಪರ್ವತದಲ್ಲಿ ಮೇಲ್ಭಾಗದಲ್ಲಿ ಇದ್ರೂ ಸಹ ವಾಲಿಯ ಸಹಚರರು ಯಾರಾದರೂ ಬಂದು ನನಗೆ ತೊಂದರೆ ಕೊಡಬಹುದು, ನನ್ನನ್ನು ಕೊಲ್ಲಬಹುದು ಅಂತ ಹೆದರ್ತಾ ಇದ್ದ. ವಾಲಿ ಬರೋದಿಲ್ಲ, ಯಾಕೆಂದ್ರೆ ಅದು ಮುಂದೆ ಕತೆ ಬರುತ್ತೆ. ವಾಲಿ ಯಾಕೆ ಋಷ್ಯಮುಖ ಪರ್ವತಕ್ಕೆ ಬರಲ್ಲ ಅನ್ನೋಕ್ಕೆ ಮುಂದೆ ಕತೆ ಬರುತ್ತೆ. ವಾಲಿಯ ಸಹಚರರು ಯಾರಾದರೂ ಬಂದು ನನ್ನನ್ನು ಕೊಂದುಬಿಟ್ರೆ ಏನು ಮಾಡಲಿ? ಹೇಗೆ ಈ ಹಾವು ಬರುತ್ತೆ ಅಂತ ಹೆದರ್ಕೊಂಡು ಓಡಾಡೋರಿಗೆ ಏನು ಕಂಡ್ರು ಹಾವೇ ಅನ್ಸುತ್ತಲ್ಲ, ಹಾಗೆ ಇಲ್ಲಿ ಪರ್ವತದ ಶಿಖರದ ಮೇಲಿದ್ದಂತಹ ಸುಗ್ರೀವನಿಗೆ ಕೆಳಗೆ ತಪ್ಪಲಿನಲ್ಲಿ ಯಾರೋ ನೋಡೋದಕ್ಕೆ ಸೂರ್ಯನ ಹಾಗೆ ತೇಜಸ್ವಿಯಾದಂತಹ ಯುವಕ, ಜೊತೆಯಲ್ಲಿ ಇನ್ನೂ ಉತ್ಕೃಷ್ಟನಾದಂತಹ ಒಬ್ಬ ಯುವಕ, ಹೀಗಿರುವಂತಹ ಇಬ್ಬರು ಯುವಕರು ಬಿಲ್ಲು ಬಾಣಗಳು ಕತ್ತಿಗಳೊಡನೆ ಅಲಂಕೃತರಾಗಿ, ಆದರೆ ತಾಪಸ ವೇಷದಿಂದ ಇದ್ದಾರೆ. ಅವರು ತಾಪಸ ವೇಷವನ್ನು ಧರಿಸಿದ್ದಂಥ ಇಬ್ಬರು ಧೀರರು, ಶೂರರು ನೋಡಿದರೆ ಸಂತೋಷ ಆಗಬೇಕು. ಎಂತಹ ಅಪೂರ್ವವಾದಂತಹ ಶಕ್ತಿ ಇದೆ ಇವರಿಗೆ ಅಂತ ಅನ್ಬೇಕು. ಅಂತಹ ಶಕ್ತಿವಂತರಾದವರು ಬರ್ತಾ ಇದ್ದಾರೆ. ಬಿಲ್ಲು ಬಾಣ ನೋಡ್ದ, ಕತ್ತಿ ನೋಡ್ದ, ಓಹೋ ನನ್ನನ್ನು ಕೊಲ್ಲಕ್ಕೆ ಬರ್ತಾ ಇದ್ದಾರೆ. ಕೊಲ್ಲಕ್ಕೆ ಯಾರು ಬರ್ತಾರೆ? ಹಾಗಾದರೆ ವಾಲಿಯ ಸಹಚರರೇ ಇರಬೇಕು. ವಾಲಿ ಬರೋ ಹಾಗಿಲ್ವಲ್ಲ, ಅದರಿಂದ ವಾಲಿಯ ಸಹಚರರೇ ಇರಬೇಕು ಅಂತ ಹೇಳಿ
ಅವನ ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಿದ್ದಾನೆ. ಯಾರಿಗೂ ಹೇಳೋಕ್ಕೂ ಹೆದರಿಕೆ. ಓಡಾಡಬೇಕಾದ್ರೆ ಹನುಮಂತ ವಿನಯವಾಗಿ ಕೇಳ್ತಾನೆ, ಸ್ವಾಮಿ ಯಾಕೆ ಹೀಗೆ ಓಡಾಡ್ತಾ ಇದ್ದೀರಿ? ನೀವು ರಾಜಕುಮಾರರು, ರಾಜರು, ಹೀಗೆಲ್ಲ ಓಡಾಡೋದಿದೆಯಲ್ಲ, ಮರ ಹತ್ತೋದು ಇಳಿಯೋದು ಇವೆಲ್ಲ ವಾನರರ ಕೆಲಸ. ನೀವು ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಿ? ಏನು ಸಂಬಂಧ ನಿಮಗೆ? ಏನಾಗಿದೆ ತೊಂದರೆ? ಯಾಕಿಷ್ಟು ಓಡಾಡ್ತೀರಿ? ಯಾಕಿಷ್ಟು ಗಾಬರಿ ಆಗಿದ್ದೀರಿ ಅಂತ ಹನುಮಂತ ಕೇಳಿದಾಗ, ನೋಡು ಹನುಮಂತ, ಅಲ್ಲಿ ನೋಡು, ಆ ಬೆಟ್ಟದ ತಪ್ಪಲಿನಲ್ಲಿ ಯಾರೋ ಬರ್ತಾ ಇದ್ದಾರಲ್ವಾ, ಕಾಣಿಸ್ತಾ ಇದೆ ಅಲ್ವಾ? ಎಷ್ಟೊಂದು ಶಕ್ತಿವಂತರಿದ್ದ ಕಾಣ್ತಾರೆ. ಬಿಲ್ಲು ಬಾಣಗಳನ್ನ ತೆಗೆದುಕೊಂಡಿದ್ದಾರೆ. ಸೂರ್ಯ ಚಂದ್ರರ ಹಾಕಿ ಕಾಣ್ತಾ ಇದ್ದಾರೆ. ಅಂಥವ್ರು ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ಬಹುಶಃ ವಾಲಿಯೇ ಕಳಿಸಿರ್ಬೇಕು ಅಂತ ಹೇಳ್ತಾನೆ. ಆಮೇಲೆ ಹನುಮಂತ, ಒಂದು ಕೆಲಸ ಮಾಡು, ನೀನು ವಿಪ್ರವೇಶದಲ್ಲಿ ಹೋಗು. ನೋಡಿ ಎಷ್ಟು ಚೆನ್ನಾಗಿದೆ, ವಿಪ್ರವೇಶದಲ್ಲಿ ಹೋಗು. ಹೋಗ್ಬಿಟ್ಟು ಅವ್ರು ಯಾರು, ಏನಕ್ಕೆ ಬಂದಿದ್ದಾರೆ ಅಂತ ನೀ ಮೊದಲು ಮಾತಾಡಬೇಡ. ನೋಡಿ ಮಾತುಗಳನ್ನು ಯಾವ ರೀತಿ ಹೇಳ್ಕೊಡ್ತಾನೆ ಅಂತ. ಯಾರನ್ನಾದ್ರೂ ಕಂಡ್ರೆ ನಾವು ನಮಸ್ಕಾರ ಮಾಡಬೇಕು. ಮಾತುಗಳು ಆಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ನೀನು ಅವರಿಗೆ ಅವಕಾಶ ಮಾಡಿಕೊಡು, ಅವರು ಮಾತಾಡಲಿ, ನೀನೇನು ಮಾತಾಡಬೇಡ ಅಂತ ಹೇಳಿ ಆ ವಿಪ್ರವೇಶದಲ್ಲಿ ಹೋಗು ಅಂಥೇಳಿ ಹನುಮಂತನನ್ನ ಸುಗ್ರೀವ ಕಳಿಸ್ತಾ ಇದ್ದಾನೆ. ಅಪ್ಪಣೆ ಅಂತ ಹೇಳ್ದ ಹನುಮಂತ. ಎಷ್ಟು ಚೆನ್ನಾಗಿ ಅವನು ಒಂದು ಉಡುಗೆಯನ್ನು ತೊಡ್ಕೊಂಡ ಅಂತಂದರೆ, ಹನುಮಂತ ಹೋಗಿ ನೋಡ್ಕೊಂಡು ಬಾ ಅಂತಂದಾಗ ಶಿವಾಂಶ ಸಂಭೂತ ಇವನು ಹನುಮಂತ, ಸಾಧಾರಣದವನಲ್ಲ. ಅವನು ಈ ರಾಮ ಲಕ್ಷ್ಮಣರನ್ನ ನೋಡೋದಕ್ಕೆ ಹೊರಟಿದ್ದಾನೆ. ವಿತತ ವಿಮಲಾಂನಾಯಮಯ ವಿಶ್ರುತದ ಮಣಿಕುಂಡಲದ ವಿವಿಧ ಸ್ಮೃತಿ ವಿಲಾಸ ಬ್ರಹ್ಮದಂಡದ ನಿರ್ಜಿತ ಇಂದ್ರಿಯದ ನುತ ಕನಕ ಕೌಪೀನದ ಆಗಮದ ಅತಿಶಯದ ಯಜ್ಞೋಪವೀತದ ಯತಿಕುಲೋತ್ತಮನು ಐದಿದನು ನರರೂಪಿನ ಅಚ್ಯುತನ. ಹನುಮಂತ ವೇದಮಯವಾದ ಕುಂಡಲಗಳನ್ನ ಧರಿಸ್ಕೊಂಡಿದ್ದಾನೆ. ವಿವಿಧ ಪುರಾಣಗಳ ಬ್ರಹ್ಮದಂಡವನ್ನು ಹಿಡಿದಿದ್ದಾನೆ. ಅಂದ್ರೆ ಅಷ್ಟೆಲ್ಲ ಶಾಸ್ತ್ರ ಅವನಿಗೆ ಗೊತ್ತಿತ್ತು. ಇಂದ್ರಿಯ ನಿಗ್ರಹವೆಂಬ ಕೌಪೀನವನ್ನು ಇಟ್ಕೊಂಡು ಶಾಸ್ತ್ರವೆಂಬ ಯಜ್ಞೋಪವೀತವನ್ನ ಧರಿಸಿದ್ದಾನೆ. ಆ ಯತಿ ಶ್ರೇಷ್ಠನ ಯತಿಶ್ರೇಷ್ಠನ ಅವತಾರದಲ್ಲಿ ಬರ್ತಾ ಇದ್ದಾನೆ ಹನುಮಂತ. ನೋಡ್ತಾ ಇದ್ದಾನೆ. ಸುಮ್ಮನೆ ಬಂದು ಅವ್ರ ಹತ್ರ ನಮಸ್ಕಾರ ಮಾಡಿಸ್ಕೊಂಡು ನಿಂತ್ಕೋಬೇಕಾಗಿತ್ತು ಹನುಮಂತ. ಯತಿ ಅವತಾರದಿಂದ ಇರೋದ್ರಿಂದ ಇಲ್ಲೇನಾಗಿದೆ, ಅವನು ನೋಡಿದ ತಕ್ಷಣವೇ ಇವನು ಶ್ರೀಹರಿ ಶಂಖಚಕ್ರ ಗದಾಧಾರಿಯಾದಂತ ವಿಷ್ಣು ಅಂತ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ನೋಡಿದ ತಕ್ಷಣವೇ ಕಣ್ಣು ಮುಂದೆ ವಿಷ್ಣುವಿನ ಅವತಾರದ ಹಾಗೆ ನಿಂತಿರೋದು ಕಾಣಿಸ್ತಾ ಇದೆ ಈ ಹನುಮಂತನಿಗೆ. ಏನು ಯೋಚನೆ ಮಾಡಲೇ ಇಲ್ಲ, ಹೋಗಿ ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ಟ. ಇಷ್ಟೊಂದು ಚೆನ್ನಾಗಿ ಯತಿ ಶ್ರೇಷ್ಠನ ಬಟ್ಟೆಯನ್ನು ಉಟ್ಕೊಂಡಂತಹ, ಕೌಪೀನವನ್ನು ಉಟ್ಕೊಂಡು ದಂಡ ಕಮಂಡಲವನ್ನು ಹಿಡಿದು ಯತಿ ಶ್ರೇಷ್ಠನ ಹಾಗಿದ್ದಂತಹ ಹನುಮಂತ ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ಟ ಶ್ರೀಹರಿ ಹತ್ರ. ರಾಮ ಲಕ್ಷ್ಮಣರಿಗೆ ಆಶ್ಚರ್ಯ, ಯತಿಗಳು ಎಲ್ಲಾದ್ರೂ ನಮಗೆ ನಮಸ್ಕಾರ ಮಾಡೋದುಂಟೆ, ನಾವು ಕ್ಷತ್ರಿಯರು, ನಮಗೆ ನಮಸ್ಕಾರ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಅವರು ನಿಬ್ಬೆರಗಾಗ್ತಾ ಇದ್ದಾರೆ. ಕಾಣುತೈ ರಘುಜನ ಸುದರುಶನ ಪಾಣಿಯಂದೇ ಮಾಡಿದನು. ಪರಿಮಾಣವು ಎಂತುಟೋ ಪವನ ಸುತನ ಪರಂಗಿತಜ್ಞತೆಯ ಕಾಣವು ಅರಸಿ ಸಮಸ್ತ ನಿಗಮ ಶ್ರೇಣಿ ತನ್ನಯ ತಾಯನು
ಆಯ್ತು ಎಂದು ಅಂಗ್ರಿಗೆ ಆನತನಾದನ ಹನುಮ. ಇಲ್ಲಿ ಹನುಮಂತ ನಮಸ್ಕಾರ ಮಾಡಿದಂಥ ಹಿನ್ನೆಲೆ ಒಂದಿದೆ. ಹನುಮಂತ ಅಂಜನಾದೇವಿಯ ಮಗ, ಅವನು ವಾಯುಸುತ. ಚಿಕ್ಕಂದಿನಿಂದಲೇ ಚಿಕ್ಕ ಬಾಲಕ ಇನ್ನು ಸೂರ್ಯನನ್ನೇ ಹಣ್ಣು ಅಂತ ಹೇಳಿ ತಿನ್ನೋಕೆ ಹೋದಂಥವನು. ಸೂರ್ಯನನ್ನೇ ಬಾಲ ಸೂರ್ಯನಾಗಿದ್ದ, ಕೆಂಪ ಇದ್ದ, ಓಹೋ ಇದು ಮಾವಿನ ಹಣ್ಣಯ್ಯ ಅಂತ ಹೇಳಿ ಹತ್ತಿ ಹಾರೇ ಬಿಟ್ಟ, ಸೂರ್ಯಲೋಕಕ್ಕೆ ಹೋಗ್ಬಿಟ್ಟ. ತಕ್ಷಣ ಸೂರ್ಯ ಗಾಬರಿ ಆಗ್ಬಿಟ್ಟ, ಏನಿದು ಅಂತ. ಇಂದ್ರ ಬಂದು ವಜ್ರಾಯುಧದಲ್ಲಿ ಅವನಿಗೆ ಹೊಡೆದ್ಬಿಟ್ಟ. ಅವನಿಗೆ ಕೆನ್ನೆಗೆ ಹೊಡೆದಿದ್ರಿಂದ ಅವನಿಗೆ ಕೆನ್ನೆ ಉಬ್ಬೋಯ್ತು, ಹನುಮಂತ ಅಂತ ಹೆಸರಾಯ್ತು. ಮಗು ಕೆಳಕ್ಕೆ ಬಿದ್ದುಬಿಡ್ತು, ಉಸಿರಾಡ್ತಾ ಇಲ್ಲ. ತಕ್ಷಣ ಗಾಬರಿ ಆಗ್ತಾ ಇದೆ ತಾಯಿಗೆ. ಅಂಜನಾದೇವಿಗೆ ಓಡಿ ಬಂದು ಎತ್ಕೊಳಕ್ಕೆ ಹೋಗ್ತಿದ್ದಾಳೆ. ವಾಯು ಬಂದ, ಏನಿದು ನನ್ನ ಮಗನಿಗೆ ಯಾರು ಈ ಅಪಚಾರ ಮಾಡಿದವರು? ನೋಡ್ದ ಇಂದ್ರ ಅಂತ ಗೊತ್ತಾಯ್ತು. ಮಾಡಿಸ್ತೀನಿ ಇಂದ. ನೋಡಿ ಅವನು ಎಂಥ ಒಳ್ಳೆಯ ಆಲೋಚನೆ ಮಾಡ್ದ. ತಾನು ಹೋಗಿ ಗುಹೆ ಒಳಗೆ ಕೂತ್ಕೊಂಡ್ಬಿಟ್ನಂತೆ ವಾಯು. ಉಸಿರೇ ಇಲ್ಲದೆ ಇದ್ರೆ ಯಾರು ಬದುಕ್ತಾರೆ? ಸಮಸ್ತ ದೇವತೆಗಳು ಹೋಗಿ ಅವನು ಕಾಲಿ ಬಿದ್ರು. ಇಲ್ಲಪ್ಪ, ನಾವು ಹನುಮಂತನಿಗೆ ಏನು ಮಾಡೋದಿಲ್ಲ, ಯಾವ ವಿದ್ಯೆಯನ್ನು ಕೊಡ್ತೇನೆ, ಅವನಿಗೆ ಶಕ್ತಿಯನ್ನು ಕೊಡ್ತೇವೆ, ನನ್ನ ಕಾಪಾಡು ಅಂತ ಹೇಳಿ ಬೇಡ್ಕೊಂಡಾಗ ವಾಯು ಹೊರಗಡೆಗೆ ಬಂದು ಅವರಿಗೆ ಸಮಾಧಾನವನ್ನು ಮಾಡಿದ. ಈ ಹನುಮಂತನಿಗೆ ಒಬ್ಬೊಬ್ಬರು ಒಂದೊಂದು ಶಕ್ತಿಯನ್ನು ಕೊಟ್ಟರು. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಇವನು ಸುಮ್ಮನಿರಲಿಲ್ಲ ಹನುಮಂತ. ಪುಟ್ಟ ಹುಡುಗ, ಚೇಷ್ಟೆ ಜಾಸ್ತಿ. ಮುನಿಗಳ ಹತ್ರನೆಲ್ಲ ಹೋಗೋದು, ಅವರ ಬಟ್ಟೆ ಹರಿವಿದ್ದನ್ನೆಲ್ಲ ಹೊತ್ಕೊಂಡು ಓಡೋಗ್ಬಿಡೋದು, ಕಮಂಡಲಗಳನ್ನೆಲ್ಲ ಹೊತ್ಕೊಂಡು ಓಡೋಗ್ಬಿಡೋದು, ಆ ಯಜ್ಞಕ್ಕೆ ನೀರು ಹಾಕಿಬಿಡೋದು. ಇಲ್ಲ ಪುಟ್ಟ ಹುಡುಗ, ಚೇಷ್ಟೆ ಅವೆಲ್ಲ. ಮುನಿಗಳು ಅವನಿಗೆ ಶಾಪ ಕೊಟ್ಬಿಟ್ರು, ನೀನು ಕಲಿತ ವಿದ್ಯೆ ಮರೆತು ಹೋಗ್ಲಿ ಅಂತ. ಸೂರ್ಯ ವೇದವನ್ನು ಹೇಳ್ಕೊಟ್ಟಿದ್ದ, ಇಂದ್ರ ವ್ಯಾಕರಣ ಸೂತ್ರವನ್ನು ಹೇಳ್ಕೊಟ್ಟಿದ್ದ, ಹಿಂಗೆಲ್ಲ ಮರೆತು ಹೋಗ್ಲಿ ಅಂದ್ಬಿಟ್ರು. ತಕ್ಷಣ ಅಳ್ತಾ ಬಂದ ಹನುಮಂತ ಅಮ್ಮನ ಹತ್ರ, ಅಮ್ಮ ನನಗೆಲ್ಲ ಶಾಪ ಕೊಟ್ಬಿಟ್ರು, ನನಗೇನು ಶಕ್ತಿನೇ ಇಲ್ಲ ಆಯಿತು, ನಾನು ಇನ್ನೇನು ಬದುಕಿ ಏನು ಫಲ ಅಮ್ಮ ಅಂತತ್ತಾಗ ಅಮ್ಮ ಸಮಾಧಾನ ಮಾಡಿ ಹೇಳ್ತಾಳೆ, ಮಗು ನೀನು ಸಾಧಾರಣದವನಲ್ಲ, ನಿನ್ನಿಂದ ಮಹತ್ ಕಾರ್ಯ ಆಗಬೇಕಾಗಿದೆ. ನೀವು ಮುಂದೆ ಯಾರನ್ನ ನೋಡಿದ ತಕ್ಷಣ, ಯಾವ ವ್ಯಕ್ತಿಯನ್ನ ನೋಡಿದ ತಕ್ಷಣ ಇವನು ಶ್ರೀ ವಿಷ್ಣು ಅಂತ ಹೇಳಿ ನಿನಗೆ ಅನಿಸುತ್ತೋ, ಶಂಖಚಕ್ರ ಗದಾಪಾಣಿಯಾಗಿ ಕಂಡು ಬರ್ತಾನೋ ಅಂಥವನನ್ನು ಆರಾಧನೆ ಮಾಡು, ಅಂಥವನ ಸೇವೆಯನ್ನು ಮಾಡು. ಅಷ್ಟೇ ನಿನಗೆ ಈ ಮಹತ್ ಕಾರ್ಯದಲ್ಲಿ ನೀನು ಸೇವಾ ಕಂಕರವನ್ನು ತಗೋ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಅಂದ ಯಾವಾಗ ನನಗೆ ರಾಮ ಸಿಗ್ತಾನೆ, ನನಗೆ ಯಾವಾಗ ನನಗೆ ವಿಷ್ಣು ಸಿಗ್ತಾನೆ ಅಂತ ಕಾಯ್ತಾ ಇದ್ದ. ಈಗ ನೋಡಿದ ತಕ್ಷಣವೇ ಅವನಿಗೆ ನಮಸ್ಕಾರ ಮಾಡೋಣ ಅಂತ ಅನ್ನಿಸ್ಬಿಡ್ತು. ಬರ್ತಾ ಇದೆಯಾ? ನೀವು ವಿಪ್ರರು ವೀರ ಪಾರ್ಥಿವರು ಆವು, ನಮಗೆ ಅಭಿವಂದಿಸುವುದು ಇದು ಭಾವಿಸಲು ಮಾಯಾ ವಿಲಾಸಕವು ಎಂಬ ಬಗೆ ಮನವ ತೀವಿಕೊಂಡಿದೆ. ತತ್ತ ಕಾರ್ಯವದು ಆವುದು ಆರು ಅಟ್ಟಿದರು ನೀ ತಾನವನು ಇಲ್ಲಿಗೆ ಬಂದಾದನೇನೋ ಎಂದು ಬೆಸಗೊಂಡ. ಯಾವಾಗ ಹನುಮಂತ ನಮಸ್ಕಾರವನ್ನ ಮಾಡಿಬಿಟ್ನೋ ರಾಮನಿಗೆ, ರಾಮ ಅವನಿಗೆ ಎಬ್ಬಿಸ್ಬಿಟ್ಟು ಹೇಳ್ತಾನೆ, ಏನ್ ಸ್ವಾಮಿ ಇದು, ನಿಮಗೆ ಗೊತ್ತಿಲ್ವೇ, ನೀವು ತಿಳಿದವರು, ನಾವು ಕ್ಷತ್ರಿಯರು, ನಮಗೆ ನೀವು ನಮಸ್ಕಾರ ಮಾಡಬಹುದೇ, ನಾವು ನಿಮಗೆ ನಮಸ್ಕಾರ ಮಾಡಬೇಕಾಗಿದೆ ಅಂತ ಹೇಳಿದಾಗ ಆಗ ಅವನು ಹೇಳ್ತಾನೆ, ಏನು ಇದು, ಈ ಗುರು ಹಿರಿಯರಿಗೆ ನಮಸ್ಕಾರ ನಾವು ಮಾಡ್ತೀವಿ, ಆದರೆ ಯತಿಗಳು ಅದಕ್ಕಿಂತ ಶ್ರೇಷ್ಠ. ಯಾರು ನಿಮ್ಮನ್ನು ಕಳಿಸಿದ್ರು, ನೀವು ಇಲ್ಲಿ ಯಾತಕ್ಕೆ ಬಂದ್ರಿ, ನಮ್ಮಂತ್ರ ಬಂದು ನಮಸ್ಕಾರ ಮಾಡುವಂಥದ್ದು ಯಾಕೆ ಹೀಗಾಯ್ತು ಅಂತ ಕೇಳ್ತಾ ಇದ್ದಾನೆ ಶ್ರೀರಾಮಚಂದ್ರ. ಹಾಗಾದರೆ ಆಗ ಹೇಳ್ತಾ ಇದ್ದಾನೆ, ನಮಗೆ ಒಂದು ಹೆದರಿಕೆ ಏನಪ್ಪ ಅಂದರೆ, ರಾಮನಿಗೂ ಹೆದರಿಕೆ ನೋಡಿ ಹೇಗಿದೆ, ಸುಗ್ರೀವನಿಗೊಬ್ಬನಿಗೆ ಅಲ್ಲ ರಾಮನಿಗೂ ಹೆದರಿಕೆ. ಏನು ಅಂದರೆ, ಆಗಲೇ ಸೀತೆಯನ್ನು ಕಳ್ಕೊಂಡು ಬಿಟ್ಟಿದ್ದಾನೆ. ಮಾಯಾಜಿಂಕೆಯನ್ನ ಒಬ್ಬ ರಾಕ್ಷಸ ಮಾಯಾಜಿಂಕಿ ಅವತಾರದಲ್ಲಿ ಬಂದರೂ ಗೊತ್ತಾಗಿಲ್ಲ ಅಂದ್ರೇನು, ರಾಮನಿಗೆ ಒಂದ್ಸರಿ ಅನ್ಸುತ್ತೆ, ಓ ಇದು ಮಾಯಾಜಿಂಕೆ ಅಂತ. ಸೀತೆಗೆ ಹೇಳಿದ್ರೆ ಅವಳು ಕೇಳಿರಲ್ಲ. ಮಾಯಾಜಿಂಕೆಯಲ್ಲಿ ಮೋಸ ಹೋಗ್ಬಿಟ್ಟಿದ್ದಾನೆ ರಾಮ. ಇಲ್ಲಿ ಸೀತೆಯನ್ನ ಕರ್ಕೊಂಡು ರಾವಣ ಯತಿವೇಷದಲ್ಲಿ ಬಂದು ಅವನು ಕದ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಅಲ್ಲೂ ಮೋಸ ಆಗ್ಬಿಟ್ಟಿದೆ. ಈ ರಾಕ್ಷಸರ ಮಾಯೆ ನಮಗೆ ಗೊತ್ತಾಗೋದಿಲ್ಲ. ನೀವು ಯಾರು, ನೀವು ಏನು ಅಂತ ಕೇಳಿದಾಗ, ನಾವು ಮಾಯಾವಿಗಳಲ್ಲ, ನೀವು ಬಂದ ಕಾರಣ ಹೇಳಿ ಅಂತ ರಾಮ ಮತ್ತೆ ಕೇಳಿದಾಗ ಅವನು ಹೇಳ್ತಾನೆ, ನಾವು ಮಾಯಾವಿಗಳಲ್ಲ ಅಂತ ಹೇಳ್ತಾನೆ.
ನೀನು ಹಾಗಾದರೆ ನಿಮ್ಮ ವಿಷಯವನ್ನು ಹೇಳಿ ಅಂತ ಹೇಳಿ ಹನುಮಂತ ಕೇಳಿದಾಗ, ನಾನು ಏನು ಹೇಳಿ, ನಮ್ಮ ವಿಷಯ ಏನು ಹೇಳಿ, ನಮ್ಮದ್ರಲ್ಲಿ ಸ್ವಾರಸ್ಯನೇ ಇಲ್ಲ. ಕಾಡಿನಲ್ಲಿ ಅಲೆತಿರುವಂಥ ಅಲೆಮಾರಿಗಳು. ಕುವೆಂಪು ರಾಮಾಯಣದಲ್ಲಿ ತುಂಬ ಚೆನ್ನಾಗಿರ್ತಾರೆ. ಶಬರಿ ಕೇಳ್ತಾಳೆ, ನೀವು ಯಾರಪ್ಪ ಅಂತ ಕೇಳಿದಾಗ, ಯಾರಮ್ಮ ಹಸಿವಿಂದ ಬಂದೈತಂದೇವಿಲ್ಲಿ ಅಂತಾನೆ ರಾಮ ಆ ಮಾತನ್ನಾಡ್ತಾನೆ. ನಾವು ಹಸ್ಕೊಂಡು ಬಂದಿದ್ದೀವಮ್ಮ, ಯಾರೋ ಕಾಡಿನಿಂದ ಬರ್ತಾ ಇದ್ದೀವಮ್ಮ. ಆಯ್ತಪ್ಪ, ಏನು ಮಾಡೋದು ರಾಮಂಗೆ ಅಂತ ಹೇಳಿ ನಿತ್ಯವೂ ನಾನು ಕೂಳನ್ನಿಟ್ಕೊಂಡು ಹಣ್ಣನ್ನಿಟ್ಕೊಂಡು ಕಾಯ್ತಾ ಇದ್ದೆ. ಆಯಿತು, ರಾಮನಿಗಿಲ್ಲ, ನಿಮಗಾಯ್ತು. ಯಾರೋ ಕಾಡಬೇಡರಿಗಾಯ್ತು, ರಾಮನಂತ ಇಟ್ಕೊಂಡಂಥ ಹಣ್ಣು ಅಂತಾಳೆ. ಆಗ ಆ ರಾಮ ಯಾರು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನಿತ್ಯವೂ ಅವನಿಗೋಸ್ಕರ ಕಾಯ್ತಾ ಇದ್ದೆ. ರಾಮ ಸೀತೆ ಇಲ್ಲದೇನೆ ಬಂದಿದ್ದವನು ರಾಮ ಅಲ್ಲ ಅಂತ ಮಾಡ್ಕೊಂಡ್ಬಿಡ್ತಾಳೆ ಅವಳು. ಹಾಗೆ ಈಗ ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ. ನಮ್ಮದೇನು ಸ್ವಾರಸ್ಯ ಇಲ್ಲಪ್ಪ, ನಾವು ತಿರ್ಕೊಂಡು ಬಂದಿದ್ದೀವಿ, ಪತಿಯನ್ನೂ ಸಹ ಕಳ್ಕೊಂಡು ಬಿಟ್ಟಿದ್ದೀವಿ, ನಾವಿಲ್ಲಿ ಬರೋ ಹಾಗಾಗಿದೆ. ತಂದೆಯ ಮಾತಿಂದ ನಾವು ವನವಾಸ ಪ್ರಾಪ್ತವಾಯಿತು, ವನವಾಸದಿಂದ ಈಗ ಇಲ್ಲಿಗೆ ಬಂದಿದ್ದೀವಿ, ಕಷ್ಟದ ಮೇಲೆ ಕಷ್ಟ ಬಂದುಬಿಡ್ತು, ನಾವು ಈ ಅಲೆದಾಡೋ ಹಾಗಾಯ್ತಪ್ಪ ಅಂತ ಹೇಳ್ತಾನೆ. ಆಗ ಕಥೆಯನ್ನು ಹೇಳ್ತಾನೆ. ನಾವು ಇದ್ದಂತಹ ಜಾಗದಲ್ಲಿ ಒಂದು ಜಿಂಕೆ ಬಂದ್ಬಿಡ್ತು. ನಮ್ಮ ಪತ್ನಿ ಆ ಜಿಂಕೆಯನ್ನು ತಂದುಕೊಡಿ, ಆಗಲೇ 12 ವರ್ಷ 6 ತಿಂಗಳ ಕಾಲ ಕಳೆದೋಗ್ಬಿಟ್ಟಿದೆ. 16,000 ರಾಕ್ಷಸರನ್ನ ಕೊಂದಿದ್ದಾನೆ ರಾಮ. 12 ವರ್ಷ 6 ತಿಂಗಳ ಕಾಲ ಅರಣ್ಯವಾಸದಲ್ಲಿ ಇದ್ದುಬಿಟ್ಟಿದ್ದಾನೆ. ಕೊನೆಗೆ ಇನ್ನೇನು ಊರಿಗೆ ಹೋಗ್ತೀವಿ ಅನ್ನೋ ಹೊತ್ತಿಗೆ, ಆ ಜಾಗದಿಂದ ಪುನಃ ಊರ ಕಡೆ ತಿರ್ಗೋಣ ಅನ್ನೋ ಹೊತ್ತಿಗೆ ಒಳ್ಳೆ ಬಂಗಾರದ ಜಿಂಕೆ ಕಂಡುಬಿಡ್ತು. ನಮ್ಮ ಪತ್ನಿ ಅವನನ್ನು ಆ ಜಿಂಕೆಯನ್ನು ತಗೊಂಡು ಬಾ ಅಂತ ಹೇಳಿದ್ಲು. ಅರಮನೆಗೆ ಹೋಗಿ ಸಾಕೋಣ ಅಂತ. ಬೇಡ, ಇದು ರಾಕ್ಷಸರ ಮಾಯೆ, ಇದು ರಾಕ್ಷಸರದು ಅಂತ ಹೇಳಿದ್ರು, ಕೇಳಲಿಲ್ಲ. ಆಯಿತು ರಾಮ, ಇದು ರಾಕ್ಷಸರೇ ಆದರೆ ನೀವು ಕೊಲ್ಲೇಬೇಕಲ್ವಾ, ನೀವು ರಾಕ್ಷಸರನ್ನೇ ಕೊಲ್ಲಕ್ಕೆ ಬಂದಮೇಲೆ ಇದು ಮಾಯೆ ಏನು ಗೊತ್ತಾದರೆ ನೀವು ರಾಕ್ಷಸನ ಕೊಂದ್ಬಿಡಿ, ಅದೊಂದು ಕೆಲಸ ಆಗುತ್ತೆ ನಿಮ್ಮದು. ಇಲ್ಲ, ಅದು ನಿಜವಾದ ಜಿಂಕೆ ಆದರೆ ತನ್ನಿ ಅಂತಾಳೆ. ಹೌದು ಅಂದ್ಬಿಟ್ಟ ರಾಮ. ಹೋದ, ಆ ಮಾಯೆಯ ರಾಕ್ಷಸನ ಹಿಂದೆ ಹೋಗಿ ನಮ್ಮ ಹೆಂಡತಿಯನ್ನು ಸಹ ನಾನು ಕಳೆದುಕೊಂಡು ಬಿಟ್ಟೆ ಅಂತ ಹೇಳ್ತಾ ಇದ್ದಾನೆ ಕಥೆನ. ಹೆಂಡತಿಯನ್ನು ಕಳೆದುಕೊಂಡು ಮುಂದೆ ಬರ್ತಾ ಇದ್ದೆ. ಮುಂದೆ ಬರಬೇಕಾದ್ರೆ ಕಬಂದಾಸುರ ಅವನ ಒಂದು ಕತ್ತರಿಸಿದಾಗ ಅವನು ಹೇಳ್ದ, ಹೀಗೆ ಮುಂದೆ ಹೋಗು, ಸುಗ್ರೀವ ಅಂತನವನು ಸಿಗ್ತಾನೆ, ಸುಗ್ರೀವ ಸಿಕ್ಕಿದಾಗ ಅವನ ಸಖ್ಯವನ್ನು ಮಾಡು ಅಂತ ಅವನು ಹೇಳಿದಾಗ, ಸುಗ್ರೀವನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಪ್ಪ, ಎಲ್ಲಿದ್ದಾನೆ ಸುಗ್ರೀವ ಅಂತ ಕೇಳ್ತಾ ಇದ್ದಾನೆ ರಾಮ. ದಶರಥ ಕ್ಷಿತಿಪಾಲ ಕೇಳಿಬಲ್ಲೈ ದಶರಥ ಕ್ಷಿತಿಪಾಲಕನ, ನಾವು ಆ ನರೇಂದ್ರನ ಬಾಲಕರು. ಬರವಾಯ್ತು ತಂದೃಪನ ಆಜ್ಞೆಯಿಂ, ಬಳಿಕ ಕಾಲಗತಿಯಿಂದ ಯಮಗೆ ಕಾನನದಾಲಯವು ಸಮನಿಸಿತು. ಕಷ್ಟದ ಮೇಲೆ ಕಷ್ಟವ ಕಾಬಕತೆ ನಮಗಾಯ್ತರೆಯಿಂದ. ಕಪಿಶ್ರೇಷ್ಠ, ನಾವು ಮಾಯಾವಿ ಅಲ್ಲ ಅಂತ ಹೇಳಿದೆ, ನೀನು ಕಪಿಶ್ರೇಷ್ಠನೇ ಆಗಿದೆಯಾ ಅಂತ ಹೇಳಿದೆ. ನಾವು ಮಾಯೆಯ ವಿಲಾಸವನ್ನು ತಿಳಿದವರಾಗಿದ್ದರಿಂದ ನಮಗೆ ಅರ್ಥವಾಗಲಿಲ್ಲ, ನಮ್ಮ ತಪ್ಪು ಮಾಡಿದ್ವಿ, ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ. ಆದುದರಿಂದ ನನಗೆ ಕೈ ಮುಗಿದು ನಾನು ಕೇಳ್ಕೊಳ್ತೇನೆ, ಆ ಕಪಿಕುಲ ಸುಗ್ರೀವ ಎಲ್ಲಿದ್ದಾನೆ ಅಂತ ನೀನು ತೋರಿಸು, ಯತಿಶ್ರೇಷ್ಠ ಅಂತ. ಯಾಕೆಂದರೆ ಇವನು ಕಪಿ ಅಂತ ಇನ್ನೂ ಗೊತ್ತಿಲ್ಲ, ಯತಿಶ್ರೇಷ್ಠನೇ, ನೀನು ಮಾಯಾವಿ ಅಲ್ಲ ಅಂತ ನೀನು ಹೇಳಿದೀಯಾ, ನಾನು ನಂಬ್ತೇನೆ. ಆ ಸುಗ್ರೀವನನ್ನು ನೀನು ತೋರಿಸ್ಬಿಟ್ರೆ ನಾನು ನಿನ್ನನ್ನು ನಂಬೋದು. ಯಾಕೆಂದ್ರೆ ನಾವು ಬಂದಿರೋದು ಸುಗ್ರೀವನ ನೋಡೋಕ್ಕೆ. ಸುಗ್ರೀವನನ್ನು ನೀನು ತೋರಿಸ್ಬಿಟ್ಟೆ ಆದರೆ ನಾನು ನಿನ್ನ ನಂಬೋದು ಅಂತಾನೆ. ಆಗ ನೀವು ಹೇಳ್ತಾ ಇದ್ರಲ್ಲ, ಆ ಸುಗ್ರೀವನ ಸಹಚರರೇ ನಾವು ಅಂತ ಹೇಳ್ತಾ ಇದ್ದಾನೆ. ಜೀಯ ನೀವು ಈಗ ಎಂದ ವಾನರರಾಯ ಸಚಿವರು ನಾವು, ನಮ್ಮಯ ತಾಯಿ ತಂಗಿತದೀಯ ಕಪಿಕುಲ ಸಾರ್ವಭೌಮಂಗೆ, ವಾಯುವು ಎನ್ನಯ ತಾತ
ತನ್ನ ಬಿದೆಯವು ಅನಿಲಜನೆಂದು ಮಿಕ್ಕಿನ ಮಾಯೆಯವರು ಆವಲ್ಲವು ಎಂದನು ಹನುಮನು ಅರಸಂಗೆ. ಹನುಮಂತನಿಗೆ ತಾನು ಯಾರನ್ನೇ ಅನವರತ ಧ್ಯಾನಿಸ್ತಾ ಇದ್ನೋ ಅಂತಹ ರಾಮಚಂದ್ರ ಸಿಕ್ಕಿದ್ದಾನೆ, ವಿಷ್ಣುವಿನ ಅವತಾರನಾದಂತಹ ರಾಮಚಂದ್ರ ಸಿಕ್ಕಿಬಿಟ್ಟಿದ್ದಾನೆ. ಆ ಸಂತೋಷದಲ್ಲಿದ್ದಾನೆ. ಸ್ವಾಮಿ, ನಾವು ಮಾಯಾವಿಗಳಲ್ಲ, ನೀವು ಹೇಳಿದ್ರಲ್ಲ ಈಗ ವಾನರ ರಾಜ ಸುಗ್ರೀವ ಅಂತ, ಅವನ ಸಚಿವರು ನಾವು ಅಂತ ಹೇಳ್ತಾ ಇದ್ದಾನೆ. ನಮ್ಮ ತಾಯಿ ಅಂಜನಾದೇವಿ, ತಂದೆ ಮಾರುತ, ಈ ಮಾವು ಮಾಯಾವಿಗಳಲ್ಲ ಅಂತ ಮತ್ತೆ ಮತ್ತೆ ಹೇಳಿ ಹನುಮಂತ ರಾಮನಿಗೆ ಸಮಾಧಾನವನ್ನು ಮಾಡ್ತಾ ಇದ್ದಾನೆ. ಆದರೆ ಇವನಿಗೆ ಮಾತ್ರ ಇನ್ನೂ ಸಂಶಯ ಆಗಿಲ್ಲ. ಅಲ್ಲಪ್ಪ, ನೀ ನೋಡಿದ್ರೆ ಯತಿ ರೂಪದಲ್ಲಿದೆಯಾ, ಅವನು ನೋಡಿದರೆ ವಾನರ ಅಂತ ಹೇಳ್ತೀಯ, ಹಾಗಾದರೆ ಹೇಗೆ ನಾನು ನಂಬಲಿ ಅಂತ ಪುನಃ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ, ನಾವು ಮಾಯಾವಿಗಳಲ್ಲ, ರಾಕ್ಷಸರಲ್ಲ. ಅಂದರೆ ಮಾಯಾ ರೂಪವನ್ನು ಹೊಂದುವಂಥ ಶಕ್ತಿ ಉಳ್ಳವರು ನಾವು. ನೋಡಿ, ಮಾಯಾವಿಗಳಿಗೂ ಮಾಯಾ ರೂಪವನ್ನು ಹೊಂದುವಂಥವರಿಗೂ ವ್ಯತ್ಯಾಸ ಇದೆ. ಮಾಯಾವಿಗಳು ರಾಕ್ಷಸರು, ಆದರೆ ನಾವು ಮಾಯಾ ರೂಪವನ್ನು ಹೊಂದುವಂಥ ಶಕ್ತಿ ಉಳ್ಳವರು, ಅಂದರೆ ಕಾಮರೂಪಿಗಳು ನಾವು. ನಮಗೆ ಅದೊಂದು ಶಕ್ತಿ ಇದೆ, ನನಗೆ ಆ ದೇವತೆಗಳು ಕೊಟ್ಟಂತಹ ಒಂದು ಶಕ್ತಿ ನನಗಿದೆ, ನಾವು ಯಾವ ರೂಪವನ್ನು ಬೇಕಾದರೂ ಧರಿಸ್ಕೊಳ್ತೀನಿ ಅಂತಾನೆ. ಆದರೂ ನನಗೆ ಗೊತ್ತಾಗ್ತಾ ಇಲ್ವಲ್ಲ, ಹೇಗೆ ನಂಬಲಿ ಅಂತ ಕೇಳಿದಾಗ, ಹಾಗಾದರೆ ನಾವು ರೂಪವನ್ನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ದೇವ ಚಿತ್ತೈಸು ಇನ್ನು ಮರೆಯೇಕೆ, ಆವು ಕಪಿಗಳು ಕಾಮರೂಪಿಗಳು ಆವು ನಮ್ಮಂಗವನು ತೋರಲು ಬೇಕು ನಿಮಗೆ ಎನ್ನುತ್ತ, ಆ ವಿಮಲಯತಿ ರೂಪವನು ಬಹಿರಾವರಣ ನಭಕೊತ್ತಿ ಲಯದಿನದ ವಿರೂಪಾಕ್ಷಂಗೆ ಪಡಿಯನೆ ಬೆಳೆದ ನಾನುಮ. ಹಾಗಾದರೆ ಕೇಳು ಸ್ವಾಮಿ, ನೋಡಿ, ನಾವು ಕಪಿಗಳು ಅಂತ ಹೇಳಿದೆ, ಕಾಮರೂಪಿಗಳು ಅಂತ ಹೇಳಿದೆ, ನಿಮಗೆ ನಾನು ತೋರಿಸ್ಬೇಕು ಅಷ್ಟೇ ತಾನೆ ಅಂತೇಳಿ ತನ್ನ ಸನ್ಯಾಸಿ ವೇಷವನ್ನು ಹೊರಹಾಕಿ ಹನುಮಂತ ಪ್ರಳಯ ಕಾಲದ ರುದ್ರನ ಹಾಗೆ ಬೆಳೆದ್ಬಿಟ್ಟ. ಪ್ರಳಯ ಕಾಲದಲ್ಲಿ ರುದ್ರ ಹೇಗೆ ಇರ್ತಾನೋ ಆ ಒಂದು ಅದ್ಭುತ ರೂಪನಲ್ಲಿ ಪ್ರಕಟವಾಗ್ಬಿಟ್ಟ ಅಂತ. ನಾವು ಈ ಪ್ರಳಯವನ್ನು ನೋಡಿದ್ದೀವಿ, ಕೇಳಿದ್ದೀವಿ. ಈಗಿನ ಒಂದು ಕಾಲದಲ್ಲಿ ವಿಜ್ಞಾನ ಯುಗದಲ್ಲಿ ಆ ಪ್ರಳಯ ಅನ್ನೋದು ಹೇಗಿರುತ್ತೆ ನಾವು ಅನುಭವಿಸ್ಬಿಟ್ಟಿದ್ದೀವಿ. ಯಾಕೆಂದರೆ ಮೊನ್ನೆ ತಾನೇ ಕೇದಾರದಲ್ಲಿ ಮೇಘಸ್ಫೋಟ ಆಗಿ ಆ ನೀರು ಬಂದು ಎಷ್ಟೊಂದು ಕೊಚ್ಕೊಂಡು ಹೋಯ್ತು. ಹಾಗೆ ಒಂದು ರುದ್ರನ ಒಂದು ಅಟ್ಟಹಾಸ ಇದು ಅಂತ ನಾವು ಹೇಳ್ಬೋದು. ಹಾಗೆ ಈ ಪ್ರಳಯ ಕಾಲದ ರುದ್ರನ ಹಾಗೆ ನಿಂತು ಬಿಟ್ಟಿದ್ದಾನೆ. ಹೇಗಿದ್ದಾನಪ್ಪ ಅವನು ಹೇಳ್ತಾ ಇದ್ದಾನೆ ತರುವೆಯ ನರಹರಿ ಒಂದು ಪದ್ಯದಲ್ಲಿ. ಥಳಥಳಿಸಿತು ಇನಬಿಂಬ ನಾಭಿ ವಲಯದಲ್ಲಿ, ನಭದ ಮಳತಾರಕ್ಕೆ ತೊಳಗಿದವು ತುದಿ ಮಸ್ತಕದಲ್ಲಿ, ಉತ್ತಾನ ಪಾದ ಜನ ನಿಳಯದಲ್ಲಿ, ಲಾಂಗೂಲಂಬಿಸಿತು ಒಲದುದು ಇಳೆ, ದಿಗುವಳೆಯ ಬಂಧದ ಹೊಲಿಗೆ ಹರಿಯಲು ಹನುಮ ಮೈದೋರಿದನು ರಘುಪತಿಗೆ. ಹನುಮಂತ ಪ್ರಳಯ ಕಾಲದ ರುದ್ರನ ಹಾಗೆ ನಿಂತಿದ್ದಾನೆ. ಭೂಮಿಯಿಂದ ಆಕಾಶದವರೆಗೂ ಬೆಳೆದು ಬಿಟ್ಟಿದ್ದಾನೆ. ಅವನ ಹೊಕ್ಕಳಿನ ಭಾಗದಲ್ಲಿ ಸೂರ್ಯ ಚಂದ್ರರು ಕಾಣ್ತಾ ಇದ್ದಾರಂತೆ. ಸೂರ್ಯ ಅವನ ಹೊಕ್ಕಳಿನ ಭಾಗದಲ್ಲಿ ಕಾಣ್ತಾ ಇದ್ದಾನೆ ಅಂದರೆ ಅರ್ಧ ಭಾಗದಲ್ಲಿ, ಅವನ ಬೆಳೆದಿರುವಂಥ ಅರ್ಧ ಭಾಗದಲ್ಲೇ ಸೂರ್ಯ ಕಾಣ್ತಾ ಇದ್ದಾನೆ. ಅಲ್ಲಿಂದ ಮುಂದೆ ಇವನ ಬಾಲ ಅನ್ನೋದಿದೆಯಲ್ಲ, ಅದು ಧ್ರುವ ನಕ್ಷತ್ರದವರೆಗೆ ಹೋಗಿದೆ. ಆಕಾಶದವರೆಗೆ ಇವನ ಮುಕುಟ ಇದೆ. ಪರಮಾತ್ಮನನ್ನ ಹೇಳೋದು ಹಾಗೇನೆ, ಆಕಾಶದಿಂದ ತತ್ತ ನಿನ್ನ ಶ್ರೀ ಮುಕುಟ, ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ ಅಂತ ಹೇಳಲ್ವಾ. ಹಾಗೆ ಪ್ರಳಯ ಕಾಲದ ರುದ್ರನ ಆಗಿರುವಂತಹ ಹನುಮಂತ ತನ್ನ ರೂಪವನ್ನು ತೋರಿಸ್ತಾ ಇದ್ದಾನೆ. ಇದು ನಿಜವಾಗ್ಲೂ ವಿಚಾರ ಮಾಡುವಂಥದ್ದು. ಯಾಕೆಂದರೆ ಸೂರ್ಯ ಅವನ ನಾಭಿ ಪ್ರದೇಶದಲ್ಲಿ ಕಾಣ್ತಾ ಇದ್ದ, ಅದಕ್ಕಿಂತ ಮೇಲೆ ಹೋದರೆ ಧ್ರುವ ನಕ್ಷತ್ರಕ್ಕೆ ಅವನ ಬಾಲ ಕಾಣ್ತು. ಅಂದರೆ
ಸೂರ್ಯನಿಗಿಂತ ದೂರದಲ್ಲಿ ಧ್ರುವ ನಕ್ಷತ್ರ ಇದೆ ಅನ್ನೋ ಸತ್ಯ, ಈ ವೈಜ್ಞಾನಿಕವಾದಂಥ ಸತ್ಯ ಅಂದಿನ ಕಾಲದಲ್ಲೇ ಗೊತ್ತಿತ್ತು. ನೋಡಿ ಎಷ್ಟು ನಮ್ಮವ್ರು ಎಂಥ ಒಂದು ಚತುರರು, ಬುದ್ಧಿವಂತರಿದ್ದಾರೆ ಅಂತಂದರೆ ಇಂತಹ ಮಾತುಗಳನ್ನ ಅವ್ರು ಹೇಳಿಬಿಟ್ಟು ವಿಜ್ಞಾನದ ಸತ್ಯವನ್ನು ಆಗಲೇ ಕಂಡುಕೊಂಡಿದ್ರು ಅವರು. ಅಂತಹ ಅದ್ಭುತವಾದ ರೂಪವನ್ನು ನೋಡಿ ಶ್ರೀರಾಮಚಂದ್ರನೇ ದಿಗ್ಬೆರಗಾಗ್ತಾನೆ. ಸಾಕು ಸಾಕು ಬಡಬಟ್ಟೆವು ಲೋಕೈಕ ಬಲರವುದು, ಉಳಿದ ಹುಲುವಿಪಿ ನೌಕಸರಿಗೆ ಈ ಬಲು ಅದು ಎಲ್ಲಿ ಅದು ಅಲ್ಲದಿರೇ ನಮಗೆ ಆಕ ಬಂದನು ಹೇಳುವನೇ, ನಮ್ಮಕ್ಕೆ ಬಾಳತನಕ್ಕೆ ವೈರಿ ಸಮೀಕ ಜಯಕೃತ ಮುಖಕ್ಕೆ ಸಕನು ಎಂದು ಅಭುಜ ಸಕಸುತನು ಹೇಳುವನೇ. ಶ್ರೀರಾಮಚಂದ್ರ ಹನುಮಂತನ ದಿವ್ಯ ರೂಪವನ್ನು ನೋಡಿ ನಿಬ್ಬೆರಗಾಗಿ ಒಪ್ಪಿಕೊಂಡ. ಇಲ್ಲ, ನೀವು ಸಾಮಾನ್ಯರಲ್ಲ, ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅರಣ್ಯವಾಸದ ಹುಲು ಪ್ರಾಣಿಗಳಿಗೆ ಇಂಥ ಒಂದು ಶಕ್ತಿ ಹೇಗೆ ಬರೋಕ್ಕೆ ಸಾಧ್ಯ? ಆದುದರಿಂದ ನೀನು ಸಾಮಾನ್ಯನಲ್ಲ ಅಂತ ನಮಗೆ ಗೊತ್ತಾಗಿದೆ. ಇಲ್ಲದಿದ್ದರೆ ಆ ಕಬಂದ ರಾಕ್ಷಸನ ಅವತಾರದಲ್ಲಿದ್ದಂಥ ಒಬ್ಬ ಗಂಧರ್ವ, ಅವನಿಗೆ ರಾಮನಿಂದಲೇ ಮೋಕ್ಷಕ್ಕೆ ಸಂದಬೇಕಾದ್ರೆ ಅವನು ಹೇಳಿ ಹೋಗ್ತಾ ಇದ್ದಾನೆ, ಮುಂದೆ ನಿಮಗೆ ಸುಗ್ರೀವ ಸಿಗ್ತಾನೆ ಅಂತ. ಇಲ್ಲದಿದ್ದರೆ ಆ ಕಬಂದ ಹೇಳ್ತಾ ಇದ್ನೆ. ಆದುದರಿಂದ ನಿನ್ನನ್ನು ನಾವು ನಂಬಿದ್ದೇವೆ, ನಮಗೆ ಸಹಾಯಕನಾಗುವಂಥ ಸುಗ್ರೀವನನ್ನು ಇನ್ನು ತೋರಿಸ್ಬಿಟ್ರೆ ಸಾಕು ಅಂತ ಹೇಳಿ ಆ ರಾಮಚಂದ್ರ ಹೇಳ್ತಾ ಇದ್ದಾನೆ ಹನುಮಂತನಿಗೆ. ಒಡೆಯನಿಗೆ ಅವನು ಹೇಳ್ತಾ ಇದ್ದಾನೆ, ಬಂದಿರೋರು ರಾಮಲಕ್ಷ್ಮಣರೇ. ತೂಳಿ ಹರುಷದೊಳು ಉಬ್ಬರದ ರೋಮಾಳಿಗಳ ಹೊದರಿನಲಿ, ತೂಳಿ ಹರುಷದೊಳು ಉಬ್ಬರದ ರೋಮಾಳಿಗಳ ಹರುಷದಲ್ಲಿ, ತೂಳಿ ಹರುಷದೊಳು ಉಬ್ಬರದ ರೋಮಾಳಿಗಳ ಹೊದರಿನಲಿ, ಹರಿಕುಲ ಮೌಳಿಗಳ ಗಡಣದಲ್ಲಿ ರಾಮನ ಕಾಬ ತವಕದಲ್ಲಿ, ಶ್ರೀಲತಾಂಗಿಯ ಪತಿಯ ಬಳಿಗೆ ಸಲೀಲೆಯಲಿ ನಡೆತಂದು, ಶ್ರೀಲತಾಂಗಿಯ ಪತಿಯ ಬಳಿಗೆ ಸಲೀಲೆಯಲಿ ನಡೆತಂದು, ಪದಕ್ಕೆ ಫಲಾಳಿಗಳ ಕಾಣಿಕೆಯನಿತ್ತು ಎರಗಿದನು ಸುಗ್ರೀವ. ಹನುಮಂತ ಬಂದು ಬರ್ತಿದ್ದವರು ಶ್ರೀರಾಮ ಲಕ್ಷ್ಮಣರು ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ ತಕ್ಷಣ ಅವನಿಗೆ ಎಷ್ಟು ಸಂತೋಷವಾಯ್ತಪ್ಪ. ವಿನಾಕಾರಣ ತನ್ನ ಅಣ್ಣನಿಂದ ದಂಡನೆಗೆ ಒಳಪಟ್ಟಂತಹ ಸುಗ್ರೀವ ಎಲ್ಲರನ್ನು, ತನ್ನ ಹೆಂಡತಿಯನ್ನ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದ. ಒಬ್ಬನೇ ಬಂದಿದ್ದ. ಸಹಚರರಾಗಿ ಬಂದವರು ಈ ಹನುಮಂತ, ಜಾಂಬುವಂತಾದಿಗಳು. ಪತ್ನಿಯನ್ನೂ ಬಿಟ್ಟು ಬಂದಿದ್ದ, ಕಳಿಸ್ಲಿಲ್ಲ ವಾಲಿ ಪತ್ನಿಯನ್ನ. ಅಂತಹ ಸಂದರ್ಭದಲ್ಲಿ ತನಗೆ ಜೀವದಾನ ಮಾಡುವಂಥವನು ರಾಮ ಅಂತ ಕಾಯ್ತಾ ಇದ್ದ. ಆ ರಾಮ ಬರ್ತಾನೆ ಎಂದಾಗ ಇವರು ಬಂದಿರೋರು ರಾಮ ಲಕ್ಷ್ಮಣರು ಅಂತ ಗೊತ್ತಾದಾಗ ಎಷ್ಟು ಸಂತೋಷ ಆಗ್ಬೋದು. ಬಂದಿರೋರು ವಾಲಿಯ ಸಹಚರರಲ್ಲ, ನನಗೆ ಜೀವ ತುಂಬುವಂತಹ ರಾಮ ಲಕ್ಷ್ಮಣರು ಅಂತ ಗೊತ್ತಾದ ತಕ್ಷಣ ಅಪಾರವಾದ ಸಂತೋಷ ಆಗ್ಬಿಡ್ತು. ಅವನನ್ನು ಕಾಣುವುದಕ್ಕೋಸ್ಕರ ಕಾಣಿಕೆಯನ್ನು ತಂದ ಅಂತ. ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೊಂದು, ಹಿರಿಯರನ್ನ ನೋಡಬೇಕಾದ್ರೆ, ವೃದ್ಧರನ್ನ ನೋಡಬೇಕಾದ್ರೆ, ಮಗುವನ್ನ ನೋಡಬೇಕಾದ್ರೆ, ಈ ದೇವರನ್ನ ನೋಡಬೇಕಾದ್ರೆ ನಾವು ಬರೀ ಕೈಲಿ ಹೋಗಬಾರ್ದು.
ಈ ಬರೀ ಕೈನಲ್ಲಿ ಹೋಗೋದು ಸಾಧ್ಯ ಅಂದರೆ ಅಷ್ಟು ಗೌರವ ಕೊಡಬೇಕು ಅಂತ. ಚಿಕ್ಕ ಮಗುವನ್ನು ನೋಡಬೇಕಾದ್ರೆ ಬರೀ ಕೈಯಲ್ಲಿ ಹೋಗಬಾರ್ದು, ವೃದ್ಧರನ್ನು ನೋಡಬೇಕಾದ್ರೆ ಬರೀ ಕೈನಲ್ಲಿ ಹೋಗಬಾರ್ದು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಅವ್ರಿಗೆಲ್ಲ ಒಳ್ಳೇದಾಗಬೇಕು ಅಂದರೆ ನಾವು ಅವ್ರಿಗೆ ಸಮಾಧಾನವಾಗಿ ಕೊಡುವಂಥ ಒಂದು ಕಾಣಿಕೆಯನ್ನು ಕೊಡಬೇಕು ಅಂತ. ಹಾಗೆ ಶ್ರೀರಾಮಚಂದ್ರನಿಗೆ ಅತಿಥಿಗಳು, ಇವನು ದೇವರು ಮುಂದೆ ಅವನಿಗೆ ಗೊತ್ತಾಗುತ್ತೆ ಅತಿಥಿಗಳು ಅಂತ ಹೇಳಿ ಕಾಣಿಕೆಗಳನ್ನ ಕೊಟ್ಬಿಟ್ಟು ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಆ ಬಾಗಿ ನಮಸ್ಕಾರ ಮಾಡಿದಂಥವನನ್ನು ಶ್ರೀರಾಮಚಂದ್ರ ಎತ್ತಿ ಆಲಂಗಿಸ್ಕೊಳ್ತಾ ಇದ್ದಾನೆ ನೋಡಿ. ಬರಸೆಳೆದು ತಕ್ಕೈಸಿ ಮೈತ್ರ ಸ್ಫುರಣೆಯಲ್ಲಿ ಮನವುಬ್ಬಿ ಬರಸೆಳೆದು ತಕ್ಕೈಸಿ ಮೈತ್ರ ಸ್ಫುರಣೆಯಲ್ಲಿ ಮನವುಬ್ಬಿ ವಾನರರಸನನು ಮನ್ನಿಸಿದನು ಮೈತ್ರ ಸ್ಫುರಣೆಯಲ್ಲಿ ಮನವುಬ್ಬಿ ವಾನರರ ಅರಸನನು ಮನ್ನಿಸಿದನು ಉಚಿತ ಸುಭಾಷಿತಂಗಳಲ್ಲಿ ದುರವಿಜಯ ನಳನೀಲ ತಾರಾದ್ಯರುಗಳ ಅನುಮತದಿಂದ ದುರವಿಜಯ ನಳನೀಲ ತಾರಾದ್ಯರುಗಳ ಅನುಮತದಿಂದ ತೊರವೆಯ ಪುರವರಾಧಿಪನಿದ್ದನು ತೊರವೆಯ ಪುರವರಾಧಿಪನಿದ್ದನು ವರ ಋಷ್ಯ ಮೂಕದಲೇ ಸುಗ್ರೀವನನ್ನ ಶ್ರೀರಾಮಚಂದ್ರ ಬರಸೆಳೆದು ಒಪ್ಕೊಂಡು ಅವನಿಗೆ ಉಚಿತ ಭಾವದಿಂದ ಮಾತನಾಡಿಸ್ತಾ ಇದ್ದಾನೆ, ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಾನೆ. ಸುಗ್ರೀವನು ಸಹ ಸತ್ಕರಿಸ್ತಾ ಇದ್ದಾನೆ. ಶ್ರೀರಾಮಚಂದ್ರ ತೊರವೆಯ ಪುರಾಧೀಶ ಅಂತ ಅಂದರೆ ನರಸಿಂಹಸ್ವಾಮಿಯ ಅವತಾರ. ತೊರವೆ ಬಿಜಾಪುರದ ಒಂದು 13 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಒಂದು ಗುಹೆ ಅಂದರೆ ಮನೆಯೇ ಅದು ದೇವಸ್ಥಾನದ ಒಳಗಡೆ ಗುಹೆ ಬಹಳ ಮಾಡಿ ಮೊದಲು ಗುಹೆ ಇತ್ತು ಅನ್ಸುತ್ತೆ. ಅಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಆ ತೊರವೆಯ ನರಹರಿ ನರಸಿಂಹಸ್ವಾಮಿಯ ದೇವಸ್ಥಾನದಲ್ಲಿ ತೊರವೆಯ ನರಹರಿ ಆ ಕಾವ್ಯವನ್ನು ಬರೆದಂಥವನು. ಅಲ್ಲಿ ಅವನ ಒಂದು ಅವತಾರ ಪುರುಷನಾದಂಥ ಶ್ರೀರಾಮಚಂದ್ರನಿಗೆ ಸತ್ಕರಿಸ್ತಾ ಇದ್ದಾನೆ ಸುಗ್ರೀವ. ಜೊತೆಯಲ್ಲಿ ಈ ನಳ ನೀಲ ಇವರೆಲ್ಲ ಏನು ಹೇಳ್ತಾ ಇದ್ದಾರೆ, ನೀವಿಲ್ಲೇ ಉಳ್ಕೋಬೇಕು, ನೀವಿಲ್ಲೇ ಇರಿ ಅಂತ ಹೇಳಿ ಜಾಂಬುವಂತಾದಿಗಳು ಬಲಾತ್ಕಾರ ಮಾಡಿ ಉಳಿಸ್ಕೋತಾರೆ. ಅವನಿಗೆ ವಿಶ್ರಾಂತಿ ಬೇಕು ಅಂತ ನೋಡಿ ಎಷ್ಟು ಚೆನ್ನಾಗುತ್ತೆ ಅಂತ. ಎಲ್ಲೋ ದೂರದಿಂದ ಬಂದವರಿಗೆ ವಿಶ್ರಾಂತಿ ಅವಶ್ಯಕತೆ ಇದೆ. ನಮ್ಗೆ ಎಷ್ಟೋ ಸರಿ ಗೊತ್ತೇ ಆಗೋದಿಲ್ಲ. ಬಿಸಿಲಲ್ಲಿ ಬಂದಿರ್ತಾರೆ, ನಾವು ಮಾತಾಡ್ತಾ ನಿಂತು ಬಿಡ್ತೀವಿ. ಅವ್ರು ಏನು ಕೊಡಬೇಕು ಅಂತಲೂ ಕೇಳಿರಲ್ಲ. ಅವರಾಗೆ ಒಂದು ಲೋಟ ನೀರು ಕೊಡ್ತೀಯಾ ಅಂತ ಕೇಳ್ತಾರೆ. ಆ ಸಂದರ್ಭ ಬರುತ್ತೆ. ಆದರೆ ಇಲ್ಲಿ ಸುಗ್ರೀವ ಅವನಿಗೆ ಉಚಿತವಾದಂತಹ ಒಳ್ಳೆಯ ಮಾತುಗಳನ್ನಾಡಿ ಅತಿಥಿ ಸತ್ಕಾರವನ್ನು ಮಾಡಿ ಸಂತೋಷ ಪಡಿಸ್ತಾ ಇದ್ದಾನೆ. ತರಿಸಿದನು ಬಳಿಕಲೆ ತರಿಸಿದನು ಬಳಿಕಲೆ ಬಿಸುಟಾಭರಣವನು ತರಿಸಿದನು ಬಳಿಕ ಬಿಸುಟಾಭರಣವನು ರಾಜೇಂದ್ರ ಕಂಠಾಭರಣ ಚಿತ್ತೈಸು ರಾಜೇಂದ್ರ ಕಂಠಾಭರಣ ಚಿತ್ತೈಸೆನುತ ಮುಂದಿರಿಸಿದನು ರಘುಪತಿಯ ಸ್ಫುರಿಸಿದವು ಸೀತಾಕೃತಿಯಲಿ ಸ್ಫುರಿಸಿದವು ಸೀತಾಕೃತಿಯಲಿ
ಕಂಡರಸ ಅವ ಕಂಡರಸ ತಂದನು ತರಹದಲ್ಲಿ ಉದಕವನು ಅವ ಕಂಡರಸ ತಂದನು ತರಹದಲ್ಲಿ ಉದಕವನು ಹೊಳ ಹೊಳವಂಬ ಕಂಗಳಲಿ ಸುಗ್ರೀವ ರಾಮನನ್ನು ಉಚಿತವಾಗಿ ಸತ್ಕರಿಸಿದ. ಬಂದ ತಕ್ಷಣನೇ ಯಾಕೆ ಬಂದೆ ಏನು ಕೇಳಲಿಲ್ಲ. ಕೆಲವರು ಹಾಗೆ ಬಂದ ತಕ್ಷಣ ಏನು ಬಂದ್ರಿ ಅಂತ ಕೇಳ್ತಾರೆ, ಅದು ಸರಿಯಲ್ಲ. ಸ್ವಲ್ಪ ಅವರಿಗೆ ಶುಶ್ರೂಷೆ ಆಗಿ ಸಮಾಧಾನವಾದ ಮೇಲೆ ಕೇಳಬೇಕು. ಇಲ್ಲಿ 2 ದಿನ ಕಾದಂತೆ ನೋಡಿ ಸುಗ್ರೀವ. ಉಚಿತವಾದಂತಹ ಸೇವೆಯನ್ನು ಮಾಡ್ತಾ ಬಂಧುವಿನ ಹಾಗೆ ನೋಡ್ಕೊಳ್ತಾ 2 ದಿನಗಳ ಕಾಲ ಅವನನ್ನು ಉಪಚಾರ ಮಾಡಿದ್ದಾನೆ. ಅನಂತರ ರಾಮಚಂದ್ರನಿಗೆ ಕೇಳ್ತಾನೆ, ಏನು ನೀನು ಯಾಕೆ ಇಲ್ಲಿ ಬಂದೆ ಕೇಳು ಅಂತ. ಹೇಳು, ಏನಾಯ್ತು ಹೇಳು ಅಂತ ಹೇಳಿ, ನನ್ನ ವಿಷಯವನ್ನು ನಿನಗೆ ಹೇಳ್ತೇನೆ ಕೇಳು, ನೀನು ಏನಕ್ಕೆ ಬಂದೆ ಹೇಳು ಅಂತ ಹೇಳಿದಾಗ ರಾಮ ತನ್ನ ವಿಷಯವನ್ನೆಲ್ಲ ಹೇಳ್ತಾನೆ. ಈಗ ರಾಮಚಂದ್ರ ಏನು ಹೇಳ್ದ ಇಲ್ಲಿ ವಿಸ್ತಾರವಾಗಿ ಬರುತ್ತೆ. ನಾವು ಸಂಗ್ರಹವಾಗಿ ಹೇಳೋದಾದ್ರೆ, ರಾಮಚಂದ್ರ ಪ್ರಭುವಿನ ಆಜ್ಞೆಯ ಮೇಲೆ, ಅಂದರೆ ಕೈಕೇಯಿ ವರವನ್ನು ಕೇಳಲು 2, ಅದಕ್ಕೆ ಒಂದು ರಾಮನಿಗೆ ವನವಾಸ, ಒಂದು ಈ ಭರತನಿಗೆ ಪಟ್ಟಾಭಿಷೇಕ, 2 ವರವನ್ನು ಕೇಳಲು. ಅವನು ಕೊಟ್ಬಿಡ್ತೀನಿ ಅಂತ ಹೇಳಿ ಮಾತು ಕೊಟ್ಬಿಟ್ಟಿದೆ. ಮಾತಿಗೆ ತಪ್ಪುವಂಥವರಲ್ಲ ಸತ್ಯವಂತರು ಅಂತ ಹೇಳಿ ದಶರಥ ಒಪ್ಕೊಂಡ್ಬಿಟ್ಟ. ಆದರೆ ರಾಮನನ್ನು ಕಳ್ಸೋಕೆ ಮನಸ್ಸಿಲ್ಲ. ನಾನು ವ್ರತಭಂಗವಾದರೂ ಪರವಾಗಿಲ್ಲ, ರಾಮ ನೀನು ಇಲ್ಲೇ ಇದ್ದುಬಿಡು ಅಂತ ಹೇಳ್ದ. ಆದರೆ ರಾಮ ಇರಲಿಲ್ಲ, ವನವಾಸಕ್ಕೆ ಹೊರಟ. ವನವಾಸದಲ್ಲಿ ಕ್ರೂರ ಮೃಗಗಳ ಕಾಟ ಇರುತ್ತೆ, ರಾಕ್ಷಸರ ಕಾಟ ಇರುತ್ತೆ. ಸೀತೆ, ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿರು ಅರಮನೆಯಲ್ಲಿ ಅಂತಂದಾಗ ಅವಳು ಹೇಳ್ತಾಳೆ, ಅತ್ತೆ ಮಾವಂದರ ಸೇವೆಯನ್ನು ನಾನು ಮಾಡ್ತೇನೆ, ಅಲ್ಲ ಅನ್ನಲ್ಲ, ನಾನು ರಾಜವಂಶದ ಸೊಸೆ, ರಾಜನ ಮಗಳು, ನಾನು ಎಲ್ಲವನ್ನು ಮಾಡ್ತೇನೆ. ಆದರೆ ನೀನು ಕಷ್ಟ ಕಾರ್ಪಣ್ಯವನ್ನು ಅನುಭವಿಸೋಕ್ಕೋಸ್ಕರ ವನವಾಸಕ್ಕೆ ಹೋಗ್ತಾ ಇದೆಯಾ, ರಾಕ್ಷಸರ ಜೊತೆ ಹೋರಾಡಬೇಕಾಗಿದೆ. ಜೊತೆಗೆ ನಿನಗೆ ಸಮಾಧಾನ ಆಗೋ ಹಾಗೆ, ನೀನು ಬಳಲಿ ಬಂದಾಗ ನಿನಗೆ ಉಪಚಾರ ಮಾಡೋ ಹಾಗೆ ನಾನೊಬ್ಳು ಇರ್ತೀನಿ ನಿನ್ನ ಜೊತೆಯಲ್ಲಿ ಅಂತೇಳಿ ಅವಳು ಹೊರಡ್ತಾಳೆ. ಲಕ್ಷ್ಮಣ ನಾನು ಬರ್ತೀನಿ ಅಂತಾನೆ. 3 ಜನ ವನವಾಸಕ್ಕೆ ಹೋಗ್ತಾರೆ. ಅದನ್ನು ಹೇಳ್ತಾ ಇದ್ದಾನೆ ಸುಗ್ರೀವನಿಗೆ. ಸುಗ್ರೀವ ಹೀಗೆ ಹೇಳ್ತಾ ಇದ್ದಾನೆ ಅನ್ನೋದನ್ನು ವಾಲ್ಮೀಕಿಗಳು ಕುಶಲವರಿಗೆ ಹೇಳ್ತಾ ಇದ್ದಾರೆ. ನೋಡಪ್ಪ, ನಿಮ್ಮ ಅಪ್ಪನಿಗೆ ಹೀಗೆಲ್ಲ ಆಯಿತು, ಕಷ್ಟ ಆಯಿತು, ಅವನು ಕಾಡಿಗೆ ಹೋಗ್ಬಿಟ್ಟ, ಎಷ್ಟೊಂದು ಕ್ರೂರ ಮೃಗಗಳಿತ್ತು ಅಂತೆಲ್ಲ ಹೇಳ್ತಾ ಮುಂದೆ ಹೇಳ್ತಾನೆ, ಎಲ್ಲ ಚೆನ್ನಾಗಿ ವನವಾಸವನ್ನು ಚೆನ್ನಾಗಿ ಅನುಭವಿಸ್ತಾ ಇದ್ರು. ಆದರೆ ಏನು ಮಾಡೋದು ಹೇಳು, ಆ ಹೊತ್ತಿನಲ್ಲಿ ಸಜ್ಜನರಿಗೆ ಮತ್ತೆ ಮತ್ತೆ ಕಷ್ಟ ಬರುತ್ತೆ. ಏನು ಹೇಳಪ್ಪ, ಆ ಒಂದು ಮಾಯಾ ಜಿಂಕೆ ಸುಳೀತು. ಆ ರಾಮನಿಗೆ ಅದನ್ನ ಹೇಳಬೇಕಾದ್ರೆ ದುಃಖ ಬರ್ತಾ ಇದೆ. ಮಾಯಾ ಜಿಂಕೆ ಸುಳೀತು, ನಾನು ಎಷ್ಟು ಬೇಡ ಅಂದರೂ ಕೇಳಲಿಲ್ಲ, ಆದರೆ ಸ್ತ್ರೀಯರ ಮಾತನ್ನು ತೆಗೆದುಹಾಕಕ್ಕಾಗಲ್ವಲ್ಲ ಅಂತ ಒಂದು ಸಣ್ಣ ಕತೆ ಬರುತ್ತೆ ನೋಡಿ. ಒಬ್ಬ ರಾಜ ಒಂದು ಕಡೆ ಒಂದು ಕುದುರೆನ ಕಟ್ಟಾಕಿದ್ನಂತೆ, ಇನ್ನೊಂದು ಕಡೆ ಒಂದು ರಾಶಿ ಸೇಬಣ್ಣನ ಇಟ್ಟನಂತೆ. ತನ್ನ ಪ್ರಜೆಗಳನ್ನೆಲ್ಲ ಕರೆದಂತೆ, ನೋಡಿ ಹೆಂಡತಿ ಹೇಳಿದಂಥ ಕೇಳುವವರು ಈ ಸೇಬ್ ತಗೊಳ್ಳಿ, ಇಲ್ಲ ನಾ ಹೆಂಡತಿ ಮಾತು ಕೇಳಲ್ಲ, ನಾನೇ ಧೈರ್ಯಶಾಲಿ, ನಾನೇ ವೀರ ಅನ್ನೋರು ಈ ಕುದುರೆನ ತಗೊಂಡು ಹೋಗಿ ಅಂದ. ಸರಿ, ಎಲ್ಲರೂ ಬಂದರು. ಒಂದು ಸೆಕೆಂಡ್ ಯೋಚನೆ ಮಾಡಿದರು, ಸೇಬಣ್ಣು ತಗೊಂಡು ಹೋಗ್ತಾಯಿದ್ರು. ಪ್ರತಿಯೊಬ್ಬರೂ ಸಭಾಸದರು 1000 ಜನ ಇದ್ರು, 1000 ಸೇಬ್ ಖರ್ಚಾಗೋಯ್ತು, ಒಂದೇ ಒಂದು ಕುದುರೆನೂ ಖರ್ಚಾಗಲಿಲ್ಲ. ಕೊನೆಯಲ್ಲೊಬ್ಬ ಬಂದವನು ಆ ಕಡೆ ಈ ಕಡೆ ನೋಡಿ ಕುದುರೆ ಹಿಡ್ಕೊಂಡು ಹೋಗ್ಬಿಟ್ಟ. ಅಬ್ಬಾ, ನಮ್ಮ ರಾಜ್ಯದಲ್ಲಿ ಒಬ್ಬನಾದರೂ ಇದಾನೆ ವೀರ ಅಂತ ಹೇಳಿ ರಾಜ ಮತ್ತು ಮಂತ್ರಿ ಮುಖ ನೋಡ್ಕೊಂಡು ಸಂತೋಷಪಟ್ಟರು. ಆಯಿತು, ಸಾಯಂಕಾಲ ಆಯಿತು. ಕುದುರೆಯನ್ನು ಹಿಡ್ಕೊಂಡವನು ವಾಪಸ್ ಬಂದ ಅರಮನೆಗೆ. ಯಾಕೆ ಅಂತ ಕೇಳ್ದ ರಾಜ. ಯಾಕೆ ನೀ ಕುದುರೆ ಹಿಡ್ಕೊಂಡು ಬಂದ್ಬಿಟ್ಟಿಯಲ್ಲ ಅಂದಾಗ, ತಗೊಂಡು ಹೋದೆ, ನನ್ನ ಹೆಂಡತಿ ಹೇಳಿದ್ಲು, ಇದನ್ನು ಯಾಕೆ ತಂದ್ರಿ, ಹಣ್ಣು ತಂದಿದ್ದು ತಿಂದಾದ್ರು ತಿನ್ಬೋಯ್ತು, ಈ ಕುದುರೆ ಹುಲ್ಲು ನೀರು ಯಾರ್ರೀ ಕೊಡ್ತಾರೆ, ಹಿಡ್ಕೊಂಡು ಅಲ್ದಾಡೋರು ಯಾರ್ರೀ, ನೀವು ಕೊಟ್ಟು ಬನ್ನಿ ಮೊದಲು, ಊಟನೂ ಹಾಕಿಲ್ಲ ಏನಿಲ್ಲ, ಕೊಟ್ಟು ಬನ್ನಿ ಮೊದಲು ಅಂದ್ಲು. ನಾನು ಹಿಡ್ಕೊಂಡು ಬಂದೆ, ಸ್ವಾಮಿ ನೀವು ತಗೊಳ್ಳಿ, ನಂಗೊಂದು ಸೇಬಣ್ಣು ಕೊಟ್ಬಿಡಿ. ಛೇ, ಎಂಥ ಕೆಲಸ ಆಗೋಯ್ತು, ಒಬ್ಬನೂ ಇಲ್ವಾ ಅಂತ ಬಹಳ ಬೇಸರ ಆಗೋಯ್ತು. ಮಂತ್ರಿನೂ ಮನೆಗೆ ಹೋದ. ಈ ಅರ್ಧರಾತ್ರಿ ಹೊತ್ತಿನಲ್ಲಿ ಮಂತ್ರಿ ಬಂದ, ರಾಜನ ಅಂತಃಪುರದ ಬಾಗಿಲನ್ನ ಬಡ್ದ. ಇಷ್ಟೊತ್ತಿನಲ್ಲಿ ಯಾರು ಮಾತಾಡ್ತಾ ಇರೋರು, ಯಾರು ಬಾಗಿಲು ಬಡಿತಿರೋರು ಅಂತ ರಾಜ ಬಾಗಿಲು ತೆಗೆದ್ರೆ ಮಂತ್ರಿ. ಏನಯ್ಯ ಮಂತ್ರಿ, ಹೊತ್ತು ಗೊತ್ತು ಇಲ್ವೇನಯ್ಯ ಅಂದರೆ, ಇಲ್ಲ ಸ್ವಾಮಿ ಹೇಳಲೇಬೇಕಾದಂಥ ಒಂದು ವಿಷಯ ಇದೆ. ಏನಪ್ಪ ಅಂಥದ್ದು? ನೋಡಿ ಸ್ವಾಮಿ, ನನ್ನ ಹೆಂಡತಿ ಹೇಳಿದ್ಲು, ಕುದುರೆ ಇಡೋ ಬದಲಿಗೆ ನೀವು ದುಡ್ಡು ಇಟ್ಟಿದ್ರೆ ಖಂಡಿತ ತಗೋತಿದ್ರು, ವೀರಾದಿ ವೀರರು ದುಡ್ಡು ಇಟ್ಟಿದ್ರೆ ಖಂಡಿತ ತಗೊಂಡು ಹೋಗ್ತಾ ಇದ್ರು.
ಅಲ್ಲಯ್ಯ ನೀ ಬೆಳಿಗ್ಗೆ ಹೇಳ್ಬೋದಿತ್ತಲ್ಲಯ್ಯ ಅಂದರೆ, ಇಲ್ಲ ಇಲ್ಲ ಈಗಲೇ ಹೇಳ್ಬನ್ನಿ ಅಂದ್ಲು. ನನ್ನ ಹೆಂಡತಿ ಈಗಲೇ ಹೇಳ್ಬನ್ನಿ ನೀವು ಅರಮನೆಗೆ ಹೋಗಿ, ನಾನು ಇಲ್ಲದೆ ನೀವು ಊಟ ಹಾಕಲ್ಲ ಅಂತ ಹೇಳಿದ್ಲು. ನಾನು ಬಂದೆ ಸ್ವಾಮಿ. ಅಯ್ಯೋ ದೇವ್ರೆ ಹೀಗಾಗೋಯ್ತಲ್ಲ ಅಂದ್ಕಂಡ. ಆಮೇಲೆ ರಾಜ ಮೆತ್ತ ಹೇಳ್ದ, ಅಲ್ಲ ಕಣಯ್ಯ ಮಂತ್ರಿ, ನಾನು ಹೀಗೆ ಯೋಚನೆ ಮಾಡಿದ್ದೆ ದುಡ್ಡೇ ಇಡೋಣ ಅಂತ. ಆದರೆ ನನ್ನ ಹೆಂಡತಿ ಇದ್ದಾಳಲ್ಲ, ದುಡ್ಡು ಇಡಬೇಡ್ರಿ ಕುದುರೆ ಇಡ್ರಿ ಅಂತ ಬಲವಂತ ಮಾಡಿ ಕುದುರೆ ಇಡ್ಸಿದ್ದು ನನ್ನ ಹೆಂಡತಿ. ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಹೆಂಡತಿ ಹೇಳಿದ್ದನ್ನೇ ಕೇಳಲೇಬೇಕಾಗುತ್ತೆ. ಯಾಕೆಂದರೆ ಅದು ತಪ್ಪಲ್ಲ. ಸ್ತ್ರೀಯರಿಗಿರುವಂತಹ ಬುದ್ಧಿ ಪುರುಷರಿಗೆ ಕಡಿಮೆ. ಅವರು 10 ಥರದ ಆಲೋಚನೆಯನ್ನು ಮಾಡ್ತಾರೆ ನೋಡಿ. ಕುದುರೆ ಹುಲ್ಲಾಕಬೇಕು, ನೀರು ಹಾಕಬೇಕು, ಎಷ್ಟು ಕಷ್ಟ. ಹಾಗೆ ಅಷ್ಟೊಂದು 100 ಯೋಚನೆಯನ್ನು ಮಾಡಿ ತೀರ್ಮಾನ ತಗೊಂಡಿರ್ತಾರೆ. ಒಂದೊಂದ್ಸರಿ ತಪ್ಪಾಗ್ಬೋದು, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಸೀತೆ ಹೇಳಿದ್ಲು, ಅರಮನೆಗಾರು ತಗೊಂಡು ಹೋಗೋಣ ಜಿಂಕೆ, ಅಕಸ್ಮಾತ್ ಅದು ರಾಕ್ಷಸನೇ ಅಂತ ಆದರೆ ನೀನು ಕೊಂದು ಬಿಡ್ತೀಯಲ್ಲ, ಅದು ಒಳ್ಳೇದೇಯಾ, ಹೋಗು ಅಂತ ಹೇಳಿದ್ಲು. ನಾನು ಹೋಗ್ಬಿಟ್ಟೆ. ಅವನು ಮಾಯಾವಿ ಆದಂಥ ಮಾರೀಚ ಅವನು ಎಂಥ ಕೆಲಸ ಮಾಡ್ದ ಅಂದರೆ, ಸಾಯ್ಬೇಕಾದ್ರೆ ಹಾ ರಾಮ, ಹಾ ಸೀತೆ, ಹಾ ಲಕ್ಷ್ಮಣ ಅಂತ ಕೂಗ್ಬಿಟ್ಟ. ಆಗೇನಾಯ್ತು, ಓ ಲಕ್ಷ್ಮಣ, ಸೀತೆ ಹೋಗಪ್ಪ ಲಕ್ಷ್ಮಣ, ನೀ ಹೋಗು, ಅಣ್ಣಂಗೇನೋ ಕಷ್ಟ ಕಾದೀನಿ. ಇಲ್ಲ ಅಂತಾನೆ, ಇಲ್ಲ ಇಲ್ಲ ನೀವು ಹೋಗು ಅಂತೇಳಿ ಕಳಿಸ್ಬಿಟ್ಲು. ಸೀತೆ ಒಬ್ಬಳೇ ಇದ್ದಾಗ ರಾವಣ ಬಂದು ಹೊತ್ಕೊಂಡು ಹೋಗ್ಬಿಟ್ಟ. ಏನು ಹೇಳಲಿ ಅಂಥೇಳಿ ಅವಳು ಹೊತ್ಕೊಂಡು ಹೋಗ್ಬಿಟ್ಟು, ನಾನು ಹುಡ್ಕೊಂಡು ಬಂದ್ವಿ ಅಂತ. ಓಹೋ ಒಂದಾಗ ಸುಗ್ರೀವ, ಆಕಾಶದ ಮೇಲೆ ಯಾರೋ ಮೊರೆ ಇಡ್ತಾ ಹೋಗ್ತಾ ಇದ್ಲು, ಹಾ ರಾಮ, ಹಾ ಲಕ್ಷ್ಮಣ ಅಂತ. ಬಹುಶಃ ಅವಳೇ ಇರಬೇಕು, ರಾವಣ ಹೊತ್ಕೊಂಡು ಹೋಗ್ತಾ ಇದ್ದ, ನಾನು ನೋಡಿದೆ ಅಂಥೇಳಿ. ರಾವಣ ತೊಡೆಯ ಮೇಲೆ ಕುಳಿತಂತಹ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಇದರಲ್ಲಿ ಅವಳು ತೊಡೆಯ ಮೇಲೆ ಕೂತಿರಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾಳೆ ಅಂತ ಇವನು ತರವೇ ನರಹರಿ ಬರೀತಾನೆ ಆ ಪುಷ್ಪಕ ವಿಮಾನದಲ್ಲಿ. ಬಟ್ಟೆಯ ಗಂಟನ್ನು ಮಾಡಿ ತನ್ನೆಲ್ಲ ಒಡವೆಗಳನ್ನ ಬಿಚ್ಚಿಬಿಟ್ಟು ಆ ಬಟ್ಟೆ ಗಂಟಲ್ಲಿ ಸುತ್ತಿ ಇದನ್ನು ರಾಮನಿಗೆ ತಲುಪಿಸಿ ಅಂತ ಹೇಳಿ ಹಾಕಿದ್ಲು. ಆ ಒಡವೆಯನ್ನು ಜೋಪಾನವಾಗಿ ನಾನು ಇಟ್ಕೊಂಡಿದ್ದೀನಿ ಅಂಥೇಳಿ ತರಿಸ್ತಾ ಇದ್ದಾನೆ. ಅದನ್ನೇ ಓದಿ. ದೇವ ಚಿತ್ತೈಸು ಅಸುರನಂದು ಆ ದೇವಿಯರ ನೊಯ್ವೊಂದು ಬಿಸುಟಳು ದೇವರಾಘವ ಬಂದಡೆ, ದೇವರಾಘವ ಬಂದಡೆ ಈ ಉದೆನುತ್ತ ನಮ್ಮೆಡೆಗೆ ಬಿಸುಟಳು. ಈ ವಿಚಾರವ ಬಲ್ಲಡೆ ಅವತ ಜೀವದಲ್ಲಿ ಜಾರುವನೇ ಕಲಿಸುಗ್ರೀವನೇ ತಾ ಬಳಿಕ ತಪ್ಪಿದ ಕಾರ್ಯಕ್ಕೆ, ಕಲಿಸುಗ್ರೀವನೇ ತಾ ಬಳಿಕ ತಪ್ಪಿದ ಕಾರ್ಯಕ್ಕೆ ನಂದ. ಸುಗ್ರೀವ ತರಿಸಿ ಆಭರಣವನ್ನು ರಾಮನ ಹತ್ರ ಕೊಡ್ತಾ ಇದ್ದಾನೆ. ರಾಮನಿಗೆ ಆ ಆಭರಣವನ್ನು ನೋಡಿದ ತಕ್ಷಣವೇ ಸೀತೆ ಇದು ಅಂತ ಗೊತ್ತಾಯ್ತು. ಯಾಕೆಂದರೆ ಪ್ರತಿನಿತ್ಯ ನೋಡ್ತಾ ಇದ್ದ. ಆ ಆಭರಣಗಳು ಅನಸೂಯಾದೇವಿ ಕೊಟ್ಟಿದ್ಲು ಅವಳಿಗೆ ಆಭರಣಗಳನ್ನ. ಇನ್ನೊಂದು ವರವನ್ನು ಕೊಟ್ಟಿದ್ಲು. ನಿಜವಾಗ್ಲೂ ಇದು ಮುಂದೆ ಶಕ್ತಿಭದ್ರ ನಾಟಕದಲ್ಲಿ ಬರುತ್ತೆ. ಅವಳು ಏನು ಹೇಳಿದ್ಲಪ್ಪ ಅಂದರೆ, ನೀನು ಏನು ಶೃಂಗಾರ ಮಾಡ್ಕೊಳ್ದೇ ಇದ್ರೂ ಸಹ ಸರ್ವಾಲಂಕಾರ ಭೂಷಿತೆಯಾಗಿ ನೀನು ರಾಮನ ಕಣ್ಣಿಗೆ ಕಾಣಿಸ್ತೀಯಾ ಅಂತ ಹೇಳಿಬಿಟ್ಟಿದ್ಲು. ಮುಂದೆ ಅದರಿಂದ ತೊಂದರೆನೇ ಆಗುತ್ತೆ. ಈಗ ಅವಳ ಆಭರಣವನ್ನು ಹಾಕ್ಕೊಂಡಿದ್ಲಲ್ಲ, ಆ ಆಭರಣಗಳೆಲ್ಲ ಸೀತೆಯ ರೂಪವನ್ನು ತಾಳಿ ಶ್ರೀರಾಮನ ಮುಂದೆ ನಿಂತ ಹಾಗೆ ಈ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅಯ್ಯೋ ಇದು ನನ್ನ ಸೀತೆಯ ಒಡವೆಗಳು ಅಂತ. ಸುಗ್ರೀವನು ಹೇಳ್ತಾ ಇದ್ದಾನೆ, ಈ ಒಡವೆಗಳನ್ನೆಲ್ಲ ನೋಡು ರಾಮ, ಈ ಏನಾದರೂ ಇದು ರಾವಣಂದು ಅಂತ ನೀನು ಹೇಳಿಬಿಟ್ರೆ ಆ ರಾವಣ ಇನ್ನು ಜೀವ ಸಹಿತ ಇರಲ್ಲ. ಆ ರಾವಣನ ಜೀವ ಸಹಿತ ಬಿಡೋಕೆ ನಾನು ಬಿಡ್ತೀನ, ನಾನು ಸುಗ್ರೀವನ ಅಂತ ಹೇಳ್ತಾನೆ. ರಾಮ ಕಣ್ಣಲ್ಲಿ ನೀರು ತಂದ್ಕೊಂಡು ಆ ಆಭರಣವನ್ನೇ ನೋಡ್ತಾ ಇದ್ದಾನೆ. ಲಕ್ಷ್ಮಣ ನೋಡು ಈ ಆಭರಣಗಳನ್ನ ಅಂತ ಲಕ್ಷ್ಮಣ ಹತ್ರ ಕೇಳ್ತಾ ಇದ್ದಾನೆ. ಹೌದು ಮತ್ತೇನು ಅನುಜ ನೋಡಿವು ಮಹಿಜಯ ಅಮಳಾಭರಣಗಳು ತಾನಹವೇ
ತನುಜ ನೋಡಿವು ಮಹಿಜಯ ಅಮಳಾಭರಣಗಳು ತಾನಹವೇ ನೋಡೆಲನು ಒಗುವ ದೃಗುವಾರಿಗಳ ಧಾರೆಯಲಿ ಒಗುವ ದೃಗುವಾರಿಗಳ ಧಾರೆಯಲಿ ಅಹುದು ಅದಲ್ಲೆಂಬೆಣಿಕೆ ಮನದಲ್ಲಿ ವಹಿಸಲರಿಯದೆ ಅಹುದು ಅದೆಲ್ಲೆಂಬೆಣಿಕೆ ಮನದಲ್ಲಿ ವಹಿಸಲರಿಯದೆ ನೂಪುರಂಗಳಿವು ಅಹುದೆನುತ ಕೆಲ ತೆಗೆದು ತಲೆಗುತ್ತಿದನು ಸೌಮಿತ್ರಿ. ಲಕ್ಷ್ಮಣ, ನೋಡು, ಇದು ಸೀತೆಯ ಒಡವೆಗಳಲ್ವಾ, ನೋಡು ಅಂತೇಳಿ. ಯಾಕೆಂದರೆ ಪರಿಚಿತವಾದಂಥ ಒಡವೆಗಳು, ಅವನು ಕುಂಡಲಗಳು, ಹಣೆಗೆ ಹಾಕಿಕೊಳ್ಳುವಂಥ ಒಂದು ಬಾಸಿಂಗದ ಥರ ಇರೋವಂಥದ್ದು, ಕಂಠಾಹಾರ, ಬಳೆಗಳು, ಪ್ರತಿಯೊಂದನ್ನು ಸೊಂಟಕ್ಕೆ ಕಟ್ಟುವಂಥ ಒಡ್ಯಾಣ ಎಲ್ಲವನ್ನು ತೆಗೆದು ಹೊಳೆಯುವಂತಹ ರತ್ನದ ಒಡವೆಗಳನ್ನ ತೆಗೆದು ತಮ್ಮನ ಮುಂದೆ ಇಡ್ತಾ ಇದ್ದಾನೆ. ನೋಡು ಲಕ್ಷ್ಮಣ, ನೋಡು. ಲಕ್ಷ್ಮಣನಿಗೆ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇದ್ದಾನೆ, ಕಂಠದ್ದು ಗೊತ್ತಿಲ್ಲ, ಸೊಂಟದ್ದು ಗೊತ್ತಿಲ್ಲ, ಏನೂ ಗೊತ್ತಾಗ್ತಾ ಇಲ್ಲ. ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ನೂಪುರಗಳನ್ನು ಒಂದು ಕಡೆ ಇಟ್ಬಿಟ್ಟು ಇದನ್ನು ಒಂದು ತಗೊಂಡಿದ್ದೀನಿ, ಇದು ಒಂದು ನನಗೆ ಗೊತ್ತು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಅವನು ತಲೆ ಎತ್ತಿ ನೋಡಿರಲಿಲ್ಲ. ಸ್ತ್ರೀಯರ ಮೇಲೆ ಎಂಥ ಗೌರವ ಇತ್ತು ಅನ್ನೋದು ರಾಮಾಯಣದಲ್ಲಿ ನಮಗೆ ಗೊತ್ತಾಗುತ್ತೆ. ನಾಹಂ ಜಾನಾಮಿ ಕೇಯೂರೆ ನಚ ಪಶ್ಯಾಮಿ ಕುಂಡಲೆ ನೂಪುರಂ ಅಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್ ಅಂತ. ನಿತ್ಯವೂ ನಾನು ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದರಿಂದ ಅವಳ ಕಡಗ ಒಂದು ನನಗೆ ಗೊತ್ತು, ಇನ್ನೇನು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಚಲೋ ಆಶ್ಚರ್ಯ ಆಗುತ್ತೆ. ಅಲ್ಲಿದ್ದವರೆಲ್ಲ ನೋಡ್ತಾರೆ ಲಕ್ಷ್ಮಣನ ಒಂದು ಭಾತೃಪ್ರೇಮ, ಆ ಗೌರವ, ಸೀತೆಗೆ ಕೊಡುವಂತಹ ಗೌರವ, ತಾಯಿಗೆ ಕೊಡುವಂತಹ ಗೌರವವನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಪುನಃ. ಬಳಿಕ ನಿಜವಲ್ಲಭಯ ಮುಕ್ತ ಫಲ ಸುರತ್ನಾಭರಣ ನಿಜಯದ ನೆಲೆಗುರುಹನರಿದು ಬಳಿಕ ನಿಜವಲ್ಲಭಯ ಮುಕ್ತ ಫಲ ಸುರತ್ನಾಭರಣ ನಿಚಯದ ನೆಲೆಗುರುಹನರಿದು ಅರಿವಿರೋಧಾಸ್ಪದದ ಬಿಗುಹಿನಲಿ ಅರಿವಿರೋಧಾಸ್ಪದದ ಬಿಗುಹಿನಲಿ ಕೊಳುಗುಳಗೊಳ್ ಅರಿಭಟವ ಜೀವವ ಸೆಳೆದು ಸೀತೆಯ ತಂದು ಬಳಿಕ ಲಲನೆಗೀವುದೆನುತ್ತ ಕೊಟ್ಟನು ಮತ್ತೆ ರವಿಜಂಗೆ. ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಎಲ್ಲರಿಗೂ ಇದು ಸೀತೆಯ ಆಭರಣಗಳು ಅಂತ ಗೊತ್ತಾಯಿತು. ಅದನ್ನು ತಗೊಳ್ಳಲ್ಲ. ರಾಮ ಹೇಳ್ತಾನೆ, ಇಲ್ಲ, ನಂಗಿದು ಯಾವುದು ಬೇಡ. ಈಗ ಯಾವಾಗ ನಾನು ಆ ರಾವಣನನ್ನು ಕೊಂದು ಸೀತೆಯನ್ನು ವಾಪಸ್ ಕರ್ಕೊಂಡು ಬಂದು ಆಮೇಲೆ ಈ ಆಭರಣ ತಗೋತೀನಿ. ನೋಡಿ, ಅವನ ವೈರ ಹೆಚ್ಚಾಗ್ತಾ ಇದೆ. ಇದನ್ನು ನೋಡಿದ ತಕ್ಷಣವೇ ಆ ರಾವಣನನ್ನು ಇಂಥ ಪರಿಸ್ಥಿತಿಗೆ ತಂದಿಟ್ನಲ್ಲ ನನ್ನ ಪತ್ನಿಯನ್ನು ಅನ್ನೋ ಒಂದು ಸಂಕಟ ಜಾಸ್ತಿ ಆಗ್ತಾ ಇದೆ. ಹೇಗಾದರೂ ಮಾಡಿ ಆ ರಾವಣನನ್ನು ನಾನು ಕೊಂದು ಆ ಸೀತೆಯನ್ನು ಕರೆದುಕೊಂಡು ಬಂದ ಮೇಲೆ ಈ ಆಭರಣ ತಗೊಳ್ತೀನಿ. ಸುಗ್ರೀವ, ಇದನ್ನೆಲ್ಲ ಪುನಃ ನೀನು ಇಟ್ಕೊ ಅಂತ ಹೇಳಿ ಸುಗ್ರೀವನಿಗೆ ಕೊಡ್ತಾ ಇದ್ದಾನೆ ರಾಮ. ಅವನ ಒಂದು ಯೋಚನೆ ಎಷ್ಟು ಮಟ್ಟಿಗೆ ಅಂದರೆ ರಾವಣನನ್ನು ಕೊಲ್ಲೇಬೇಕು ಅನ್ನೋ ತೀರ್ಮಾನ ಮತ್ತೆ ಗಟ್ಟಿ ಆಗ್ತಾ ಇದೆ. ತರಣಿ ತನುಜ ಹಸಾದವೆನುತ ತರಣಿ ತನುಜ ಹಸಾದವೆನುತ ಆಧರಣಿ ಜಯ ಮೈ ದೊಡವುಗಳ ಬೈತಿರಿಸಿದನು
ಬೆಳವಿಗೆಗಳಾದವು ಬಂಧು ಕೃತ್ಯದಲ್ಲಿ ಹೊರೆ ಹೊಗದೆ ಬಳಿಕರಸ ವಾನರರ ಅರಸಗೆಂದನು ರವಿಜನೆಂಬ ಈ ದೊರೆವೆಸರು ರವಿಜನೆಂಬ ಈ ದೊರೆವೆಸರು ಬಂದಂದದಾವುದು ಹೇಳು ಹೇಳಬೇಕೆಂದ ಸುಗ್ರೀವ ಹಾಗೆ ಆಗಲಿ ಅಂತ ಹೇಳಿ ಆ ಒಡವೆಗಳನ್ನೆಲ್ಲ ತೆಗೆದು ಎಲ್ಲಿ ಮುಚ್ಚಿಟ್ಟಿದ್ನೋ ಅಲ್ಲಿ ವಾಪಸ್ಸಿಟ್ಟು ಬಂದ. ಬಂಧುಗಳ ಹಾಗೆ ಇವರಿಬ್ಬರು ಸಮಾನ ದುಃಖಿಗಳು ನೋಡಿ. ಬಂಧುಗಳಾದರೂ ಒಬ್ಬರಿಗೆ ದುಃಖ ಇರುತ್ತೆ, ಒಬ್ಬರು ಸಂತೋಷ ಪಡಿಸ್ತಾರೆ, ಒಬ್ಬರು ಸಮಾಧಾನ ಮಾಡ್ತಾರೆ. ಇಲ್ಲ, ಹಾಗಾಗಿಲ್ಲ. ಇಬ್ಬರು ಸಮಾನ ದುಃಖಿಗಳು. ಬಂಧುತ್ವ ಬಹಳವಾಗಿ ಬೆಳೆದಿದೆ. ನಿಷ್ಕಪಟ ಭಾವದಿಂದ ಹೇಳ್ತಾ ಇದ್ದಾನೆ ರಾಮ. ಬೇರೆ ವಿಷಯವನ್ನು ತೆಗೆದುಕೊಳ್ಬೇಕು ಅನ್ನೋ ಹೇಳಿ ಸುಗ್ರೀವನಿಗೆ ಕೇಳ್ತಾ ಇದ್ದಾನೆ. ಸುಗ್ರೀವ, ನಿನಗೆ ರವಿಸುತ ಅಂತ ಯಾಕೆ ಹೆಸರು ಬಂತು? ಹೇಳು, ನಿನ್ನ ಕಥೆನ ಹೇಳು ಅಂತ ಹೇಳ್ತಾ ಇದ್ದಾನೆ. ಆಗ ಅವನು ಹೇಳ್ತಾ ಇದ್ದಾನೆ, ನೋಡು, ಈ ಬ್ರಹ್ಮ ವಿಷ್ಣುವಿನ ನಾಭಿ ಕಮಲದಲ್ಲಿ ಹುಟ್ಟಿದವನು ಬ್ರಹ್ಮ. ಇದೆಯಲ್ಲ, ಬ್ರಹ್ಮ ವಿಷ್ಣುವಿನ ನಾಭಿ ಕಮಲದಲ್ಲಿ ಹುಟ್ಟಿದವನು. ವಿಷ್ಣು ಬ್ರಹ್ಮನಿಗೆ ನೀನು ಪ್ರಜಾಪತಿಯಾಗು, ಮುಂದೆ ಆ ಮಕ್ಕಳನ್ನು ಅಂದರೆ ಮುಂದಿನ ಸಂತತಿಯನ್ನು ಬೆಳೆಸು ಅಂತ ಹೇಳಿ ಅವನಿಗೆ ರಾಜ್ಯಭಾರವನ್ನು ಮಾಡೋದಕ್ಕೆ ಬಿಡ್ತಾನೆ. ಆ ಬ್ರಹ್ಮನ ಮಾನಸ ಪುತ್ರ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನಿಂದ ಅದಿತಿ ದಿತಿ ಇತ್ಯಾದಿ ಎಲ್ಲ ಪತ್ನಿಯರಿಂದ ಸಕಲವೂ ಪ್ರಜೆಗಳ ಸಂಪತ್ತು ಹೆಚ್ಚಿತು. ಈ ಹೆಚ್ಚಿದ ಸಂಪತ್ತಿನಲ್ಲಿ ಈ ಕಶ್ಯಪನಿಗೆ ಕುಶಸ್ಥಳೆ ಅಂತ ಒಬ್ಬಳು ಪತ್ನಿ. ಆ ಕುಶಸ್ಥಳೆಯ ಮಗ ಕುಷ್ಕಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೆಸರುಗಳನ್ನ ತಂದು ಕೊಡ್ತಾ ಇದ್ದಾನೆ ಅಂತ. ಈ ಕುಷ್ಕಿಯಿಂದ ಕಿಷ್ಕಿಂದೆ ಅನ್ನೋದು ಬಂತು. ಕಶ್ಯಪನ ಮಗ ಕುಷ್ಕಿ, ಕುಷ್ಕಿಯಿಂದಾಗಿದ್ದು ಕಿಷ್ಕಿಂದೆ. ಈ ಕಿಷ್ಕಿಂದೆ ಮುಂದೆ ವಂಶ ಮುಂದುವರೆದು ಕಿಷ್ಕಿಂದೆಯಲ್ಲಿ ವೃಕ್ಷರಜಸ ಅಂತಕ್ಕಂಥ ಒಬ್ಬ ಮಹನೀಯ ಹುಟ್ಟಿದ. ಆ ವೃಕ್ಷರಜಸನೇ ನಮ್ಮ ತಂದೆ ಆಗ್ತಾನೆ ಅಂತ ಸುಗ್ರೀವ ಕಥೆಯನ್ನು ಹೇಳ್ತಾ ಇದ್ದಾನೆ. ಈ ವೃಕ್ಷರಜಸನಿಗೆ ಬಹಳ ಕಾಲ ಮಕ್ಕಳಿರಲಿಲ್ಲ. ಅವನು ತನ್ನ ರಾಜ್ಯಭಾರವನ್ನೆಲ್ಲ ಮಂತ್ರಿಗಳಿಗೆ ಕೊಟ್ಟು ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ದ. ತಪಸ್ಸನ್ನ ಮಾಡಬೇಕು ಅಂತ ಹಿಮಾಲಯಕ್ಕೆ ಹೋದ. ಅಲ್ಲಿ ಏನಾಗಿದೆ ನೋಡಿ, ಈ ಕಿಷ್ಕಿಂದೆಯಿಂದ ಹಿಮಾಲಯಕ್ಕೆ ಹೋಗಿದ್ದ. ನಾವೆಲ್ಲ ತಪಸ್ಸುಗಳು ಅಲ್ಲೇ ಹೋಗ್ತಾ ಇದ್ದಿದ್ದು. ಅಲ್ಲಿ ಗಿರಿಜೆ ತಪಸ್ಸು ಮಾಡಿದ ಸ್ಥಳವೂ ಹಿಮಾಲಯ. ಹೋದಾಗ ಏನಾಯಿತು, ಅಲ್ಲೊಂದು ಕೊಳ ಇತ್ತು. ಸ್ನಾನ ಮಾಡಿ ತಪಸ್ಸಿಗೆ ಕೂತ್ಕೊಳ್ತೀನಿ ಅಂತ ಹೇಳಿ ವೃಕ್ಷರಜಸ ಕೊಳದಲ್ಲಿ ಇಳಿದು ಸ್ನಾನವನ್ನು ಮಾಡಿದರೆ ಮೇಲೆ ಎದ್ದರೆ ಅವಳು ತರುಣಿ ಆಗಿಬಿಟ್ಟಿದ್ಲು, ಒಬ್ಬಳು ಹೆಂಗಸಾಗ್ಬಿಟ್ಟಿದ್ಲು. ಅಯ್ಯೋ ಏನಿದು, ಯಾಕೆ ನನಗೆ ಈ ರೂಪ ಬಂತು ಅಂತ ಅಲ್ಲಿದ್ದಂಥ ಮುನಿಗಳನ್ನು ಕೇಳಿದಾಗ, ಅಯ್ಯೋ ನೀ ಯಾಕಪ್ಪ ಅಲ್ಲಿ ಹೋಗಿ ಸ್ನಾನ ಮಾಡೋಕ್ಕೆ ಹೋಗ್ಬಿಟ್ರೆ, ಎಂಥ ಕೆಲಸ ಮಾಡಿದೆ? ಅದು ಗಿರಿಜೆ ಸ್ನಾನ ಮಾಡ್ತಾ ಇದ್ದಿದ್ದ ಜಾಗ. ಗಿರಿಜೆ ಹೇಳ್ಬಿಟ್ಟಿದ್ಲು, ಯಾರಾದರೂ ಬಂದು ಇಲ್ಲಿ ಸ್ನಾನ ಮಾಡಿದರೆ ಗಂಡಸರಾಗೋದು, ಹೋಗಿ ಹೆಣ್ಣಕ್ಕೆ ಮಕ್ಕಳಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟಿದ್ಲು. ಶಾಪ ಕೊಟ್ಬಿಟ್ಟಿದ್ಲಪ್ಪ, ನೀ ಯಾಕಪ್ಪ ಇಲ್ಲಿ ನಿಂದ್ಬಿಟ್ಟೆ ಅಂತ ಹೇಳ್ತಾನೆ. ಅಲ್ಲಿ ಇನ್ನೊಂದು ಕೊಳ ಇತ್ತು, ಅದ್ರ ಕತೆ ಅವ್ರು ಹೇಳಿಲ್ಲ. ಹೊರಗಡೆಗೆ ಬಂದು ಕೂತ್ಕೊಂಡಿದ್ದಾಗ ಇಂದ್ರ ಬಂದು, ಈ ಯುವತಿ ಎಂಥ ಚೆನ್ನಾಗಿದ್ದಾಳೆ, ಇಂಥ ಯುವತಿಯನ್ನು ಈ ಪ್ರಪಂಚದಲ್ಲಿ ನಾನು ಎಲ್ಲೂ ನೋಡಿಯೇ ಇಲ್ಲ ಅಂತ ಹೇಳಿ ಮೋಹಿಸಿದ. ಒಂದು ಮಗು ಆಯಿತು. ಅವನು ಇದೆಯಾ ಹೇಳಿ. ಅರಸಕೇ ಆಶ್ಚರ್ಯವನು, ಅರಸಕೇ ಆಶ್ಚರ್ಯವನು, ಪುಷ್ಕರಣಿ ಎರಡುಂಟಲ್ಲಿ ಮಿಂದನು ಸರಸಿಯೊಂದರೊಳ್ ಅಧಿಕ ಸೌಂದರ್ಯಾದನು ಆ ಕ್ಷಣಕ್ಕೆ. ಸುರಪಕಂಡನು
ಬಳಿಕ ಉದುಭವಿಸಿದರು ಸುತರಿಬ್ಬರು ಸತಿಗೆ. ಇಂದ್ರನೇ ಬೆರಗಾಗುವಂತಹ ರೂಪ ಈ ವೃಕ್ಷರಜಸನದಾಗ್ಬಿಡ್ತು. ಇಂದ್ರ ಬಂದು ಆ ಮೋಹಗಳಾದಂತಹ ಯುವತಿಯನ್ನ ಮೋಹಿಸಿದ. ಅದರಿಂದ ಒಂದು ಮಗು ಆಯಿತು. ಅವನಿಗೆ ವಾಲಿ ಅಂತ ಹೆಸರಿಟ್ಟ. ಅನಂತರ ಸೂರ್ಯನೇ ಬಂದ, ಅವಳನ್ನು ಕಂಡು ಮೋಹಿಸಿದ. ಒಂದು ಮಗು ಆಯಿತು, ಅವನಿಗೆ ಸುಗ್ರೀವ ಅಂತ ಹೆಸರಿಟ್ಟರು. ಅನಂತರ ಏನಾಯ್ತಪ್ಪ, ಪುನಃ ಇನ್ನೊಂದು ಪುಷ್ಕರಣಿಯಲ್ಲಿ ಸ್ನಾನ ಮಾಡೋದಕ್ಕೆ ಹೇಳಿದರು ಆ ಮುನಿಗಳು. ಆಗ ಇನ್ನೊಂದು ಪುಷ್ಕರಣಿಯಲ್ಲಿ ಅವನು ಮಿಂದ. ಸುರಪಸುತ ನಮ್ಮಗ್ರ ಜನ್ಮನು, ಸುರಪಸುತ ನಮ್ಮಗ್ರ ಜನ್ಮನು, ತರಣಿಸುತ ತಾನೀಗ ಬಳಿಕಿರಲಿರಲು ಮಿಂದಳು. ಸರಸಿ ಮತ್ತೊಂದರಲಿ ಸುರವನಿಷೆ ತರುಣಿತನವಳಿಯಿತ್ತು, ತರುಣಿತನವಳಿಯಿತ್ತು. ಮುಂದಿನ ಪುರುಷತನವಾಯಿತು, ಮುಂದಿನ ಪುರುಷತನವಾಯಿತು. ಈಶ ನಮ್ಮಿಬ್ಬರನು ಕೊಟ್ಟನು, ಈಶ ನಮ್ಮಿಬ್ಬರನು ಕೊಟ್ಟನು. ವೃಕ್ಷರಾಜಂಗೆ ಅರಸ ಕೇಳು ಕೇಳೆಂದ. ಯಾವಾಗ ವಾಲಿ ಸುಗ್ರೀವರ ಜನವಾಯಿತೋ, ಜನನವಾದ ನಂತರ ಪುನಃ ಇನ್ನೊಂದು ಕೊಳದಲ್ಲಿ ಮಿಂದಾಗ ಆ ಸ್ತ್ರೀ ರೂಪ ಹೋಗಿ ಪುರುಷ ರೂಪ ಬಂತು ವೃಕ್ಷರಜಸ. ಆಗ ಸಾಕ್ಷಾತ್ ಶಿವನೇ ಬಂದ. ಇದು ಗಿರಿಜೆ ತಪಸ್ಸು ಮಾಡಿದಂತಹ ಸ್ಥಳ. ಇಲ್ಲಿ ಸ್ನಾನ ಮಾಡಿದ್ರಿಂದ ನೀನು ಈ ಅವಸ್ಥೆ ಉಂಟಾಯಿತು. ಅಲ್ಲಿ ಗಿರಿಜೆ ಶಾಪ ಕೊಟ್ಟಿದ್ದರಿಂದ ಹೀಗಾಗಿದೆ. ನೀನೇನು ಯೋಚನೆ ಮಾಡಬೇಡ, ನೀನು ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ನೀನು ತಪಸ್ಸು ಮಾಡದೇ ಇದ್ರು ಮಾಡಿಲ್ಲ ಅವನು, ಆದರೂ ನಾನು ನಿನಗೆ ಮೆಚ್ಚಿದ್ದೇನೆ. ನಿನಗೆ ಮುಂದೆ ಒಂದು ಮದುವೆ ಆದ ನಂತರ ಒಂದು ಮಗು ಆಗುತ್ತೆ. ಶಿವೆಯ ಅಂದರೆ ಗಿರಿಜೆಯ ಸಂಭೂತಳಾದಂತಹ ಒಂದು ಮಗು ಆಗುತ್ತೆ ಅಂತ ಹೇಳಿ ಅವಳು ವರವನ್ನು ಕೊಡ್ತಾ ಇದ್ದಾನೆ ಈಶ್ವರ. ಇವರು ನಂದನರೆಂದು, ಇವರು ನಂದನರೆಂದು ತಂದೆಗೆ ವಿವರಿಸಿದ. ಇವರು ನಂದನರೆಂದು ತಂದೆಗೆ ವಿವರಿಸಿದ. ನಮ್ಮಿಬ್ಬರ ವಿಧಾನವನು ಕೊಟ್ಟನು, ನಮ್ಮಿಬ್ಬರ ವಿಧಾನವನು ಕೊಟ್ಟನು. ಕಾಮಿಸಿದ ರೂಪ ಮಹಾವರವ ಯುವತಿಯಲಿ ಪಡೆ ಹೋಗು, ಯುವತಿಯಲಿ ಪಡೆ ಹೋಗು. ಗಿರಿ ಸಂಭವೆಗೆ ಸಮವೆನಿಪ ಅಂಜನೆಯ, ಅಂಜನೆಯ ಪಡೆ ಹೋಗು. ವೈಷ್ಣವದ ಮಹಿಮೆಯ ಮಗನು ಜನಿಸುವನು, ವೈಷ್ಣವದ ಮಹಿಮೆಯ ಮಗನು ಜನಿಸುವನು. ಆ ವಧುವಿಗೆ, ಆ ವಧುವಿಗೆ ವೈಷ್ಣವದ ಮಹಿಮೆಯ ಮಗನು ಜನಿಸುವನು ಎಂದ. ವೃಕ್ಷರಜಸ ಬಹಳ ಕಾಲ ಕಷ್ಟಪಟ್ಟು ತಪಸ್ಸನ್ನೇ ಮಾಡಲಿಲ್ಲ. ಕೇವಲ ಒಂದು ಕೆಲವು ಕಾಲ ತಪಸ್ಸಿನಲ್ಲೇ ಶಿವ ಅವನಿಗೆ ಒಲಿದು ಬಿಟ್ಟಿದ್ದಾನೆ.
ಹೇಳ್ತಾ ಇದ್ದಾನೆ, 2 ಮಕ್ಕಳನ್ನು ಕೊಟ್ಟು ನಿನಗೆ ಯಾವ ರೂಪ ಬೇಕೋ ಆ ರೂಪ ಸಿಗುತ್ತೆ ಅಂತೇಳಿ ವರವನ್ನು ಕೊಟ್ಟು, ನೀನು ಮದುವೆಯಾದ ನಂತರ ನಿನ್ನ ಪತ್ನಿಗೆ ಮಗ ಹುಟ್ಟುತ್ತಾನೆ, ಒಬ್ಬಳು ಮಗಳು ಹುಟ್ಟುತ್ತಾಳೆ, ಅಂಜನೆ ಅಂತ ಒಬ್ಬಳು ಮಗಳು ಹುಟ್ಟುತ್ತಾಳೆ. ಅಂಜನೆಗೆ ಆಂಜನೇಯ ಅಂತ ಮಗ ಹುಟ್ಟುತ್ತಾನೆ. ಅವನು ರುದ್ರಾಂಶ ಸಂಭೂತ, ಶಿವಾಂಶ ಸಂಭೂತ ಮತ್ತು ವಿಷ್ಣುವಿನ ಅಂಶ ಎಲ್ಲವೂ ಇದೆ ಅಂತ ಹೇಳಿ ಅವನಿಗೆ ಅಂಥ ಪರಾಕ್ರಮಶಾಲಿ ಅಂತೇಳಿ ವರವನ್ನು ಕೊಟ್ಬಿಟ್ಟು ಅವಳನ್ನು ಕಳಿಸ್ತಾನೆ. ಆ ವೃಕ್ಷರಜಸನ್ನು ಕಳಿಸ್ತಾ ಇದ್ದಾನೆ ಶಿವ. ಅಂತಹ ಒಂದು ತಪಸ್ಸಿನ ಫಲ, ಅವನು ಹಿಮಾಲಯದಲ್ಲಿ ತಪಸ್ಸನ್ನು ಕೆಲವು ಕಾಲ ಮಾಡಿದರೂ ಸಹ ನಿಷ್ಠೆಯಿಂದ ಮಾಡಿದ ಫಲವಾಗಿ ಅವನಿಗೆ 2 ಮಕ್ಕಳು ಮತ್ತೊಬ್ಬಳು ಮಗಳು ಹುಟ್ಟುತ್ತಾಳೆ ಅನ್ನೋ ಒಂದು ಸಂತೋಷದ ಸಮಯದ ಸಮಾಚಾರವಂತ ತೆಗೆದುಕೊಂಡು ಅವನು ಊರಿಗೆ ಬಂದು ಮದುವೆ ಆಗ್ತಾ ಇದ್ದಾನೆ. ರೂಪುದೋರದೆ ರಮಿಸಿದನು, ರೂಪುದೋರದೆ ರಮಿಸಿದನು, ಬಳಿಕ ಪತಿವ್ರತೆಯನು ರೂಪುದೋರದೆ ರಮಿಸಿದನು, ಬಳಿಕ ಪತಿವ್ರತೆಯನು ಚತುರ್ಮುಖ ರೂಪನು ಉದಿಸಿದನು. ಈ ಸಮೀರಜನು ಅಂಜನಾ ಸತಿಗೆ ಭೂಪ ಚಿತ್ತೈಸು, ಭೂಪ ಚಿತ್ತೈಸು, ಈತ ವಜ್ರಿಯ ಕೋಪದಲ್ಲಿ ಕುರುಹಳಿಯಲಾಯ್ತು. ಆ ತ್ರೈಪುರುಷರಿಂ ವಜ್ರಕಾಯದ ವರವು ಬಳಿಕ ತ್ರೈಪುರುಷರಿಂ ವಜ್ರಕಾಯದ ವರವು ಬಳಿಕೆಂದ. ತನ್ನ ರಾಜ್ಯವಾದಂತಹ ಕಿಷ್ಕಿಂಧೆಗೆ ಹಿಂದಿರುಗಿದಂತಹ ವೃಕ್ಷರಜಸ ತನ್ನ ಮಗಳಾದಂಥ ಅಂಜನೆಯನ್ನ ಪುತ್ರಿಯ ಹುಟ್ಟುತ್ತಾಳೆ. ಅಂಜನೆಯನ್ನ ಕೇಸರಿ ಅಂತಕ್ಕಂಥ ವಾನರ ನಾಯಕನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ. ಆ ವಾನರ ನಾಯಕ ಕೇಸರಿ ಇದ್ದಾಗ ಸಮೀರನಾದಂತಹ ವಾಯುದೇವ ಈ ಅಂಜನಾದೇವಿಯ ಪತಿವ್ರತಿಯಾದ ಅಂಜನಾದೇವಿಯ ಸ್ಪರ್ಶ ಮಾತ್ರದಿಂದ, ವಾಯು ಎಲ್ಲ ಕಡೆಯಲ್ಲೂ ಬರುವಂಥವನು, ಅಂಜನಾದೇವಿಯ ಪವಿತ್ರಳಾದಂತಹ ಅಂಜನಾದೇವಿಯ ಸ್ಪರ್ಶ ಮಾತ್ರದಿಂದ ಅವನಿಗೆ ಮಗನನ್ನು ಕರುಣಿಸ್ತಾನೆ. ಅವನೇ ಹನುಮಂತ. ಆಂಜನೇಯ ಅಂತ ಮೊದಲ ಹೆಸರು. ಬಾಲ್ಯದಲ್ಲೇ ಚಿಕ್ಕ ಮಗು ಆದಾಗಲೇ ಅವನು ಸೂರ್ಯನನ್ನೇ ತಿನ್ನೋಕ್ಕೆ ಹೋದಾಗ, ಹಣ್ಣು ಅಂತ ತಿನ್ನೋಕ್ಕೆ ಹೋದಾಗ ಆ ಇಂದ್ರ ವಜ್ರಾಯುಧದಿಂದ ಹೊಡೆದಿದ್ದರಿಂದ ಅವನಿಗೆ ಹನುಮಂತ ಅಂತ ಹೆಸರಾಯಿತು. ಮುಖ ಊದಿಬಿಡ್ತು. ಕೊನೆಗೆ ಅವನಿಗೆ ವೇದ ವಿದ್ಯೆಯನ್ನು ಕಲಿಸಿದ್ದಲ್ಲದೆ, ವ್ಯಾಕರಣ ವಿದ್ಯೆ ಕಲಿಸಿದ್ದಲ್ಲದೆ ಈ ಹನುಮಂತನಿಗೆ ವಜ್ರಕಾಯ ರೂಪ ಬರಲಿ ಅಂತ ಹೇಳಿ ವರವನ್ನು ಕೊಟ್ಟ. ಓದಿದನು ಬಳಿಕ ಓದಿದನು ಬಳಿಕ ಈತ ಸಾಸಿರ ವೇದವನು ಸೂರ್ಯನಲಿ ಸುರಪರಲಿ ಓದಿದನು ಸೂತ್ರವ ಸುರೇಂದ್ರ ವ್ಯಾಕರಣ ಕೃತಿಯ ಐದಿದನು ಬಳಿಕೆನ್ನ ಅಲ್ಲಿಂದ ಆದಿವಾಕರವಚನದಲ್ಲಿ ತನಗಾದುದು ಅಲ್ಲಿ ಮೇಲೆ ಹಾಗೆತನವು ತನಗಾದುದು ಅಲ್ಲಿ ಮೇಲೆ ಹಾಗೆತನವು ಅಣ್ಣನೊಳಗೆಂದ ನನ್ನ ಮಂತ್ರಿಯಾದಂತಹ ಹನುಮಂತ ಆಂಜನೇಯ ಸಾಮಾನ್ಯನಲ್ಲ. ಸೂರ್ಯನೇ ಅವನಿಗೆ 1000 ವೇದಗಳನ್ನ ಕಲಿಸ್ದ ಅಂತ ಹೇಳ್ತಾನೆ. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ.
ನಾವು ಚತುರ್ವೇದ ವೇದ ಅಂತ ಕೇಳಿದ್ದೀವಿ. ಇಲ್ಲಿ ಬೆಂಗಳೂರಿನಲ್ಲೇ ಇದ್ದಾರೆ ಸುಧಾಕರ್ ಚತುರ್ವೇದಿ ಅಂತ. ಅವರಿಗೆ 117 ವರ್ಷ. ಈಗ ಆರಾಮಾಗಿ ಓಡಾಡಿಕೊಂಡು ಕೂತ್ಕೊಳ್ತಾರೆ. ಅವರು ವೇದವನ್ನು ಪಠನೆ ಮಾಡ್ತಾರೆ. ಅಂತಹ ಒಂದು ಪುರುಷರನ್ನ, ಸಿದ್ಧ ಪುರುಷರನ್ನ ನಾವು ನೋಡಿದ್ದೀವಿ. ಆದರೆ 1000 ವೇದ ಅಂತ ಹೇಳ್ತಾನೆ. ಯಾಕೆಂದರೆ ವೇದದಲ್ಲಿ ಬರುವಂಥ ಮಾತು ಸುಳ್ಳಲ್ಲ. ಇಲ್ಲೇನೋ ಇರಬೇಕು, ನಮಗೆ ಸಿಕ್ಕಿಲ್ಲ ಅಷ್ಟೇ ಹೊರತುವೆ ಸೂರ್ಯನಿಂದ 1000 ವೇದಗಳನ್ನ ಕಲಿತೆ ಅಂತ ಹೇಳ್ತಾ ಇದೆ ಕಲಿತ ಹನುಮಂತ. ಮತ್ತು ಈ ಇಂದ್ರನಿಂದ ವ್ಯಾಕರಣ ಸೂತ್ರವನ್ನು ಕಲಿತ. ಆನಂತರ ಈ ನನ್ನ ಹತ್ತಿರ ಬಂದು ಮಂತ್ರಿಯಾಗಿ ಸೇರಿಕೊಂಡ. ಅನಂತರದಲ್ಲಿ ನನಗೂ ನಮ್ಮ ಅಣ್ಣನಿಗೂ ಹಗೆತನವಾಯಿತು ಅಂತ ಸುಗ್ರೀವ ತನ್ನ ಕಷ್ಟ ಪರಂಪರೆಯನ್ನು ಶ್ರೀರಾಮಚಂದ್ರನಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ ಹೇಳಿದ್ರು ಸಮಾನ ದುಃಖಿಗಳು ಇವರಿಬ್ಬರು. ಶ್ರೀರಾಮಚಂದ್ರನು ಹೆಂಡತಿಯನ್ನು ಕಳೆದುಕೊಂಡು ಬಂದು ಕಷ್ಟದಿಂದ ಕಾಡು ಪಾಲಾಗಿದ್ದಾನೆ, ಕಷ್ಟಪಡ್ತಾ ಇದ್ದಾನೆ. ಸುಗ್ರೀವನು ತನ್ನ ಹೆಂಡತಿಯನ್ನು ಕಳೆದುಕೊಂಡು ಬಂದು ಕಾಡಿನಲ್ಲಿ ಸೇರಿಕೊಂಡಿದ್ದಾನೆ. ಸಮಾನ ದುಃಖಿಗಳಾದಂತಹ ಈ ಕಷ್ಟವನ್ನು ಹೇಳ್ಕೊಳ್ಳುವಂಥ ಸುಗ್ರೀವನಿಗೆ ರಾಮ ಕೇಳ್ತಾನೆ, ಹಗೆತನ ಹೇಗಾಯ್ತಪ್ಪ ನಿಮ್ಮ ಅಣ್ಣನಿಗೆ? ಯಾಕೆಂದರೆ ಅಣ್ಣ ಅಂದರೆ ಪ್ರಾಣ. ಅಂತಹ ಅಣ್ಣನ ಜೊತೆಯಲ್ಲಿ ಹಗೆತನ ಹೇಗೆ ಸಾಧ್ಯ ಅಂತ ಕೇಳಿದಾಗ ಅವನು ಹೇಳ್ತಾನೆ, ತರುಣಿಯರ ಮೋಹದಲ್ಲಿ ಉರಿ ಮತ್ಸರಿಸದವರಾರು ಅರಸ. ತರುಣಿಯರ ಮೋಹದಲ್ಲಿ ಉರಿ ಮತ್ಸರಿಸದವರಾರು ಹೇವದ ಹುರಿ ಬಲಿದು ದೀತಂಗೆ ಹರಿಬದ ಸೂಳೆ ಬಂಟಿಗೆಯ ದುರಕೆ ನಿಂದನು ವಜ್ರಿತನಯನ ಕರಹತಿಗೆ ಕಾಲೂರಲರಿಯದೆ ತಿರುಗಿ ಮಾಯೆಯ ತಳೆದು ತಳಕಿಳಿದನು ಬಿಲಾಂತರವ. ತಳಕಿಳಿದನು ಬಿಲಾಂತರದ. ಸುಗ್ರೀವ ಕಥೆನೇ ಹೇಳ್ತಾ ಇದ್ದಾನೆ. ತರುಣಿಯರ ಮೋಹಕ್ಕೆ ಸಿಲುಕಿ ದ್ವೇಷಕ್ಕೆ ತಿರುಗದವರು ಆರು ಅಂತ. ಹಿಂದೆ ಕೇಳಿರ್ಬೋದು, ಸುಂದೋಪ ಸುಂದರರು ಅಣ್ಣ ತಮ್ಮಂದ್ರು ಅಂದರೆ ಇವ್ರು ಹಾಗಿರ್ಬೇಕು ಅಂತ ಎಲ್ಲರೂ ಹೊಗಳ ಹಾಗಿದ್ರು. ತಿಲೋತ್ತಮೆ ಬಂದ ತಕ್ಷಣ ಒಬ್ಬ ಹೇಳ್ದ, ಅಣ್ಣ ಇವಳು ನನ್ನ ಪತ್ನಿ ಆಗ್ತಾಳೆ, ನಿನಗೆ ಅತ್ತಿಗೆ ಆಗ್ತಾಳೆ, ನಮಸ್ಕಾರ ಮಾಡು. ತಮ್ಮ ಹೇಳ್ದ, ಅಣ್ಣ ಅಲ್ಲ, ಇವಳು ನಿನಗೆ ನಾದಿನಿ ಆಗ್ತಾಳೆ ಅಥವಾ ಮಗಳಾಗ್ತಾಳೆ, ಸೊಸೆ ಆಗ್ತಾಳೆ, ನಮಸ್ಕಾರ ಮಾಡಬೇಡ, ಆಶೀರ್ವಾದ ಮಾಡು. ಹೀಗೆ ಅವರಿಬ್ಬರಲ್ಲಿ ವೈಮನಸ್ಯ ಉಂಟಾಗಿ ಯುದ್ಧವಾಡಿ ಹೊಡೆದಾಡಿ ಸತ್ತೋದ್ರು. ಹಾಗೆ ಇಲ್ಲಿ ಮಾಯಾವಿ ಅಂತಕ್ಕಂಥ ರಾಕ್ಷಸ, ನಮ್ಮಿಬ್ಬರಿಗೆ ಜಗಳ ಆಗಿಲ್ಲ, ಮೂರನೇವನು ಬಂದ ಮಾಯಾವಿ ಅಂತಕ್ಕಂಥ ರಾಕ್ಷಸ ಒಬ್ಬ ಯಕ್ಷನ ಮಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದ. ಕಾಪಾಡಿ ಕಾಪಾಡಿ, ವೀರರಿದ್ದರೆ ಕಾಪಾಡಿ, ನನ್ನನ್ನು ಕಾಪಾಡಿ ಅಂತ ಕೂಗ್ತಾ ಇದ್ಲು. ವಾಲಿ ನನ್ನ ಅಣ್ಣ ಸುಮ್ಮನಿರಲಿಲ್ಲ, ಲೋಕ ವೀರ ಅವನು. ರಾವಣನನ್ನೇ ಹಿಡಿದುಕೊಂಡು ಬಂದು ತನ್ನ ಮಗ ಅಂಗದನ ತೊಟ್ಟಿಲಿಗೆ ಕಟ್ಟಿದ್ದಂತೆ, ಅಂತಹ ವೀರ. ಕೈಲಾಸ ಪರ್ವತವನ್ನೇ ಎತ್ತಕ್ಕೆ ಹೋಗಿರುವಂಥ ರಾವಣನನ್ನು ತನ್ನ ಮಗ ಅಂಗದನ ತೊಟ್ಟಿಲಿಗೆ ಕಟ್ಟಿದ್ದ ಅಂತಹ ವೀರ ಈ ತರುಣಿಯ ದುಃಖಕ್ಕೆ ಸುಮ್ಮನಾಗ್ತಾನೆಯೇ? ನೋಡಿದ ತಕ್ಷಣವೇ ಅವನ ಮಾಯಾವಿಯನ್ನು ಅಟ್ಟಿಸ್ಕೊಂಡು ಹೊಡೆದು ಅವನನ್ನು ತಳ್ಳಿ ಗಾಯ ಮಾಡಿ ತರುಣಿಯನ್ನು ಬಿಡಿಸಿ ರಕ್ಷಣೆಗೆ ಕೊಟ್ಟ. ಆದರೆ ಆ ಮಾಯಾವಿ ಸುಮ್ಮನಿರಲಿಲ್ಲ. ಅವನಿಗೆ ಸಿಟ್ಟು ಬಂದಿತ್ತಲ್ಲ, ಅದು ಪ್ರಿಯರಾದಂಥ ಒಂದು ಹುಡುಗಿಯನ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೂ ಅಡ್ಡಪಡಿಸಿದ್ನಲ್ಲ, ಪುನಃ ಬಂದ. ವಾಲಿಯ ಜೊತೆ ಯುದ್ಧವಾಡ್ತಾ ಇದ್ಬೇಕಾದ್ರೆ ಇವನ ಹೊಡೆತವನ್ನು ತಾಳಲಾರದೆ ಅವನು ಒಂದು ಬಿಲದ ಒಳಗಡೆಗೆ ಹೋಗ್ಬಿಟ್ಟ ಅಂತ ಮಾಯಾವಿ ಮತ್ತು ವಾಲಿಯರ ಕಥೆಯನ್ನು ಹೇಳ್ತಾ ಇದ್ದಾನೆ ಸುಗ್ರೀವ. ಬಾರದಿರು ಬೆಂಬಳಿಯ ಬಿಲನ ದ್ವಾರವನು ಕಾದಿರು, ಬಾರದಿರು ಬೆಂಬಳಿಯ ಬಿಲನ ದ್ವಾರವನು ಕಾದಿರು, ಮಗುಳ್ದವ ಬಾರದಂತಿರೆ ಬೇಹು ನಿನಗೆ, ಮಗುಳ್ದವ ಬಾರದಂತಿರೆ ಬೇಹು ನಿನಗೆ,
ಎಂದೆನ್ನವ ಅಲ್ಲಿರಿಸಿ ಓರಿದರು 15 ವರುಷವೂ ಹೋರಿದರು 15 ವರುಷವೂ ತೀರುವನ್ನ ಬರಲ್ಲಿ ವಿಲಯದ್ವಾರ ಮುಖನಾದನು ವಿಲಯದ್ವಾರ ಮುಖನಾದನು ಬಳಿಕವನ ರಸ ಕೇಳು ಕೇಳೆಂದ ಇಲ್ಲಿ ಸುಗ್ರೀವ ವಾಲಿಯ ಪರಾಕ್ರಮವನ್ನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ಇವನ ಉದ್ದೇಶ ಇಷ್ಟೇನೆ, ಅಂತಹ ವಾಲಿಯನ್ನ ನೀನು ಕೊಲ್ಲೋದಕ್ಕೆ ಸಮರ್ಥನಾಗಿದೀಯಾ ರಾಮ ಅನ್ನೋ ಒಂದು ಯೋಚನೆನೂ ಇರುತ್ತೆ. ಹೇಳ್ತಾ ಇದ್ದ 15 ವರ್ಷ ಕಾಲ ಅವರಿಬ್ಬರು ಹೋರಾಡಿದ್ರು ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಗೆ ಬರಲ್ಲ, ಎಲ್ಲೋ ಒಂದು ವರ್ಷದಲ್ಲಿ ಮುಗಿಸ್ಬಿಟ್ಟಿದ್ದಾನೆ ಯುದ್ಧನ. ಇವನು 15 ವರ್ಷಗಳ ಕಾಲ ಆ ಬಿಲದಲ್ಲಿ ಹೋಗಿ ಯುದ್ಧ ಮಾಡಿದ್ದಾರೆ. ನಾನು ಬರ್ತೀನಿ ಅಣ್ಣ, ಬೇಗ ಆಗುತ್ತೆ ಯುದ್ಧ ಅಂತಂದ್ರೆ, ಇಲ್ಲ ಇಲ್ಲ ನೀ ಬರಬೇಡ, ಆ ಬಿಲದ ಬಾಯಲ್ಲಿ ನೀನು ಯಾರು ಬರೆದಿದ್ದ ಹಾಗೆ ತಡಿ, ಅವನೇನಾದರೂ ಮಾಯಾವಿ ಓಡೋಗ್ಬಿಟ್ರೆ ಅದಕ್ಕೋಸ್ಕರ ನೀನು ಅಲ್ಲಿರು ಅಂತ ಹೇಳಿ ನಿಲ್ಲಿಸ್ಬಿಟ್ಟ. ಯಾವಾಗ 15 ವರ್ಷ ಕಾಲ ಹೊರಗಡೆಗೆ ಬರಲಿಲ್ಲ ವಾಲಿ, ಇವನು ಕಾದು ಕಾದು ನಿಂತ್ಕೊಂಡಿದ್ದ. ಅವನನ್ನು ಕೊನೆಯಲ್ಲಿ ಏನಾಗ್ತಾ ಇದೆಯಪ್ಪ, ಸಾವುತಾರಕ್ಕಸನು ಹಾ ಸುಗ್ರೀವ ಹಾಯನು ತೊದರಿ ರಣದಲ್ಲಿ ಜೀವವನ್ನು ಜಾರಿಸಿದನು ರಣದಲ್ಲಿ ಜೀವವನ್ನು ಜಾರಿಸಿದನು ಆ ಧ್ವನಿ ಕೇಳಿಸಿತು ಕಿವಿಯ ತೀವಿದ ಅತಿ ಭಯದಲ್ಲಿ ಮಹೋಗ್ರ ಗ್ರಾವಣಿಕೆಯನಿಪ ಅದ್ರಿಯನು ಕಿತ್ತು ಆ ವಿವರ ಕುಹರದಲ್ಲಿ ಕೀಲನು ಕೊಟ್ಟೆ ನಾನು ಕೀಲನು ಕೊಟ್ಟೆ ನಾನೆಂದ ಸುಗ್ರೀವ ಪ್ರಾಮಾಣಿಕವಾಗಿ ಒಪ್ಕೊಳ್ತಾ ಇದ್ದಾನೆ. 15 ವರ್ಷ ನಾನು ಅಣ್ಣನಿಗೋಸ್ಕರ ಕಾದೆ, ಕೊನೆಯಲ್ಲಿ ಹಾ ಸುಗ್ರೀವ ಅಂತ ಜೋರಾದ ಶಬ್ದ ಕೇಳಿಸ್ತು. ಆ ಗುಹೆಯ ಬಾಗಿಲಿಗೆ ರಕ್ತ ಹರಿದು ಬರ್ತಾ ಇದ್ದಿದ್ದು ನೋಡಿದೆ. ನಾನು ಅಂದ್ಕೊಂಡೆ, ಓಹೋ ನನ್ನ ಅಣ್ಣನನ್ನು ಮಾಯಾವಿ ಸಾಯಿಸ್ಬಿಟ್ಟಿದ್ದಾನೆ, ಏನಾದರೂ ಅವನು ಹೊರಗಡೆ ಬಂದರೆ ನಮ್ಮನ್ನು ಸುಮ್ಮನೆ ಬಿಡ್ತಾನೆ, ಊರನ್ನು ಸುಮ್ಮನೆ ಬಿಡ್ತಾನೆಯೇ. ಅದಕ್ಕೋಸ್ಕರ ನಾನೇನು ಮಾಡಿಬಿಟ್ಟೆ, ಒಂದು ದೊಡ್ಡ ಬೆಟ್ಟದಲ್ಲಿ ಹೋಗಿ ದೊಡ್ಡದಾದ ಒಂದು ಕೋಡುಗಲ್ಲನ್ನು ತಂದು ಆ ಗುಹೆ ಬಾಗಿಲಿಗೆ ಇಟ್ಬಿಟ್ಟು ನಾನು ಊರಿಗೆ ಬಂದ್ಬಿಟ್ಟೆ. ಅನಂತರ ಏನಾಯಿತು, ನಾನು ಯಾರಲ್ಲೂ ಹೇಳಲಿಲ್ಲ, ಅಣ್ಣ ಸತ್ತೋದ ಅನ್ನೋ ವಿಷಯನೂ ಹೇಳಲಿಲ್ಲ. ಎಲ್ಲರೂ ತಮಗೆ ತೀರ್ಮಾನ ಮಾಡಿ ವಾಲಿ ಬಂದಿಲ್ಲ, ಅನಾಥವಾಗಬಾರ್ದು ರಾಜ್ಯ ಅಂತ ಹೇಳಿ ಎಷ್ಟೇ ಬೇಡ ಅಂದರೂ ಕೇಳ್ದೇನೆ ನನಗೆ ರಾಜ್ಯ ಪಟ್ಟವನ್ನು ಕಟ್ಟಿದ್ರು. ಅನಾಥನಾಗಬಾರ್ದು ರಾಜ್ಯ, ನೀನು ನಾಯಕರಿಲ್ಲದಂತಹ ರಾಜ್ಯವಾಗಬಾರ್ದು ಅಂತ ಹೇಳಿ ನನಗೆ ಪಟ್ಟ ಕಟ್ಟಿದ್ರು. ನಾನು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅಷ್ಟು ಹೊತ್ತಿನಲ್ಲಿ ಆ ವಾಲಿ ರುದ್ರ ಭಯಂಕರನಾಗಿ ಆರ್ಭಟಿಸ್ತಾ ಹೇಗೋ ದಾರಿಯನ್ನು ಮಾಡಿಕೊಂಡು ರಾಜ್ಯಕ್ಕೆ ಓಡಿ ಬಂದುಬಿಟ್ಟಿದ್ದಾನೆ. ನನ್ನ ಈ ಅರಮನೆಯ ಸಭಾಂಗಣದಲ್ಲಿ ಬಂದು ನಿಂತ್ಕೊಂಡು ಕೂಗ್ತಾ ಇದ್ದಾನೆ, ಸುಗ್ರೀವ ನಿನ್ನನ್ನು ಸಾಯಿಸ್ಬಿಡ್ತೀನಿ. ಎಲ್ಲರೂ ದಿಗ್ಭ್ರಮೆಯಿಂದ ಇದ್ದಾರೆ. ಹೇಗೆ ಬಂದೆ ಅಣ್ಣ, ನನಗೆ ಗೊತ್ತಿರಲಿಲ್ಲ, ನೀನು ಸತ್ತೋದೆ ಅಂತ ತಿಳ್ಕೊಂಡೆ ಅಂತೇಳಿ ಕಾಲಿಗೆ ಬಿದ್ದರೂ ಸಹ ಕೇಳಲಿಲ್ಲ. ನಿನ್ನನ್ನು ಈಗಲೇ ಕೊಂದು ಬಿಡ್ತೇನೆ ಅಂತ ಹೇಳಿ ನಿಂತ್ಕೊಂಡ. ನನಗೆ ಮೋಸ ಮಾಡಿಬಿಟ್ಟೆ ನೀನು, ಗುಹೆಯ ಬಾಗಿಲು ಕಾಣದೆ ನಾನು ಎಷ್ಟು ಪರಿತಪಿಸಿದೆ, ನಾನು ಎಷ್ಟು ಅಲೆದಾಡಿದೆ ಅಂತ ಹೇಳಿ ನನ್ನನ್ನು ಕೊಂದು ಬಿಡ್ತೀನಿ ಅಂತ ಹೊರಟಾಗ ಆ ಜಾಂಬುವಾದಿಗಳು, ಇಲ್ಲ ಸುಗ್ರೀವನದೇನು ತಪ್ಪಿಲ್ಲ, ನಾವೇ ಪಟ್ಟ ಕಟ್ಟಿದ್ದೀವಿ ಅಂತ ಎಷ್ಟು ಹೇಳಿದರೂ ಸಹ ಕೇಳಲಿಲ್ಲ. ಕೊನೆಯಲ್ಲಿ ಕೈಯಲ್ಲಿದ್ದ ಕತ್ತಿಯನ್ನು ಕೆಳಗಿಟ್ಟು, ನೀನು ನನ್ನ ಕಣ್ಣ ಮುಂದೆ ಇರಬೇಡ, ಹೊರಟೋಗು ಅಂಥೇಳಿ, ನನ್ನ ರಾಜ್ಯದಿಂದನೇ ನೀನು ಹೊರಟೋಗು, ಇಲ್ಲಿ ಬರಬಾರ್ದು ಅಂತ ಹೇಳಿಬಿಟ್ಟು ಕಳಿಸ್ಬಿಟ್ಟ. ರುಮೆಯನ್ನು ಸಹ ಅವನೇ ಇಟ್ಕೊಂಡ, ನನ್ನನ್ನು ಕಳಿಸ್ಬಿಟ್ಟ. ಏಕಾಂಗಿಯಾಗಿ ನಾನು ಹೊರಟೆ, ನನ್ನ ಹಿಂದೆ ಹನುಮಂತಾದಿಗಳು ಬಂದರು. ಹಾಗಾಗಿ ನನಗೆ ಸಹಚರರು ಸಿಕ್ಕಿದ್ರು. ನಾನು ಮುಂದೆ
ಹುಡ್ಕೊಂಡು ಎಲ್ಲಿ ನಿಲ್ಲಬಹುದು, ಎಲ್ಲ ಕಡೆಯೂ ವಾಲಿಯ ಭಯ ಹುಡುಕ್ತಾ ಬಂದೆ ಅಂತ ಹೇಳ್ತಾ ಇದ್ದಾನೆ. ಸಾರಿದೆನು ನಿಲಲರಿಯದೆ ಅಯ್ಯನ ಸಾರಿದೆನು ಮೇರುವಿನ ಕೀಲ ನಚ್ಚನರಿದು ಆ ಸಾರಸ ಪ್ರಿಯ ಸಲಹಿಕೊಂಡಿದ್ದನು ಆ ಸಾರಸ ಪ್ರಿಯ ಕರಾಂಬುಜದ ವಾರಿಜದ ಮಧ್ಯದಲ್ಲಿ ಕಿರಣದ ಧಾರೆ ದಟ್ಟಿಸದಂತೆ ಸಲಹಿಕೊಂಡಿದ್ದನು ವತ್ಸರ ತೀರಿದವು ಹಲವಲ್ಲಿ ಹದನಿನಿತಾಯ್ತು ತನಗೆ ವತ್ಸರ ತೀರಿದವು ಹಲವಲ್ಲಿ ಹದನಿನಿತಾಯ್ತು ತನಗೆಂದ ವಾಲಿಯ ಕಾಟವನ್ನು ತಾಳಲಾರದೆ ನಾನು ನನ್ನ ತಂದೆಯ ಆದ ಸೂರ್ಯನ ಇರುವಂತಹ ಮೇರು ಪರ್ವತದ ಹತ್ತಿರಕ್ಕೆ ಹೋದೆ. ಅಲ್ಲಿ ಅವನು ನನಗೆ ಶಾಖವು ತಗಲದ ಹಾಗೆ ನನ್ನನ್ನು ಕಾಪಾಡಿಕೊಂಡ. ಎಷ್ಟು ವರ್ಷ ಇರಬೇಕು, ಹಲವಾರು ವರ್ಷಗಳು ಅಲ್ಲೇ ಇದ್ದೆ ನಾನು. ಮುಂದಿನ ಯೋಚನೆ ನನಗೆ ಸದಾ ಇರ್ತಾ ಇತ್ತು, ನಾನು ಏನು ಮಾಡಲಿ, ಹೇಗೆ ವಾಲಿಯನ್ನು ಎದುರಿಸಲಿ. ಹೀಗೆ ಇರಬೇಕಾದ್ರೆ ಇಲ್ಲಿ ಈ ಮಾಯಾವಿಯ ಮಗ, ಇವನು ಮಾಯಾವಿ ಮಗ ದುಂದುಬಿ ಅವನ ತಂದೆ. ಆ ದುಂದುಬಿ ಅನ್ನೋ ರಾಕ್ಷಸ ನನ್ನ ಮಗ ಮಾಯಾವಿಯನ್ನು ಕೊಂದವರು ಯಾರು ಅಂತ ಹುಡುಕ್ತಾ ಸೂರ್ಯನ ಹತ್ರ ಬರ್ತಾನೆ. ಸೂರ್ಯ ಹೇಳ್ತಾನೆ, ನೋಡು, ನನ್ನ ಮಗನಿಗೆ ತೊಂದರೆ ಕೊಡ್ತಾ ಇರೋವನು, ನಿನ್ನ ಮಗನನ್ನು ಕೊಂದವನು ಇಬ್ಬರು ಒಬ್ಬರೇ, ಆ ವಾಲಿ, ಹೋಗು ಅವನನ್ನು ಕೊಂದುಬಿಡು. ನೋಡಿ ಎಷ್ಟು ಚೆನ್ನಾಗಿದೆ. ಸೂರ್ಯ ತನ್ನ ಮಗನನ್ನು ಕಾಪಾಡೋಕ್ಕೋಸ್ಕರ ವಾಲಿ ಹತ್ತಿರ ಯುದ್ಧಕ್ಕೆ ಕಳಿಸ್ತಾನೆ. ವಾಲಿ ಮಹಾವೀರ ಅಂತ ಗೊತ್ತು, ಈ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೆ ವಾಲಿ ಹತ್ರ ಕಳಿಸ್ತ. ಆ ವಾಲಿಯೊಡನೆ ದುಂದುಬಿ ಯುದ್ಧವನ್ನು ಮಾಡ್ದ. ವಾಲಿಯ ಪರಾಕ್ರಮ ಎಷ್ಟೊಂದು ಗೊತ್ತೇ ಇದೆಯಲ್ಲ. ಆ ದುಂದುಬಿಯನ್ನು ರಕ್ತ ಕಾರುವಂತೆ ಹೊಡೆದು ಗರಗರಗರಗನೆ ತಿರುಗಿಸ್ಬಿಟ್ಟು ಆ ದುಂದುಬಿಯನ್ನು ಒಂದೇ ಕ್ಷಣದಲ್ಲಿ ಎಸ್ತುಬಿಟ್ಟ. ಆ ಋಷ್ಯಮೂಕ ಪರ್ವತಕ್ಕೆ ಬಂದು ಬಿದ್ದುಬಿಡ್ತು. ಆ ದುಂದುಬಿಯ ದೇಹ ಋಕ್ಷಮೂಕ ಪರ್ವತಕ್ಕೆ ಬಂದು ಬಿದ್ದುಬಿಡ್ತು. ಅಲ್ಲಿ ಬಂದು ಬಿದ್ದಾಗ ಏನಾಯ್ತಪ್ಪ, ಕೇಳು ರಘುಪತಿ ಪಶುಪತಿಯ ಸಮಜೋಳಿಯಲ್ಲ ಬಾಲಿ ಸಂಗರ ಶೂಲಿ ಸುಮರೋ ರತ್ನರಾಜಿತ ಹೇಮಮಯ ಮಾಲಿ ಸೂಳುಮಿಗೆ ಸಂಗರದ ರವದುಬ್ಬಾಳಿನಲಿ ತಿರುಹಿಟ್ಟನು ಅರುಣ ಜಲಾಳಿ ಜೋರಿಡೆ ತಿರುಹಿಟ್ಟನು ಅರುಣ ಜಲಾಳಿ ಜೋರಿಡೆ ಋಷ್ಯಮೂಕ ಮಹಾಮಹೀಧರಕ್ಕೆ ಯಾವಾಗ ವಾಲಿ ಋಷ್ಯಮೂಕ ಪರ್ವತಕ್ಕೆ ದುಂದುಬಿಯ ಶರೀರವನ್ನ ಸತ್ತು ಹೋಗಿದ್ದವನು, ಇನ್ನೂ ರಕ್ತ ಉಳಿತಾ ಇತ್ತು ಬರ್ತಾ ಇತ್ತು ಅಂತಹ ದೇಹವನ್ನ ಯಾವಾಗ ಋಷ್ಯಮೂಕ ಪರ್ವತಕ್ಕೆ ಎಸೆದ್ನೋ ಅಲ್ಲಿ ಮತಂಗ ಋಷಿಗಳು ತಪಸ್ಸಿಗೆ ಕೂತಿದ್ರು. ಆ ಮತಂಗ ಋಷಿಗಳ ಮೈಗೆ ಈ ದುಂದುಬಿಯ ರಕ್ತ ಸಿಡೀತು. ಯಾರದು ಅಂತ ಹೇಳಿ ಕಿಡಿಕಿಡಿ ಆಗ್ಬಿಟ್ರು. ನನ್ನ ತಪಸ್ಸಿಗೆ ಭಂಗ ತಂದವರು ಯಾರು ಅಂತ ಹೇಳಿ ಜೋರಾಗಿ ಶಾಪವನ್ನು ಕೊಡೋದಕ್ಕೆ ಹೊರಟರು. ವಿಶ್ರಮ ಸ್ಥಳವೆಮಗಿದೆ ಮಹದಾಶ್ರಯವು ನಮ್ಮಯ ತಪಕ್ಕೆ ವಿಶ್ರಮ ಸ್ಥಳವೆಮಗಿದೆ ಮಹದಾಶ್ರಯವು ನಮ್ಮಯ ತಪಕ್ಕೆ ಸಹಸ್ರ ನಯನನ ಸುತನ ಗಲ್ಲಣೆ ಘನಬಲ ಎನ್ನುತ್ತ
ವಿಶ್ರುತಾರುಣನಯನನು ಆ ಬಲ ವಿಶ್ರುತಂಗಿತ್ತನು ವಿಶ್ರುತಾರುಣನಯನನು ಆ ಬಲ ವಿಶ್ರುತಂಗಿತ್ತನು ಮದೀಯ ಮಹಾಶ್ರಮಕ್ಕೆ ಬರೆ ಮರಣಮೈಗೂಡಲಿ ಮರಣಮೈಗೂಡಲೆಂದು ಶಾಪವನಿತ್ತನು ಈ ಸ್ಥಳ ನಮಗೆ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸ್ಥಳ, ತಪಸ್ಸನ್ನ ಆಚರಿಸುವಂಥ ಸ್ಥಳ. ಇದನ್ನು ಅಪವಿತ್ರಗೊಳಿಸಿದವರು ಯಾರು? ಯಾರೇ ಆಗಿರಲಿ, ಅವರೇನಾದರೂ ಇಲ್ಲಿಗೆ ಬಂದರೆ ಅವರು ಸತ್ತು ಹೋಗ್ಬಿಡ್ಲಿ ಅಂತ ಹೇಳಿ ಶಾಪವನ್ನು ಕೊಟ್ಬಿಟ್ಟ. ಈ ವಿಷಯ ಸೂರ್ಯನಿಗೆ ತಿಳಿಯಿತು. ಸೂರ್ಯ ಈ ತನ್ನ ತಾಪದಿಂದ ಬಳಲ್ತಾ ಇರುವಂತಹ ಸುಗ್ರೀವನನ್ನ ಕ್ಷೇಮವಾಗಿ ನೀನು ಕಿಷ್ಕಿಂಧೆಗೆ ಹೋಗು, ಋಷ್ಯಮೂಕ ಪರ್ವತದಲ್ಲಿ ನೀನು ಇರು ಅಂತೇಳಿ, ನಿನಗೆ ಒಳ್ಳೆಯ ದಿನಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಸಮಾಧಾನವನ್ನು ಮಾಡಿ ಸುಗ್ರೀವನನ್ನು ಅಲ್ಲಿಗೆ ಕಳುಹಿಸಿದ. ಸುಗ್ರೀವನಿಗೆ ಕಳಿಸಿದ್ರೂ ಸಹ ವಾಲಿ ನಿರಂತರವಾಗಿ ಕಾಟ ಕೊಡ್ತಾ ಇದ್ದಾನೆ. ಯಾವ ಸಮಯದಲ್ಲಿ ಬರ್ತಾನೆ ಅಂತ ಹೇಳಕ್ ಬರಲ್ಲ. ತನ್ನ ಅನುಚರರನ್ನ ಬಿಡ್ತಾನೆ. ನಾನು ಈ ಪರ್ವತದಿಂದ ಇಳಿದು ಬರೋ ಹಾಗೆ ಇಲ್ಲ, ಹೊರಗಡೆ ಬಂದರೆ ವಾಲಿ ನನ್ನನ್ನು ಸಾಯಿಸ್ಬಿಡ್ತಾನೆ, ಆ ಹೆದರಿಕೆಯಿಂದಲೇ ನಾನು ಇದ್ದೀನಿ ಅಂತ ಹೇಳಿ ದಿನ ದಿನವೂ ಹೆಚ್ಚಾಗ್ತಿರುವಂಥ ವೈರದಿಂದ ನಾನು ಪರಿತಪಿಸ್ತಾ ಇದ್ದೀನಿ ಅಂತ ಹೇಳಿ ಸುಗ್ರೀವ ರಾಮನ ಹತ್ರ ಕೇಳ್ಕೊಳ್ತಾ ಇದ್ದಾನೆ, ತನ್ನ ಕಷ್ಟವನ್ನ ಹೇಳ್ಕೊಳ್ತಾ ಇದ್ದಾನೆ. ವಾಸಿಲೇಸಭಿಮಾನ ಮಾರ್ಗದ ವಾಸಿ ಬಾಳಿಕೆಲೇಸು ವಾಸಿಲೇಸು ಅಭಿಮಾನ ಮಾರ್ಗದ ವಾಸಿ ಬಾಳಿಕೆಲೇಸು ಕಂಡೆವು ದೋಷವನು ದುರ್ಜನಗೆ ನಿನಗಿನ್ನು ಆವ ಭಯ ಬೇಡ ವಾಸವನ ನಗರದಲ್ಲಿ ವಾನರ ವಾಸವನ ನಿಲ್ಲಿಸುವೆನು ನಿನ್ನ ಸುವಾಸಿನಿಯ ಬಳುವಳಿಗೆ ಜಯ ಸಿರಿ ವಧುವ ನಿನಗೆಂದ ರಾಮನಿಗೆ ಆ ಸುಗ್ರೀವನ ಕಷ್ಟ ಪರಿತಾಪ ತುಂಬ ದುಃಖವಾಯಿತು. ಅದಕ್ಕೆ ಸುಭಾಷಿತಕಾರರು ಒಂದು ಮಾತನ್ನು ಹೇಳ್ತಾರೆ, ಸಜ್ಜನಸ್ಯ ಹೃದಯಂ ನವನೀತಂ ಅಂತ ಒಬ್ಬರು ಹೇಳಿದಂತೆ. ತದ್ವದಂತಿ ಕವಯಃ ತದಲೀಕಂ ಅನ್ಯದೇಹಾತ್ ವಸತಿ ಪರಿತಾಪಂ ಸಜ್ಜನೋ ದ್ರವತಿ ನೋ ನವನೀತಃ ಅಂತ. ಸಜ್ಜನರ ಹೃದಯ ಅನ್ನೋದು ಬೆಣ್ಣೆ ಅಷ್ಟು ಮೃದು, ಬೇಗ ಕರಗುತ್ತೆ ಅಂತ ಯಾರೋ ಹೇಳಿದ್ರಂತೆ. ಅದು ಸುಳ್ಳು ಅಂತ ಹೇಳಿದ ಇನ್ನೊಬ್ಬ ಕವಿ. ಏನಪ್ಪ ಅಂದರೆ, ಸಜ್ಜನರು ಇನ್ನೊಬ್ಬರ ಕಷ್ಟವನ್ನು ನೋಡಿಯೇ ಕರಗಿಬಿಡ್ತಾರೆ. ಅವರೇನು ಈ ಸಜ್ಜನರ ಮಾತುಗಳನ್ನ ಕೇಳಿ ಇಷ್ಟು ಕಷ್ಟ ಬಂದ್ಬಿಡ್ತೆ, ನಾನೇನಾದರೂ ಸಹಾಯ ಮಾಡಲಿ ಅಂತ ಬೇಗ ಹೋಗ್ತಾರೆ, ಕರಗ್ತಾರೆ. ಆದರೆ ಬೆಣ್ಣೆ ಹಾಗಲ್ಲ. ನೀವು ಬೆಣ್ಣೆ ಮುಂದ್ಗಡೆ ಕೂತ್ಕೊಂಡು ಎಷ್ಟೇ ಕಷ್ಟ ಹೇಳಿ ಅದೇನಾದರೂ ಕರಗುತ್ತಾ? ಅಂದರೆ ಬೆಣ್ಣೆಗಿಂತ ಮೃದು ಸಜ್ಜನರ ಹೃದಯ ಅಂತ ಹೇಳ್ತಾನೆ. ಹಾಗೆ ಶ್ರೀರಾಮಚಂದ್ರ ಸಜ್ಜನ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂತ ಪ್ರತಿಯೊಂದು ಯುಗದಲ್ಲಿ ಧರ್ಮವನ್ನು ಕಾಪಾಡೋಕ್ಕೋಸ್ಕರ ಬರ್ತಾನೆ. ಈ ಒಂದು ಭಾರತ ದೇಶದಲ್ಲಿ ನಾವು ಅಂದ್ಕೊಳ್ತೀವಿ ಮೋದಿಯವರೇ ಬರ್ತಾ ಇದ್ದಾರೆ ಅಂತ, ಧರ್ಮ ಸಂಸ್ಥಾಪನೆಗೋಸ್ಕರ ಅಂತ ನನಗನ್ನಿಸ್ತಾ ಇದೆ. ಅಂಥ ಧರ್ಮ ಯಾವಾಗಲೂ ಉಳಿಯುತ್ತೆ. ನಮ್ಮ ಭಾರತ ಧರ್ಮಕ್ಕೆ ಹೆಸರಾದಂತಹ ದೇಶ. ಇವತ್ತು ಕಷ್ಟದಲ್ಲಿರ್ಬೋದು, ಮುಂದೆ ಒಳ್ಳೆಯದಾಗುತ್ತೆ, ಆದರೆ ಧರ್ಮ ಮಾತ್ರ ಯಾವತ್ತೂ ಉಳಿಯುತ್ತೆ. ಅಂತಹ ಶ್ರೀರಾಮಚಂದ್ರನಂತವರು ಪುನಃ ಪುನಃ ಹುಟ್ಟುತ್ತಾರೆ, ಅವನ ಅಂಶದವರು ಹುಟ್ಟುತ್ತಾರೆ ಅಂತ ಹೇಳ್ತಾ ಈ ಕಷ್ಟದ ಪಾರು ಮಾಡೋಕ್ಕೋಸ್ಕರ ಶ್ರೀರಾಮಚಂದ್ರ ಬಂದಿದ್ದಾನೆ. ಸುಗ್ರೀವ ತುಂಬ ಸಂತೋಷಪಟ್ಟಿದ್ದಾನೆ, ಅವನಿಗೆ ಆಶ್ವಾಸನೆ ಕೊಡ್ತಾ ಇದ್ದಾನೆ. ಸುಗ್ರೀವ, ಇನ್ನು ಹೆದರಬೇಡ, ನಾನಿದ್ದೀನಿ, ನೀನು ಏನು ಯೋಚನೆ ಮಾಡಬೇಡ, ನಿನಗೆ ಜಯಲಕ್ಷ್ಮಿಯ ಜೊತೆ ನಿನ್ನ ವಧುಲಕ್ಷ್ಮಿಯನ್ನು ಸಹ ಉಡುಗೊರೆ ಕೊಡ್ತೇನೆ, ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಸಮಾಧಾನವನ್ನು ಮಾಡ್ತಾ ಇದ್ದಾನೆ. ಈ ಸಮಾಧಾನದ ಜೊತೆಗೆ ಸುಗ್ರೀವನಿಗೆ ಇನ್ನೂ ಯೋಚನೆ. ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ, ಇಷ್ಟಾದರೆ ಸಾಕಾಗಿಲ್ಲ ಕುಶನೇ, ಸುಗ್ರೀವನಿಗೆ ವಾಲಿಯ ಪರಾಕ್ರಮ ಗೊತ್ತು, ಏನು ನೋಡೋಣ ಅನ್ನೋದು ಗೊತ್ತಿದೆ, ಹೇಗಿದ್ದಾನೆ ಇವನು ಗೊತ್ತಿದೆ.
ಈ ಒಂದು ಆಶ್ವಾಸನೆ ಕೊಟ್ಟ ತಕ್ಷಣ ಲಕ್ಷ್ಮಣ, ಉರ್ಲಂತ, ಜಾಂಬುವಂತ ಎಲ್ಲರೂ ಸೇರಿ ಅಗ್ನಿಯನ್ನು ಹೊತ್ತಿಸಿದ್ರು. ಅಗ್ನಿಯ ಸಮ್ಮುಖದಲ್ಲಿ ಇಬ್ಬರು ಪ್ರತಿಜ್ಞೆಯನ್ನು ಮಾಡಿದರು, ನಾನು ನಿನ್ನ ಹೆಂಡತಿಯನ್ನು ಕರೆತರುವುದರಲ್ಲಿ ಸಹಾಯ ಮಾಡ್ತೇನೆ ಅಂತ. ಸುಗ್ರೀವ, ರಾಮ ನಿನ್ನ ಹೆಂಡತಿಯ ಕಷ್ಟ ಕೊಟ್ಟಂಥವ್ರನ್ನ ವಧಿಸಿಬಿಟ್ಟು ನಿನಗೆ ತಂದು ಕೊಡ್ತೇನೆ ಅಂತ ರಾಮ ಇಬ್ಬರು ಅಗ್ನಿಸಾಕ್ಷಿಯಾಗಿ ಪ್ರತಿಜ್ಞೆಯನ್ನು ಕೈಗೊಂಡ್ರು. ಆಮೇಲೆ ಇಷ್ಟಕ್ಕೆ ತೃಪ್ತಿ ಆಗಿಲ್ಲ ಸುಗ್ರೀವನಿಗೆ. ನೋಡಿ ಹೇಗಿದೆ ಅಂತ. ಸುಗ್ರೀವನಿಗೆ ಆಗಿಲ್ಲ. ನೋಡು ರಾಮಚಂದ್ರ, ನನ್ನ ಅಣ್ಣನ ವಾಲಿಯ ಒಂದು ಪರಾಕ್ರಮ ನನಗೆ ಚೆನ್ನಾಗಿ ಗೊತ್ತಪ್ಪ. ಇಲ್ಲಿ ದುಂದುಬಿಯ ಶರೀರ ಅವನೇ ಬಿಸಾಕಿದ್ದಾನಲ್ಲ, ನೋಡು ಈಗಾಗಲೇ ಅಸ್ಥಿಪಂಜರ ಆಗಿಬಿಟ್ಟಿದೆ. ಈ ಅಸ್ಥಿಪಂಜರನ್ನ ನೋಡೋಣ, ನೀನೊಂದ್ಸರಿ ದೂರ ತಳ್ಳು. ಆಯ್ತು, ಅದಕ್ಕೇನಂತೆ. ಎಡಗಾಲಿನ ಉಂಗುಷ್ಟದಲ್ಲಿ ರಾಮಚಂದ್ರ ಆ ದುಂದುಬಿಯ ಶರೀರವನ್ನು ಹಿಂಗಂತಾನೆ. ಅದು 10 ಯೋಜನ ದೂರ ಹೋಗಿ ಬೀಳುತ್ತಂತೆ. ಅಂತಹ ಪರಾಕ್ರಮಶಾಲಿ ರಾಮ. ನೋಡ್ದ ಸುಗ್ರೀವ, ಅಲ್ಲ ನನ್ನ ಅಣ್ಣ ಒಳ್ಳೆ ದಷ್ಟಪುಷ್ಟನಾದಂತಹ ದುಂದುಬಿಯನ್ನು ಸಾಯಿಸ್ದ, ಇನ್ನೂ ರಕ್ತ ಬರ್ತಾ ಇರುವಂತಹ ದುಂದುಬಿಯ ದೇಹವನ್ನೇ ಇಷ್ಟು ದೂರ ಎಸ್ದ. ರಾಮ ಅಸ್ಥಿಪಂಜರನ ಎಸ್ತಿದ್ದಾನೆ. ನೋಡಿ, ಸಂದೇಹ ಬಂತು ಅಂದರೆ ಯಾವ ಮಟ್ಟಕ್ಕೆ ಬರುತ್ತೆ ಅಂತ. ಇದು ಸಾಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ನೋಡು ರಾಮ, ಇನ್ನೊಂದು ಪರೀಕ್ಷೆಯನ್ನು ನೀಡ್ತೇನೆ. ಅವನಿಗೆ ಸಮಾಧಾನ ಆಗಿಲ್ಲ ಅಂತ ರಾಮನಿಗೆ ಗೊತ್ತಾಗ್ಬಿಡ್ತು. ಹೇಳು, ಇನ್ನೇನು ಪರೀಕ್ಷೆ ಮಾಡಬೇಕು ಹೇಳು ಅಂತಾಗ ಹೇಳ್ತಾ ಇದ್ದಾನೆ. ಅರಸ ಚಿತ್ತೈಸು ಅರಸ ಚಿತ್ತೈಸು 7 ತಾಳಿವೆ ಸರಿಸದಲಿ 7 ತಾಳಿವೆ ಸರಿಸದಲಿ ದೈವಿಕದ ಮರನಿವನು ಉರುಗಳ ನಂದದ ದೈತ್ಯ ಮುನಿ ಧರಿಸಿದನು ವಿತಳದಲ್ಲಿ ಸುರರಿಗಸದಳವಿವು ಸುರರಿಗಸದಳವಿವು ಬಳಿಕ್ಕಿವನೆರಡು ಕಡಿ ಮಾಡಿದರೆ ಕದನದಲ್ಲಿ ಅರಿವಧ ಸಮಯಕ್ಕೆ ಸಂಪ್ರತಿಯಹುದು ಇವನೆರಡು ಕಡಿ ಮಾಡಿದರೆ ಕದನದಲ್ಲಿ ಅರಿವಧ ಸಮಯಕ್ಕೆ ಸಂಪ್ರತಿಯಹುದಲೇ ಎಂದ ಸುಗ್ರೀವ ಹೇಳ್ತಾ ಇದ್ದಾನೆ, ಶ್ರೀರಾಮಚಂದ್ರ, ನಿನ್ನ ಪರಾಕ್ರಮ ನನಗೆ ಗೊತ್ತಾಗಿದೆ. ಆದ್ರೂ ವಾಲಿ ಇನ್ನಿಷ್ಟು ಪರಾಕ್ರಮಿ. ಅವನ ಹೆದರದಿಂದ ಯಾವಾಗಲೂ ನಾನು ಪರಿತಪಿಸ್ತಾ ಇದ್ದೀನಿ. ನೋಡು, ಇಲ್ಲಿ ಎದುರುಗಡೆ 7 ತಾಳೆಯ ಮರಗಳಿವೆ. ಇದು ಸಾಧಾರಣ ತಾಳೆಯ ಮರಗಳಲ್ಲ, ದೈವಿಕ ತಾಳೆಯ ಮರಗಳು. ಇದರ ಕೆಳಗಡೆ ಆ ವಿತಳದಲ್ಲಿ ಆ ರಾಕ್ಷಸ ಮುನಿ ಒಬ್ಬ ಹಿಡ್ಕೊಂಡ್ಬಿಟ್ಟಿದ್ದಾನೆ ಬೇರನ್ನ. ಇಂತಹ ದೈತ್ಯದಾದಂತಹ ತಾಳೆ ಮರವನ್ನು ನೀನು ಒಂದೇ ಬಾಣದಿಂದ ಕತ್ತರಿಸಿದರೆ ನೀನು ಪರಾಕ್ರಮಶಾಲಿ ಅಂತ ಒಪ್ಕೋಬೋದು. ಖಂಡಿತ ವಾಲಿಯನ್ನು ನೀನು ಕೊಲ್ತೀಯ ಅಂತ ನನಗೆ ಸಮಾಧಾನ ಆಗತ್ತೆ ರಾಮ. ಆಗತ್ತಾ? ಖಂಡಿತ, ಅದಕ್ಕೇನಂತೆ ಅಂಥೇಳಿ ಶ್ರೀರಾಮಚಂದ್ರ ಬಾಣವನ್ನು ಬಿಡ್ತಾನೆ. ಬೀಳುತ್ತಾ ಮರನೊದರಿದವು ಬೀಳುತ್ತಾ ಮರನೊದರಿದವು ಸಿಡಿಲೇಳಿಗೆಯ ಸಬುದದಲ್ಲಿ ಸುಮನೋಪಾಲಸುತ ನೆದ ಬೆದರಿ ಬೆಳೆದವು ಮತ್ತೆ ಬೇಗದಲ್ಲಿ ಏಳಲೀಸದೆ ತಳೆವುತ್ತಿದ್ದುದು ಏಳಲೀಸದೆ ತಳೆವುತ್ತಿದ್ದುದು ಕೋಲು ಕೋಳ ಹಳಿಸಿ ಕಪಿಕುಲ ಮೌಳಿ ಮಣಿ ಬೆರಗಾಗೆ ಕಪಿಕುಲ ಮೌಳಿ ಮಣಿ ಬೆರಗಾಗೆ ಹೊಗಳೆ ಸಮಸ್ತ ಕಪಿನಿಕರ
ಆ ಆ 7 ತಾಳೆಯ ಮರಗಳನ್ನ ಒಂದೇ ಬಾಣದಲ್ಲಿ ಛೇದನ ಮಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ರಾಮ ಒಂದು ಬಾಣವನ್ನು ಬಿಟ್ಟು ಅಷ್ಟೊಂದು ತಾಳೆಯ ಮರವನ್ನು ಕತ್ತರಿಸಿದಾಗ ಎಲ್ಲರೂ ಪ್ರಶಂಸೆ ಮಾಡಿದರು, ಎಲ್ಲರೂ ಹೊಗಳಕ್ಕೆ ಶುರು ಮಾಡಿದರು, ಇಂಥ ಪರಾಕ್ರಮ ಅಂತ. ಅವರಿನ್ನೂ ಹೇಳಿ ಮಾತು ಮುಗಿದಿಲ್ಲ, ಅಷ್ಟು ತಾಳೆಯ ಮರಗಳು ಮೊದಲು ಎಷ್ಟಿತ್ತೋ ಅಷ್ಟೇ ಎತ್ತರಕ್ಕೆ ಬೆಳೆದು ನಿಂತವು. ನೋಡಿ, ಇದು ಆಶ್ಚರ್ಯ. ತಾಳೆಯ ಮರಗಳು ಎಷ್ಟು ಎತ್ತರ ಮೊದಲಿತ್ತೋ ಅಷ್ಟೇ ಎತ್ತರಕ್ಕೆ ಪುನಃ ಬೆಳೆದು. ನೋಡ್ತಾನೆ ರಾಮ, ಪುನಃ ಬೆಳೆದಿದೆ, ಪುನಃ ಕತ್ತರಿಸಿದ, ಪುನಃ ಬೆಳೆಯಿತು. ನೋಡಿ, ಇಲ್ಲೊಂದು ವಿಷಯ ಇದೆ. ಏನು ಅಂದರೆ, ವಾಲ್ಮೀಕಿ ರಾಮಾಯಣದಲ್ಲಿ ಇಷ್ಟು ವಿಸ್ತಾರ ಇಲ್ಲ. ತೊರವೆಯ ನರಹರಿ ಬಹುಶಃ ಅವನು ಪರಿಸರ ಪ್ರೇಮಿ ಅನ್ಸುತ್ತೆ. ಅಯ್ಯೋ, ತಾಳೆ ಮರನ ಯಾಕೆ ಕೊಲ್ಲಬೇಕು, ಹಾಳು ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು. ಅದಕ್ಕೆ ದೈತ್ಯ ಮುನಿ ಒಬ್ಬ ಇದ್ದಾನೆ ಅಲ್ಲಿ ಕೆಳಗಡೆ, ರಾಕ್ಷಸ. ಅವನ ಸಂಹಾರ ರಾಮನಿಂದ ಆಗಬೇಕು, ದುಷ್ಟರ ಸಂಹಾರ ಆಗಬೇಕಲ್ಲ. ಅದಕ್ಕೋಸ್ಕರ ತಾಳೆಯ ಮರದ ರೂಪದಲ್ಲಿದ್ದಾನೆ. ಕೃಷ್ಣ ಹೇಗೆ ವೃಕ್ಷ ರೂಪದ ರಾಕ್ಷಸನ ಕೊಂದೋ ಹಾಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಪುನಃ ಪುನಃ ಬೆಳೆಯುವಂತಹ ಈ ತಾಳೆಯ ಮರಕ್ಕೆ ಪುನಃ ಪುನಃ ಬಾಣ ಬಿಡ್ತಾ ಇದ್ದಾನೆ. ಯಾವಾಗ ಅದು ತುಂಡಾಗಲಿಲ್ಲ, ಕೊನೆಗೆ ನೆಲನ ಅಂಗುಷ್ಟದಲ್ಲಿ ಆ ಪಾತಾಳಕ್ಕೆ ಹೋದಂತಹ ಆ ಇವನನ್ನ ರಾಕ್ಷಸನನ್ನ ಒಂದು ಬಾಣವನ್ನ ಬಿಟ್ಟು ಆ ಬಾಣ ರಾಕ್ಷಸನನ್ನ ಕೊಲ್ತು. ನೋಡಿ ಹೇಗೆ ಕೊಲ್ತು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಸಂದಣಿಯ ಮರ ನೊಟ್ಟಿಲಿರೆ, ಸಂದಣಿಯ ಮರ ನೊಟ್ಟಿಲಿರೆ, ರಘುನಂದನನು ಬಳಿ ಕರೆದು ಬೆಸಸಲು. ಸಂದಣಿಯ ಮರ ನೊಟ್ಟಿಲಿರೆ, ರಘುನಂದನನು ಬಳಿ ಕರೆದು ಬೆಸಸಲು. ಕೊಂದುದಾ ಪಾತಾಳದಲ್ಲಿ ಫಣಿರೂಪಕದ ಖಳನ. ಬಂದು ಹೊಕ್ಕುದು ಶರ ಸುದರುಶನದಂದದಲ್ಲಿ, ಬಂದು ಹೊಕ್ಕುದು ಶರ ಸುದರುಶನದಂದದಲ್ಲಿ. ಮೂಡಿಗೆಯನು ರವಿನಂದನಾದಿಗಳು ಎರಹಿದರು. ಜಯ 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 ನಿನಾದದಲ್ಲಿ. ರಾಮನ ಬಾಣ ಅನ್ನೋದು ಹೇಗಿದೆ, ಎಷ್ಟು ಚೆನ್ನಾಗಿ ಅವರು ವಾಚನವನ್ನು ಮಾಡಿದರು. ಸುದರ್ಶನ ಚಕ್ರದ ಹಾಗೆ ಅಂತ ಹೇಳ್ತಾ ಇದ್ದಾನೆ. ರಾಮನ ಬಾಣ ಇದೆಯಲ್ಲ, ಅದು ಸುದರ್ಶನ ಚಕ್ರದ ಹಾಗೆ ಹೋಗಿ ಪಾತಾಳಕ್ಕೆ ಹೋಗಿ ಆ ರಾಕ್ಷಸನ್ನ ಕೊಂದು ಪುನಃ ಬಾಣ ಬಂದು ಇವನ ಬತ್ತಳಿಕೆಯನ್ನು ಸೇರಿಬಿಡ್ತು, ಶ್ರೀರಾಮಚಂದ್ರನ ಬತ್ತಳಿಕೆಯನ್ನು ಅಂತ. ಆಯ್ತು, ಶ್ರೀರಾಮಚಂದ್ರನ ಬತ್ತಳಿಕೆಯನ್ನು ಸೇರ್ತು ಅಂತ ಕವಿ ವರ್ಣಿಸ್ತಾನೆ. ನಿಜವಾಗ್ಲೂ ಇದು ಬಹಳಷ್ಟು ಚೋದ್ಯವಾದ್ದು. ಈ ಕಾರ್ಯವನ್ನು ನೋಡಿದಂಥ ಜಾಂಬವಾದಿಗಳೆಲ್ಲರೂ ಮೈಮರೆತು ಗುಣಗಾನವನ್ನು ಮಾಡ್ತಾ ಇದ್ದಾರೆ ರಾಮಚಂದ್ರನಿಗೆ. ಸುಗ್ರೀವ ನಮಸ್ಕರಿಸ್ತಾ ಇದ್ದಾನೆ. ರಾಮಚಂದ್ರ ಮಾತ್ರ ಹೇಳ್ತಾನೆ, ಸುಗ್ರೀವ ಇನ್ನೂ ಏನಾದರೂ ಪರೀಕ್ಷೆ ಇದೆಯೇನಪ್ಪ? ಪರೀಕ್ಷೆ ಮಾಡಿದ್ರೆ ಮಾಡು, ನಾನು ನಿಂತ್ಕೋತೀನಿ ಅಂತ ಹೇಳಿದಾಗ, ಅಡ್ಡಬಿದ್ದೆ ಸ್ವಾಮಿ, ನನ್ನಿನ್ನೇನೂ ಇಲ್ಲ, ನನ್ನ ಸಂಶಯವೆಲ್ಲ ನಿವೃತ್ತಿ ಆಯಿತು ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಸಣ್ಣ ಕತೆ ಜ್ಞಾಪಕ ಬರ್ತಾ ಇದೆ. ಒಬ್ಬ ರಾಜ ತನ್ನ ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿ ಕೆಲಸವನ್ನೆಲ್ಲ ಬಿಟ್ಟು ಮನರಂಜನೆ ಅಂತ ಹೇಳಿ ಚದುರಂಗವನ್ನು ಆಡಕ್ಕೆ ಕಲ್ತನಂತೆ. ಅದು ಮನರಂಜನೆ ಹೋಗಿ ಯಾವಾಗಲೂ ಆಗ್ಬಿಡ್ತು. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಬರೀ ಚದುರಂಗ ಆಡೋದೆ. ಎಂಥ ದೊಡ್ಡ ಪಟು ಆಗ್ಬಿಟ್ಟ ಅಂದರೆ ಯಾರು ಬಂದರೂ ಇವನ ಎದುರಲ್ಲಿ ನಿಲ್ಲಕ್ಕೆ ಸಾಧ್ಯ ಇರಲಿಲ್ಲ. ಈ ಕೆಲಸ ಕಾರ್ಯಗಳೆಲ್ಲ ಕಡಿಮೆ ಆಗ್ತಾ ಇತ್ತು. ಒಬ್ಬ ಯುವಕ, ಬುದ್ಧಿವಂತನಾದಂಥ ಯುವಕ ಬಂದ ರಾಜಸ್ಥಾನ್ಗೆ. ಯಾರನ್ನೆಲ್ಲ ಕರ್ಸ್ಕೊತಾ ಇದ್ದ, ಇವನು ಚದುರಂಗ ಆಡ್ತಿದ್ದ, ಅವನು ಸೋಲಿಸ್ತಿದ್ದ. ಸರಿ, ಚದುರಂಗ ಆಡೋಕ್ಕೆ ಕೂತ್ಕೊಂಡ್ರು. ಬುದ್ಧಿವಂತ ಇವನು, ತುಂಬ ಚೆನ್ನಾಗಿ ಚದುರಂಗವನ್ನು ಆಡ್ದ, ಗೆದ್ದುಬಿಟ್ಟ. ರಾಜನಿಗೆ ತುಂಬ ಸಂತೋಷ ಆಗ್ಬಿಡ್ತು. ಇಷ್ಟು ವರ್ಷ ನಾನು ಯಾರ ಹತ್ರನೂ ಸೋತಿರ್ಲಿಲ್ಲ, ಯುವಕ ನಿನ್ನ ಹತ್ರ ಸೋತ್ಬಿಟ್ಟೆ, ತಗೋ ನಿನ್ಗೆ ಅರ್ಧ ರಾಜ್ಯ ಬೇಕಾದರೂ ಕೊಡ್ತೀನಿ, ರತ್ನ ಸಿಂಹಾಸನವನ್ನು ಬೇಕಾದ್ರೂ ಕೊಡ್ತೀನಿ ಅಂತ. ಅವನು ಹೇಳ್ದ, ಸ್ವಾಮಿ ನನಗೇನು ಬೇಡ, ನಾನು ಒಬ್ಬ ಕೃಷಿಕ, ನನಗೆ ನೀವು ಇಷ್ಟು ದಯಪಾಲಿಸಿದ್ರೆ ಸಾಕು. ಏನು 64 ಮನೆಗಳಿರುತ್ತೆ ಚದುರಂಗದಲ್ಲಿ, ಎಲ್ಲರಿಗೂ ಗೊತ್ತು.
ಮೊದಲನೇ ಮನೆಯಲ್ಲಿ 1 ಕಾಳು, 2ನೇ ಮನೆಯಲ್ಲಿ 2 ಕಾಳು, 3ನೇ ಮನೆಯಲ್ಲಿ 4 ಕಾಳು, 4ನೇ ಮನೆಯಲ್ಲಿ 8 ಕಾಳು, ಈ ರೀತಿ ನನಗೆ ಕೊಡ್ತಾ ಬಂದರೆ ಸಾಕು ಅಂದ. 64 ಮನೆಗಳಿಗೆ ಕೊಟ್ಬಿಟ್ಟು ಬಂದ್ಬಿಟ್ಟು ಸಾಕು. ಅಯ್ಯಯ್ಯ ಅಷ್ಟು ಸ್ವಲ್ಪನಾ? ಎಲ್ಲಾದರೂ ಉಂಟೇನಪ್ಪ, ತಗೋ ಬೇಕಾದ್ರೆ ಒಂದು ಚೀಲಗಟ್ಟಲೆ ಕೊಡ್ತೀನಿ. ಕೊಡಿ ಸ್ವಾಮಿ, ನೋಡಿ ಮೊದಲು ಇಟ್ಟು ನೋಡಿ ಇಂದ. ಇಡೋಕ್ಕೆ ಶುರು ಮಾಡ್ತಾನೆ. 1 ಆಯ್ತು, 2 ಆಯಿತು, 10ನೇ ಬಂತು, ಆಗಲೇ 1 ಚೀಲ ಆಯಿತು, 12ನೇದಾಗಲೇ ಇನ್ನೊಂದು 2 ಚೀಲ ಆಯಿತು, 4 ಚೀಲ, 10 ಚೀಲ. ರಾಜ್ಯ ಭಂಡಾರದಲ್ಲಿದ್ದಂತಹ ದುಡ್ಡುಗಳನ್ನೆಲ್ಲ ಖರ್ಚು ಮಾಡಿ ಜೋಳ ತರಿಸಿದ್ರೂ ಸಾಲದೆ ಹೋಯ್ತು. ಎಲ್ಲ ರಾಜ್ಯದಿಂದ ತರಿಸಿದ್ರೂ ಸಾಲದೆ ಹೋಯ್ತು. 64ನೇ ಮನೆಗೆ ಬರೋ ಹೊತ್ತಿಗೆ, ಯಾಕೆಂದರೆ 63ನೇ ಮನೆ ಬರೋ ಹೊತ್ತಿಗೆ ಎಲ್ಲ ಹೋಗಿ ಖರ್ಚಾದಾಗ 64ನೇ ಮನೆ ಅದರ 2ರಷ್ಟಾಗಿರುತ್ತೆ. ಹಾಗೆ ರಾಜ ಮಾತಿಗೆ ಸೋತನಂತೆ. ಆಗ ಬುದ್ಧಿವಂತ ಹೇಳ್ದ, ಸ್ವಾಮಿ ಇದು ರಂಜನೆಗೋಸ್ಕರ ಆಡಬೇಕು, ಬುದ್ಧಿವಂತರ ಆಟ ಹೌದು, ಆದರೆ ನೀವು ಕೆಲಸ ಕಾರ್ಯವನ್ನು ಬಿಟ್ಟು ಕೃಷಿಗಳಿಗೆ ಪ್ರೋತ್ಸಾಹ ಕೊಡದೇನೆ ನೀವು ಹೀಗೆ ಮಾಡಿದರೆ ಹೇಗೆ? ನನಗೇನು ಬೇಡ, ನಿಮ್ಮ ಕಣ್ ತೆರೆಸೋಕ್ಕೋಸ್ಕರ ಹೀಗೆ ಮಾಡಿದೆ ಅಂತ. ಅಂದರೆ ಇಲ್ಲಿ ಸುಗ್ರೀವ ಏನು ರಾಮನಿಗೆ ಇದಿಷ್ಟು ಸಾಲದು, ಈ ಪರಾಕ್ರಮ ವಾಲಿಗೆ ಸಾಲದು ಅಂತ ಇದ್ನಲ್ಲ ರಾಮನ ಪರಾಕ್ರಮ. ಈಗ ಅವನು ನಿಬ್ಬೆರಗಾಗಿ ಅಡ್ಡ ಬಿದ್ದುಬಿಟ್ಟ. ಸ್ವಾಮಿ, ಇಂತಹ ಒಂದು ಪರಾಕ್ರಮಶಾಲಿಯಾದಂತಹ ನಿಮ್ಮನ್ನು ನಾನು ಏನಂತ ಹೊಳ್ಳಿ, ನಾನು ಧನ್ಯನಾದೆ ಅಂತ ಹೇಳಿದಾಗ ಸುಗ್ರೀವನಿಗೆ ಹೇಳ್ತಾನೆ, ಹಾಗಾದರೆ ಹೋಗು ಕೆಣಕು ಅವನನ್ನು. ಸಮಾಧಾನ ಆಯ್ತಲ್ಲ, ಇನ್ನು ಕೆಣಕು. 1-2 ಮಾತುಗಳನ್ನು ಹೇಳ್ತೀನಿ. ನಮ್ಮನ್ನು ಚಿತ್ರದುರ್ಗದಿಂದ ಇಷ್ಟು ದೂರದಿಂದ ನಮ್ಮ ಗುರುಗಳಾದ ಗಂಗಮ್ಮ ಕೇಶಮೂರ್ತಿಯವರು ತುಂಬ ಅಭಿಮಾನಪಟ್ಟು ನಮಗೆ ಇಲ್ಲಿ ಕರೆಸಿ ಇಂಥ ಒಳ್ಳೆಯ ಅವಕಾಶವನ್ನು ಕೊಟ್ಟಿರ್ತಾರೆ. ಇಲ್ಲೆಲ್ಲ ಜ್ಞಾನವಂತರು, ವಯೋವೃದ್ಧರು, ಸಹೃದಯರು ಇಲ್ಲೆಲ್ಲ ನೆರೆದಿದ್ದೀರಾ. ನಿಮ್ಮ ಮುಂದೆ ನನ್ನ 2 ತೊದಲು ಭಾಷೆಯಲ್ಲಿ ನಾನು ಈ ಪದ್ಯಗಳನ್ನು ಹಾಡಿದ್ದೇನೆ. ಎಲ್ಲರೂ ಹಂಸಕ್ಷೀರ ನ್ಯಾಯದಂತೆ ಇದನ್ನು ಪರಿಗಣಿಸಿ ದಯಮಾಡಿ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಗಮಕ ಕಲಾ ಪರಿಷತ್ತು ಹಾಗೂ ಇವೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕೊನೆಯ ಪದ್ಯವನ್ನು ಹಾಡ್ತಾ ಇದ್ದೀನಿ. ಕೆಣಕು ಹೋಗಾದಡೆ ವಿಚಾರವನೆಣಿಸದೆ ಅರಿಭೈರವನ ಮೇಲಣ ರಣದ ಭಾರವು ನಮ್ಮದಂಜಿಕೆ ಬೇಡ ನಿನಗೆ, ನಮ್ಮದಂಜಿಕೆ ಬೇಡ ನಿಮಗೆನುತ ಪ್ರಣುತ ಜನ ಸುರಧೇನು ಸುಮನೋಗಣ ಮಹಾವಿಭೂ ವೀರ ತೊರವೆಯ ಗುಣಭರಿತ ನರಸಿಂಹನು, ವೀರ ತೊರವೆಯ ಗುಣಭರಿತ ನರಸಿಂಹನು ಅಭಯವನಿತ್ತನು ಅನಿಜಂಗೆ ರವಿಸುತ್ತ, ನನ್ನ ಮೇಲೆ ನಿನ್ಗೆ ನಂಬಿಕೆ ಬಂತು ತಾನೆ? ಹಾಗಾದರೆ ನೀನು ಅವನನ್ನು ಕೆಣಕು, ನಿನಗೆ ಸಹಾಯವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಅಭಯವನ್ನು ಕೊಟ್ಟಂತಹ ಶ್ರೀರಾಮಚಂದ್ರ, ನರಸಿಂಹ ರೂಪಿಯಾದಂಥ ವಿಷ್ಣುವಿನ ಅವತಾರವಾದಂಥ ಶ್ರೀರಾಮಚಂದ್ರ ಸುಗ್ರೀವನಿಗೆ ಅಭಯವನ್ನು ಕೊಡ್ತಾನೆ ಅನ್ನಲ್ಲಿಗೆ ನಮ್ಮ ಕಾವ್ಯ ಭಾಗ ಸಂಪನ್ನವಾಗುತ್ತೆ. ಏನಂದರೆ ನಾನು ಇವರು ಹೇಳಿದ ಹಾಗೆ ನನಗೂ ಅಷ್ಟೇ ಭಾಳಷ್ಟು ಇವರೆಲ್ಲ ಹೇಳಿದ್ರು, ಹೋಗ್ಲಿಕ್ಕೆ ಹೇಳಿಬಿಟ್ರು. ನನಗೆ ನಿಜವಾಗ್ಲೂ ಅನ್ನಿಸ್ತಾ ಇತ್ತು ಅದೆಲ್ಲ ಅಂದ ಕಾಲದ ಕತೆ. ಒಬ್ಬಳು ವಯಸ್ಸಾದವಳು ಹಿಂದೆ ನನ್ನ ಸೌಂದರ್ಯ ಹೀಗಿತ್ತು ಇಷ್ಟು ತುರ್ಬು ಅಂದರೆ ಏನು ಪ್ರಯೋಜನ? ನಮಗೀಗ ಹಾಗಾಗಿದೆ. ನನಗಾಗಲೇ 68 ವರ್ಷ. ಎಲ್ಲ ಇದು ಮರ್ತೋಗ್ತಾ ಇದೆ, ಎಲ್ಲ ತಿರುವಿ ಹಾಕಿಲ್ಲ. ಒಂದು ಸಣ್ಣದೊಂದು ಕತೆ ಜ್ಞಾಪಕ ಆಗುತ್ತೆ, ಇನ್ನೂ 1 ನಿಮಿಷ ಇರೋದ್ರಿಂದ ಹೇಳ್ತೀನಿ. ರಾಜ ಒಂದು ಪ್ರಶ್ನೆ ಕೇಳಿದ್ನಂತೆ ಸಭಿಕರಿಗೆ. 1 ನಿಮಿಷ ಪ್ರಶ್ನೆ ಕೇಳಿದ್ನಂತೆ, ನೋಡಿ ಈ ಕುದುರೆ ಚಟುವಟಿಕೆಯಿಂದ ಇರಬೇಕಾದ್ರೆ ಏನು ಮಾಡಬೇಕು? ದೋಸೆ ಸೀದೆ ಇರೋ ಹಾಗೆ ಏನು ಮಾಡಬೇಕು? ಕಲಿತ ಪಾಠ ಮರಿದೇ ಇರೋ ಹಾಗೆ ಏನು ಮಾಡಬೇಕು? ಅದಕ್ಕೆ ಒಂದೇ ಉತ್ತರ ಕೊಟ್ಟನಂತೆ, ತಿರುವಿ ಹಾಕಬೇಕು ಅಂತ. ಅಂದರೆ ಚಟುವಟಿಕೆಯಿಂದ ಇರೋ ಹಾಕಬೇಕಾದ್ರೆ ಕುದುರೆನ ತಿರುವಿ ಓಡಾಡಿಸ್ಬೇಕು. ದೋಸೆ ಸೀದೆ ಇರೋ ಹಾಗೆ ಮಗಚ್ ಹಾಕಬೇಕು. ಹಾಗೆ ಕಲ್ತಿದ್ದು ಮರೀದೇ ಇರೋ ಹಾಗೆ ತಮ್ಮಂತಹ ಜ್ಞಾನಿಗಳ ಮುಂದೆ, ಪಂಡಿತರ ಮುಂದೆ ಪದೇ ಪದೇ ನಾವು ಹೇಳ್ತಾ ಇರಬೇಕು, ನಮಗೆ ಅಂತ ಅವಕಾಶ ಕೊಡಿ, ನಾವು ಪಂಡಿತರಲ್ಲ, ತಾವು ಪಂಡಿತರು. ಯಾಕೆಂದರೆ ಪ್ರತಿಯೊಂದು ತಪ್ಪು ನನಗೂ ಗೊತ್ತಾಗ್ತಾ ಇದೆ, ಇಷ್ಟೆಷ್ಟು ತಪ್ಪು ಮಾಡಿದ್ದೀನಿ ಅಂತ.
ಅಭ್ಯಾಸ ಇಲ್ಲದೇ ಇದ್ದಿದ್ದರಿಂದ ಅಂತ ನಾನು ವಿನಮ್ರವಾಗಿ ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನಮಗೆ ಪ್ರೋತ್ಸಾಹ ಕೊಡಿ, ಗಮಕ ಕಲೆ ಉಳೀಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ದೂರದ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಎರಡೂ ಕಡೆಯಿಂದ ಇವತ್ತು ಬಂದಿದ್ದಾರೆ. ಶಿವಮೊಗ್ಗದಿಂದ ಬಂದಂತಹ ವ್ಯಾಖ್ಯಾನ ಚತುರೆ ವಿದುಷಿ ತಾರಾ ಪ್ರಸಾದ್ ಅವರ ವ್ಯಾಖ್ಯಾನದ ವೈಖರಿಯನ್ನು ತಾವೆಲ್ಲ ಕೇಳಿದ್ದೀರಿ. ಅವರಿಗೆ ಆಯೋಜಕರು, ಪ್ರಾಯೋಜಕರು ಮತ್ತು ಸಹೃದಯರು ಎಲ್ಲರ ಪರವಾಗಿ ಪರಿಷತ್ತು ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಹೇಳುತ್ತಾ ಒಂದು ಸಣ್ಣ ಸ್ಮರಣಿಕೆಯನ್ನು ಅವರಿಗೆ ಸಮರ್ಪಿಸ್ತಾ ಇದೆ. ಕರತಾನದೊಂದಿಗೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನು ಮೀನಾಕ್ಷಿ ಭಟ್ ಅವರು ಚಿತ್ರದುರ್ಗದಿಂದ ಬಂದಿದ್ದಾರೆ. ಗಂಡು ಮೆಟ್ಟಿನ ನಾಡು, ಆದರೆ ಅವರ ಮೃದು ಮಧುರವಾದಂತಹ ಒಂದು ಧ್ವನಿಯಿಂದ ವಾಚನವನ್ನು ಮಾಡಿದ್ದಾರೆ. ಅವರಿಗೆ ಪರಿಷತ್ತು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸ್ಮರಣಿಕೆಯನ್ನು ಕೊಡ್ತಾ ಇದೆ. ಇನ್ನು ಯುವ ಪ್ರತಿಭೆ ಕುಮಾರಿ ಗೀತಪ್ರಿಯ ಅವಳು ಬಂದು ಅಧ್ಯಕ್ಷರ ಹತ್ರ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಗಮಕ ಕಲೆಯನ್ನು ಬಿಡಬಾರ್ದು. ಆ ಹುಡುಗಿಗೆ ಕನ್ನಡ ಬರಲ್ಲ ಅಂತ ಅವ್ರ ತಾಯಿ ಹೇಳ್ತಾ ಇದ್ರು. ಬರಲ್ಲ ಅಂತ ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ. ಇದು ಗಮಕದ ಗಮ್ಮತ್ತು. ಕನ್ನಡ ಬರದೇ ಇದ್ದವ್ರಿಗೂ ಕನ್ನಡವನ್ನು ಕಲಿಸೋವಂಥದ್ದು ಗಮಕ ಕಲೆ ಅನ್ನೋದು ಗೊತ್ತಾಗುತ್ತೆ. ಅವಳಿಗೆ ಸ್ಮರಣಿಕೆಯನ್ನು ಇಂಗ್ಲೀಷಲ್ಲಿ ಬರ್ಕೊಂಡು ಹಾಡಿರೋದವಳು. ಅಂದರೆ ಲಕಾರ ಹಕಾರ ಅಕಾರವನ್ನೆಲ್ಲ ಸರಿಯಾಗಿ ಅವಳು ಉಚ್ಚಾರಣೆ ಮಾಡಿದ್ದಾಳೆ. ಅದು ಗುರುಗಳ ಒಂದು ತರಬೇತಿ ಅಂತ ಅಂದ್ಕೊಳ್ಬೋದು. ಇನ್ನು ನಾಳೆ ದಿನದ ಕಾರ್ಯಕ್ರಮ ವಾಲಿ ವಧೆಯ ಉಪಕ್ರಮ, ವಾಲಿಯ ಮೇಲೆ ಸುಗ್ರೀವನ ತೂರ್ಯನಾದ, ಇದೆಲ್ಲ ರೋಚಕವಾದಂಥ ಕಥಾಪ್ರಸಂಗ ಮುಂದುವರಿಯುತ್ತೆ. ನಾಳೆ ವಾಚನ ಮಾಡ್ತಾ ಇರೋರು ವಿದ್ವಾನ್ ವಿದ್ಯಾಶಂಕರ್ ಮಂಡ್ಯದವರು, ನಮ್ಮ ಪರಿಷತ್ತಿನ ಜಿಲ್ಲಾ ಪ್ರತಿನಿಧಿಗಳು ಆಗಿದ್ದಾರೆ ಅವರು. ಮತ್ತು ಯುವ ಪ್ರತಿಭೆಯಾಗಿ ಕುಮಾರಿ ಪ್ರಾರ್ಥನಾ ಬೆಂಗಳೂರಿನವಳು, ಅವಳು ವಾಚನ ಮಾಡ್ತಾ ಇದ್ದಾಳೆ. ಇನ್ನು ವ್ಯಾಖ್ಯಾನ ವಿದುಷಿ ರೇಣುಕಾ ಪ್ರಸಾದ್ ಅಲ್ಲ, ಅವರು ವಿದ್ವಾನ್ ರೇಣುಕಾ ಪ್ರಸಾದ್ ಅಂತ. ಈ ಥರ ನಮ್ಮ ಗಮಕಿಗಳಲ್ಲಿ ಒಂದು ಸ್ವಲ್ಪ ವಿಚಿತ್ರವಾದ ಹೆಸರುಗಳುಂಟು, ಕನ್ಫ್ಯೂಸ್ ಆಗೋವಂಥದ್ದು. ಅದರಲ್ಲಿ ಇವರದ್ದು ಒಬ್ಬರು ವಿದ್ವಾನ್ ರೇಣುಕಾ ಪ್ರಸಾದ್ ತುಮಕೂರಿನವರು, ಒಳ್ಳೆಯ ವ್ಯಾಖ್ಯಾನಕಾರರು. ತಾವೆಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಆಸ್ವಾದನೆ ಮಾಡಬೇಕು ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಶುಭರಾತ್ರಿ, ಧನ್ಯವಾದಗಳು.